ओम श्री गुरुभ्यो नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। शङ्कारूपेण मच्चित्तं पठीकृतमभूद्यया पिङ्गरीयस्य सामाया शङ्कराचार्यमाश्रये। प्रह्लादवरदो देवो योगसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानंद शिवाविनव्य नृसिंह भारत्य विधान यतीन्द्राणां ज्ञानिधीन् मन्त्रनिधीन् सदात्मनित्सान् भजे मानव शम्भरूपान्। सदात्मध्याननिरतं विषयेभ्यः पराङ्मुखं संविशास्त्रेषु निष्णातं चन्द्रशेखर भारती विवेकिनं महाप्रज्ञं धैर्योदार्य क्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं विद्यारागं विवेकिनं वन्दे वेदान्ततत्त्वज्ञं विदुशेखर भारती। नमामि यामिनीनाथ लेखालङ्कृतकुन्तला भवानीं भवसन्तापनिर्वापणसुधानदी। नमः श्री शङ्करानन्दगुरुपादाम्बुजन्मने सरिदासमहामोहग्राहग्रासैककर्मणे तत्पादाम्बुजद्वन्द्वसेवानिर्मलचेतसां सुखबोधाय तत्त्वस्य विवेकोऽयं विधीयते। ಈ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಇದಕ್ಕೆ ಮುಂಚೆ ಸ್ವಪ್ನ ಅನ್ನೋ ದೃಷ್ಟಾಂತ ಇಟ್ಕೊಂಡು ನಿಮ್ಗೆ ಮೂರು ಮುಖ್ಯವಾದ ವಿಷಯ ತಿಳಿಸಿದ್ರು. ಆತ್ಮಸ್ವರೂಪದ ಮೂರು ಮುಖ್ಯವಾದ ಅಟ್ರಿಬ್ಯೂಟ್ಸ್ ಅಂತ ಹೇಳ್ಬೋದು, ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಅದೇನು ಅಂತ ಹೇಳಿದ್ರೆ ದೇಹಾದಿ ವ್ಯತಿರಿಕ್ತತ, ಶರೀರಾದಿಗಳಿಂದ ಬೇರೆ ಆಗಿರೋದು ಆತ್ಮ ಸ್ವಪ್ನ ದೃಷ್ಟಾಂತ. ಯಾಕಂದ್ರೆ ಎಚ್ಚರಾವಸ್ಥೆಯಲ್ಲೂ ಕೂಡ ನಮ್ಮ ಆತ್ಮ ನಮ್ಮ ಆತ್ಮ ಅಂದ್ರೆ ನಾವು ಶರೀರಾದಿಗಳಿಂದ ಬೇರೆಯಾಗಿ ಇದ್ದೀವಿ. ಆದ್ರೆ ಅದನ್ನ ಸ್ವಪ್ನದಲ್ಲಿ ತುಂಬಾ ಚೆನ್ನಾಗಿ ನಾವು ಅಪ್ರಿಷಿಯೇಟ್ ಮಾಡ್ಬೋದು ಅದನ್ನ ಅನ್ನೋದ್ರಿಂದ ಸ್ವಪ್ನ ದೃಷ್ಟಾಂತವನ್ನ ಇಟ್ಕೊಂಡು ಮಾಡ್ತದ್ದು. ಯದ್ಯಪಿ ಸ್ವಪ್ನ ಕಾಣ್ತಾ ಇರುವಾಗ ನಮ್ಗೆ ಗೊತ್ತಾಗಲ್ಲ ಅದಲ್ಲ, ಆದ್ರೆ ಸ್ವಪ್ನವನ್ನ ನಾವು ಅನಲೈಸ್ ಮಾಡಿದಾಗ ನಮ್ಗೆ ಆಗಿರೋ ಅನುಭವ ಸ್ವಪ್ನ, ಅದನ್ನ ನಾವು ಅನಲೈಸ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ನಾವು ಶರೀರಾದಿಗಳಿಂದ ನಾವು ಬೇರೆಯಾಗಿದ್ದೀವಿ ಯಾವಾಗ ಅಂತ ಒಂದು. ಇನ್ನೊಂದು ಸ್ವಪ್ರಭತ್ವ ಅಂದ್ರೆ ಆತ್ಮ ಅನ್ನೋದು ಸ್ವಪ್ರಕಾಶ ಚೈತನ್ಯ ಅನ್ನೋದು. ಅದಕ್ಕೆ ಬೇರೆ ಒಂದ್ ಕಡೆಯಿಂದ ಅದಕ್ಕೆ ಪ್ರಕಾಶ ಬರಬೇಕಾಗಿಲ್ಲ, ಆತ್ಮ ತಾನಾಗಿಯೇ ಸ್ವಪ್ರಕಾಶವಾಗಿರೋ ಚೈತನ್ಯ ಅನ್ನೋದು ಸ್ವಪ್ನದಿಂದ ನಮ್ಗೆ ಗೊತ್ತಾಯ್ತು ಅಂತ. ಮೂರನೇದು ಅಸಂಗತ್ವ. ಆತ್ಮ ಅನ್ನೋದು ಯಾವ್ದ್ರ ಜೊತೆಗೂ ಒಂದು ಸಂಘ ಇಲ್ಲ, ಅದಕ್ಕೆ ಯಾವ್ದ್ರ ಜೊತೆಗೂ ಅದಕ್ಕೆ ಒಂದು ಅಂಟಿಲ್ಲ, ಅದಕ್ಕೆ ಸಂಸಾರದ ಜೊತೆಗೆ ಅಂಟಿಲ್ಲ, ಶರೀರಾದಿಗಳ ಜೊತೆಗೆ ಅಂಟಿಲ್ಲ ಅನ್ನೋದು ಇದೇ ಇದೆ. ಹಾಗಾಗಿ ಈ ಮೂರು ವಿಷಯ ದೇಹಾದಿ ವ್ಯತಿರಿಕ್ತತ, ಸ್ವಪ್ರಭತ್ವಂ ಮತ್ತು ಅಸಂಗತ್ವಂ ಅನ್ನೋದು ಮೂರು ಕೂಡ ನಮ್ಗೆ ಸ್ವಪ್ನದಲ್ಲಿ ಗೊತ್ತಾಯ್ತು. ಇವಾಗ ಸ್ವಪ್ನದಿಂದ ಇವಾಗ ಸುಷುಪ್ತಿ ಅನುಭವವನ್ನ ತಗೊಳ್ತಾ ಇದ್ದಾರೆ. ಸುಷುಪ್ತಿ ಅನುಭವದಿಂದ ನಮ್ಗೆ ಏನೇನು ಗೊತ್ತಾಗುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ಅವರು ಇದ್ದಾರೆ. ಮುಖ್ಯವಾಗಿ ಯಾವ್ದು ಸುಷುಪ್ತಿನಲ್ಲಿ ಎರಡನೇದು ಯಾವುದು ಇಲ್ವೇ ಇಲ್ಲ, ಆತ್ಮಸ್ವರೂಪವನ್ನು ಬಿಟ್ಟು ಎರಡನೇ ವಸ್ತು ಅನ್ನೋದು ಯಾವುದು ಇಲ್ವೇ ಇಲ್ಲ ಅನ್ನೋದು ನಮ್ಗೆ ಸುಷುಪ್ತಿಯನ್ನ ನಾವು ವಿಚಾರ ಮಾಡಿ ನಾವು ತಿಳ್ಕೊಳ್ಳೋದ್ರಿಂದ ಬರುತ್ತೆ ನಮ್ಗೆ ಅಂತ ಇದನ್ನ ತುಂಬಾ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಸ ಏಷಃ ಪರಲೋಕಸ್ಯ ದೃಷ್ಟಾಂತಃ ಸ್ವಪ್ನ ಈರಿತಃ ಸುಷುಪ್ತಿ ಮೋಕ್ಷ ದೃಷ್ಟಾಂತಃ ತದರ್ಥೋ ಗ್ರಂಥಃ ಉತ್ತರಃ. ಇವಾಗ ಸುಷುಪ್ತಿ ಅನ್ನೋದನ್ನ ಈ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಯಾವ್ದಕ್ಕೆ ಹೇಳಿದ್ದಾರೆ ಅಂದ್ರೆ ಮೋಕ್ಷಕ್ಕೆ ದೃಷ್ಟಾಂತವಾಗಿ ಹೇಳಿದ್ದಾರೆ. ಮೋಕ್ಷ ಸ್ವರೂಪ ಎಂಥದ್ದಾಗಿರುತ್ತೆ ಅಂತ ನಮ್ಗೇನು ಗೊತ್ತೇ ಇಲ್ಲ. ಹಾಗಾಗಿ ನಮ್ಗೆ ಗೊತ್ತಾಗದೆ ನಮ್ಗೆ ಇವಾಗ ಗೊತ್ತಿಲ್ಲದೆ ಹೋದ್ರು ಕೂಡ ನಾವು ಮೋಕ್ಷ ಸ್ವರೂಪ ಎಂಥದ್ದಾಗಿ ಇರಬಹುದು ಅನ್ನೋದನ್ನ ನಾವು ನಮ್ಮ ಸುಷುಪ್ತಿ ದೃಷ್ಟಾಂತದಿಂದ ನಾವು ತಿಳ್ಕೊಳಕ್ಕಾಗುತ್ತೆ ಅನ್ನೋದನ್ನ ಉಪನಿಷತ್ ಹೇಳ್ತಾ ಇದ್ದಾರೆ. ಹಾಗಾಗಿ ಉಪನಿಷತ್ ನಮ್ಮ ಅನುಭವದ ಮೇಲೆ ತೆಗೆದು ನೋಡಿ, ಮೋಕ್ಷ ಅನ್ನೋದು ಈ ತರ ಇರುತ್ತೆ, ಒಂದು ಟೇಸ್ಟ್ ಆಫ್ ಮೋಕ್ಷ. ಈಗ ಗೆಟ್ ಎ ಟೇಸ್ಟ್ ಆಫ್ ಮೋಕ್ಷ ಇನ್ ಯುವರ್ ಡೀಪ್ ಸ್ಲೀಪ್ ಅನ್ನೋದನ್ನ ಸ್ಲೀಪ್ ಅನಾಲಿಸಿಸ್ ಇಂದ ನಮ್ಗೆ ಗೊತ್ತಾಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಅವಾಗ ಸುಷುಪ್ತಿ ಮೋಕ್ಷ ದೃಷ್ಟಾಂತಹ ತದರ್ಥೋ ಗ್ರಂಥಃ ಆರಂಭ ಉತ್ತರಃ. ಇವಾಗ ಮುಂದಕ್ಕೆ ಬರ್ತಾ ಇರೋ ಈ ಗ್ರಂಥ ಭಾಗ ಅದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ಬಿಟ್ಟು ತದ್ವಯಸ್ಯ ಏತತ್ ಇತಿ ಅತ್ರ ಪ್ರಾಪ್ತ ಕಾಮ ಸ್ವಭಾವತಾಂ ವಕ್ತುಂ ಸುಪ್ತೌ ಅದುಃಖತ್ವಂ ಭಕ್ತಿ ಶೇನ ನಿದರ್ಶನಾತ್ ಅಂತ. ಇವಾಗ ಏನ್ ಮಾಡ್ತಾ ಇದೆ, ಈ ಸುಷುಪ್ತಿನಲ್ಲಿ ನಮ್ಗೆ ಎಂಥದ್ದಾಗಿರ್ತೀವಿ ನಾವು ಅನ್ನೋದನ್ನ ಹೇಳಕ್ಕೆ ಪ್ರಾಪ್ತ ಕಾಮ ಸ್ವಭಾವತಾಂ ಅಂದ್ರೆ ಏನಾಯ್ತು, ನಾವು ಎಲ್ಲವನ್ನೂ ಹೊಂದ್ಬಿಟ್ಟಿದ್ದೀವಿ, ಇನ್ಮೇಲೆ ಹೊಂದೋದಕ್ಕೆ ನಮ್ಗೆ ಯಾವ್ದು ಇಲ್ಲ ಅನ್ನೋ ಒಂದು ವಿಷಯವನ್ನ ನಮ್ಗೆ ಸುಷುಪ್ತಿಯಲ್ಲಿ ತೋರಿಸ್ತಾ ಇದೆ, ಸುಷುಪ್ತಿ ನಮ್ಗೆ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಇನ್ನೂ ಹೊಂದ್ಬೇಕಾದ ಯಾವ್ದು ಇಲ್ವೇ ಇಲ್ಲ. ನಮ್ಗೆ ಯಾವ್ದು ಬಯಸ್ತಾ ಇದೀವೋ ಉತ್ತಮವಾದ ಯಾವ್ದಂದ್ರೆ ಆನಂದ ಸ್ವರೂಪವನ್ನು ನಾವು ಬಯಸ್ತೀವಿ. ಎಲ್ಲರೂ ಸುಖವಾಗಿರೋದನ್ನ ಬಯಸ್ತಾರೆ, ಅದು ನಮ್ಗೆ ಸುಷುಪ್ತಿಯಲ್ಲಿ ನಮ್ಗೆ ಸಿಗುತ್ತೆ. ಅದು ಆನಂದ ಸಿಗ್ತಾ ಇದೆ ನಮ್ಗೆ. ಅದು ನಮ್ಗೆ ಏನ್ ತೋರಿಸ್ತಾ ಇದೆ ಅಂದ್ರೆ ನಮ್ಗೆ
ನಾವು ಹೊಂದಬೇಕಾದ್ದು ಯಾವ್ದಿದೆಯೋ ಅದನ್ನ ಹೊಂದಾಗಿದೆ ನಿಮ್ಗೆ, ಇನ್ಮೇಲೆ ನಮ್ಗೆ ಬಯಕೆ ಯಾವ್ದು ಇಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಹಾಗಾಗಿ ಮೂರು ವಿಷಯಗಳು ಹೇಳ್ತಾ ಇದೆ. ಸುಷುಪ್ತಿನಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಅದರಲ್ಲಿ ನಮ್ಗೆ ಯಾವುದೇ ಬಯಕೆ ಇರೋದಿಲ್ಲ. ಸುಷುಪ್ತಿನಲ್ಲಿ ನೋಡಿ, ಬಯಕೆ ಇರ್ಬೇಕಾದ್ರೆ ಒಬ್ಬನಿಗೆ ಮನಸ್ಸಿರ್ಬೇಕು, ಮನಸ್ಸಿದ್ರೇನೆ ಬಯಕೆ ಬರುತ್ತೆ. ಆದ್ರೆ ಸ್ವಪ್ನದಲ್ಲಿ ಕೂಡ ಮನಸ್ಸಿದೆ, ಯಾಕಂದ್ರೆ ಸ್ವಪ್ನದಲ್ಲಿ ಮನಸ್ಸೇನೆ ಏನ್ ಮಾಡ್ತಾ ಇದೆ, ಒಂದು ಪ್ರಪಂಚವನ್ನು ನಮ್ಗೆ ಸೃಷ್ಟಿ ಮಾಡಿಕೊಡ್ತಾ ಇದೆ. ಆ ಪ್ರಪಂಚದಲ್ಲಿ ನಮ್ಗೆ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಎಲ್ಲವನ್ನೂ ಕೂಡ ಅದು ಮಾಡ್ಬಿಡ್ತೆ. ಅದು ಅವಾಗ ಬಯಕೆ ಅದೆಲ್ಲ ಕೂಡ ಅಲ್ಲಿ ಇರುತ್ತೆ ಸ್ವಪ್ನದಲ್ಲಿ. ಆದ್ರೆ ಸುಷುಪ್ತಿನಲ್ಲಿ ಮನಸ್ಸೇ ಇದ್ದೇ ಇರೋದ್ರಿಂದ ಡಿಸೈರ್ ಅನ್ನೋದು ಇಲ್ವೇ ಇಲ್ಲ ಸುಷುಪ್ತಿನಲ್ಲಿ ಅಂತ ಒಂದು. ಇನ್ನೊಂದು ಆ ಪಾಪಗಳಿಂದ ನಾವು ದೂರ ಇರ್ತೀವಿ. ಅವಾಗ ಪಾಪ ಲೇಷ ನಮ್ಗೆ ಇರೋದೇ ಇಲ್ಲ ಅಂತ. ಯಾತಕ್ಕೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಜಾಗೃತಿನಲ್ಲೂ ಸ್ವಪ್ನದಲ್ಲೂ ಕೂಡ ನಮಗೆ ನಮ್ಮ ಹಿಂದಿನ ಪಾಪದ ಕರ್ಮ ಫಲವಾದ ಒಂದು ದುಃಖವನ್ನು ಕೂಡ ನಾವು ಅನುಭವಿಸ್ತೀವಿ. ಅದರಿಂದ ನಮಗೆ ದುಃಖ ಅನುಭವ ಅನ್ನೋದು ಅಲ್ಲೆಲ್ಲ ಇದೆ. ಯಾವುದ್ರಲ್ಲಿ ಜಾಗೃತದಲ್ಲಿ ಸ್ವಪ್ನದಲ್ಲೆಲ್ಲ ದುಃಖ ಅನುಭವ ಇದೆ. ದುಃಖ ಅಂದ್ರೆ ಶಾಸ್ತ್ರದ ಪ್ರಕಾರ ಏನಂದ್ರೆ, ದುಃಖ ನಿಮ್ಗೆ ಬರ್ತಾ ಇದೆಯಾ, ಹೌದು ಅಂತ ಹೇಳಿದ್ರೆ ಖಂಡಿತ ಅದರಿಂದ ಏನ್ ತೀರ್ಮಾನ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಪಾಪ ಮಾಡಿದ್ದೆ ಅಂತ. ಪಾಪ ಮಾಡಿದ್ರಿಂದಲೇ ಒಬ್ಬನಿಗೆ ದುಃಖ ಬರುತ್ತೆ. ಒಬ್ಬ ಸುಖ ಅನುಭವಿಸ್ತಾ ಅದನ್ನೇ ಅದನ್ನ ಒಪ್ಕೊಳ್ಳುತ್ತೆ ಶಾಸ್ತ್ರ. ನನ್ಗೆ ಒಬ್ಬ ಸುಖವಾಗಿದ್ದಾನೆ ಅಂತ ಹೇಳಿದ್ರೆ ಅದು ಪುಣ್ಯದ ಫಲ. ಹಾಗಾಗಿ ಸುಖ ದುಃಖ ಎರಡೂ ಇದೆ. ಹಾಗಾಗಿ ಸ್ವಪ್ನದಲ್ಲಿ ದುಃಖ, ಜಾಗೃತದಲ್ಲಿ ನಮ್ಗೆ ದುಃಖವನ್ನು ಅನುಭವಿಸ್ತೀವಿ ನಾವು. ಅದರಿಂದ ಏನ್ ಗೊತ್ತಾಗುತ್ತೆ, ಪಾಪ ನಮ್ಗೆ ಇದೆ ಅಂತ ಗೊತ್ತಾಗುತ್ತೆ. ಆದ್ರೆ ಸುಷುಪ್ತಿನಲ್ಲಿ ನಮ್ಗೆ ಕೇವಲ ಆನಂದ ಮಾತ್ರ ಬರ್ತಾ ಇದೆ, ದುಃಖ ಅನ್ನೋದು ಯಾವ್ದು ಇಲ್ವೇ ಇಲ್ಲ. ಅದರಿಂದ ನಮ್ಗೆ ಗೊತ್ತಾಗ್ತಾ ಇದೆ ನಿಮ್ಗೆ ಸುಷುಪ್ತಿನಲ್ಲಿ ಆನಂದ ಇದೆ ನಮ್ಗೆ. ನೋಡಿ ಹೇಗೆ ಗೊತ್ತಾಗಿದೆ ಅಂದ್ರೆ, ಒಂದು ಪರವಾಗಿಲ್ಲ, ಆ ಟೈಮಲ್ಲಿ ಗೊತ್ತಾಗಲ್ಲ. ಆ ಟೈಮಲ್ಲಿ ನಾನು ಸುಖವಾಗಿದ್ದೀನಿ ಅಂತ ಗೊತ್ತಾಗಲ್ಲ ಖಂಡಿತ. ಅದಕ್ಕೆ ಮನಸ್ಸು ಬೇಕು. ಅದಕ್ಕೆ ನೋಡಿ, ಯಾವುದೇ ಒಂದು ವಿಷಯವನ್ನ ಗ್ರಹಿಸ್ಬೇಕಾದ್ರೆ ಅದಕ್ಕೆ ಒಂದು ಮನಸ್ಸು ಬೇಕು. ಆ ಮನಸ್ಸು ಆ ಸಮಯದಲ್ಲಿ ಇರೋದಿಲ್ಲ, ಅದು ಒಪ್ಕೊಳ್ಳುತ್ತೆ, ಶಾಸ್ತ್ರ ಗೊತ್ತದು. ಅವಾಗ ಒಂದು ನೋಡಿ, ಅದೇ ಎರಡು ಇನ್ಫರೆನ್ಸ್. ಒಂದು, ಎಲ್ಲರೂ ಕೂಡ ಸುಷುಪ್ತಿಗೆ ಹೋಗ್ಬೇಕು ಅಂತ ಹವಣಿಸ್ತಾರೆ ಎಲ್ಲರೂ ಕೂಡ. ಪ್ರಾಣಿ ಪಕ್ಷಿಗಳಾಗಿರ್ಲಿ ಮನುಷ್ಯರಾಗ್ಲಿ, ಅವ್ರಿಗೆ ಎಷ್ಟೇ ಕೆಲಸಗಳು, ಎಷ್ಟೇ ಅವ್ರಿಗೆ ಐಶ್ವರ್ಯ ಭೋಗ ಎಲ್ಲ ಇದ್ರೂ ಕೂಡ ಒಂದು ಮಿತಿ ಆದ್ಮೇಲೆ ಇವತ್ತಿಗೆ ಸಾಕಪ್ಪ ಇದು, ನಾವು ನಿದ್ದೆಗೆ ಹೋಗೋಣ ಅಂತ, ನಿದ್ದೆ ಬೇಕು ಅಂತ ಎಲ್ಲರೂ ಬಯಸ್ತಾರೆ. ಯಾಕಂದ್ರೆ ಎಲ್ಲರಿಗೂ ಗೊತ್ತು ಒಳಗಡೆ ಇದ್ದಾನೆ ಆ ನಿದ್ದೆ ಅನ್ನೋದು ನನಗೆ ತುಂಬಾ ಪರಿಪೂರ್ಣವಾದ ಒಂದು ಶಾಂತಿ, ಒಂದು ನೆಮ್ಮದಿಯನ್ನು ನಮಗೆ ಕೊಡುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದನ್ನ ಶಾಂತಿ ನೆಮ್ಮದಿ ಎಲ್ಲರಿಗೂ ಬರ್ತಾ ಇದೆ, ಅದು ಸಿಗುತ್ತೆ ಅಂತ ಗೊತ್ತು ನಮ್ಗೆ. ಹಾಗಾಗಿ ನಮ್ಗೆ ಸುಷುಪ್ತಿಗೆ ಹೋಗಕ್ಕೆ, ನಿದ್ದೆಗೆ ಹೋಗಕ್ಕೆ ನಾವು ಗಮನಿಸ್ತೀವಿ ಎಲ್ಲರೂ ಕೂಡ. ಅದು ಯಾರು ಹೇಳ್ಕೊಡ್ಬೇಕಾಗಿಲ್ಲ ನಮ್ಗೆ. ಹಾಗಾಗಿ ನೋಡಿ, ಒಂದು ಮಗು ಆಟ ಆಡ್ತಾನೆ ಇರುತ್ತೆ. ಅದು ಅದಕ್ಕೊಂದು ಸಮಯ ಬಂದ್ಮೇಲೆ ಹಾಗೇ ನಿದ್ದೆ ಮಾಡ್ಬಿಡುತ್ತೆ ಅದು. ಅದಕ್ಕೆ ನಾವು ಕ್ಲಾಸ್ ರೂಮ್ಸಲ್ಲಿ ಕೂಡ ನೋಡ್ಬೋದು, ಯಂಗ್ ಚಿಲ್ಡ್ರನ್ ಇದು ನರ್ಸರಿ ಕ್ಲಾಸಲ್ಲಿ ಇರ್ತಾರಲ್ಲ, ಆ ಮಕ್ಕಳು ಸಡನ್ ಆಗಿ ನಿದ್ದೆ ಮಾಡ್ಬಿಡ್ತಾರೆ ಅವರು. ಹಾಗಾಗಿ ದೊಡ್ಡವರಾದ್ರೂ ಅದನ್ನ ತಡ್ಕೊಳಕ್ಕೆ ಅವ್ರಿಗೆ ಇದಿರುತ್ತೆ. ಆದ್ರೆ ನಿದ್ದೆ ಅನ್ನೋದು ಯಾರಿಗೂ ಕೂಡ ಬೇಕಿಲ್ಲ ಅಂತ ಇಲ್ವೇ ಇಲ್ಲ, ಎಲ್ಲರಿಗೂ ಬೇಕಾಗಿರೋದೇ ಅದು. ಹಾಗಾಗಿ ಇಲ್ಲಿ ಗೋ ಟು ಸ್ಲೀಪ್ ಒಂದು. ಇನ್ನೊಂದು, ನಾವು ಎಚ್ಚರ ಆದ್ಮೇಲೆ, ನಿದ್ದೆಯಿಂದ ಎಚ್ಚರ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ತುಂಬಾ ಆನಂದ ನಿದ್ದೆ ಮಾಡ್ಬೇಕಪ್ಪ, ಇವಾಗ ವೆರಿ ರೆಸ್ಟ್ಫುಲ್ ಸ್ಲೀಪ್ ಅದೆಲ್ಲ ನಾವು ಹೇಳ್ತೀವಿ. ತುಂಬಾ ಪೀಸ್ಫುಲ್ ಆಗಿರ್ತಕ್ಕಂಥ ಅದೆಲ್ಲ ಎಚ್ಚರ ಆದ್ಮೇಲೆ ಕೂಡ ಹೇಳ್ತೀವಿ. ಸೊ ಹಾಗಾಗಿ ಸುಷುಪ್ತಿನಲ್ಲಿ ನಮ್ಗೆ ಒಂದು ಆನಂದ ಇದೆ ಅಂತ ಗೊತ್ತಾಗುತ್ತೆ. ಏನಂದ್ರೆ ಪಾಪ ಇಲ್ಲ, ಅದರಿಂದ ನಮಗೆ ಗೊತ್ತಾಗುತ್ತೆ. ದುಃಖ ಇಲ್ಲ ಅದರಿಂದ ಪಾಪ ಇಲ್ಲ ನಮಗೆ ಅಂತ ಗೊತ್ತಾಗುತ್ತೆ. ಆಮೇಲೆ ಭಯ ಇಲ್ಲ. ಯಾಕಂದ್ರೆ ನೋಡಿ, ಭಯ ಯಾವಾಗ ಬರುತ್ತೆ ಅದೇ ಆವಾಗ ಗೊತ್ತಾಗಲ್ಲ ಅಷ್ಟೇ, ಎಚ್ಚರ ಆದ್ಮೇಲೆ ಗೊತ್ತಾಗುತ್ತೆ. ಎಚ್ಚರ ಆದ್ಮೇಲೆ ನಮ್ಗೆ ಹ್ಯಾಪಿಯಾಗಿದೆ, ನಾನು ಸಂತೋಷವಾಗಿದೆ ಅಂತ ನಾವು ಹೇಳ್ತೀವಿ. ನಾವೇ ಅನ್ಕೊಳ್ತೀವಿ ಅಥವಾ ಇನ್ನೊಬ್ರಿಗೂ ಹೇಳ್ತೀವಿ, ಆನಂದವಾಗಿ ನಿದ್ದೆ ಮಾಡ್ಬೇಕು ಇಟ್ ವಾಸ್ ಅನ್ ಅನ್ಡಿಸ್ಟರ್ಬ್ಡ್ ಸ್ಲೀಪ್ ಅಂತೆಲ್ಲ ನಾವು ಹೇಳ್ತೀವಲ್ವಾ. ಹಾಗಾಗಿ ಎದ್ಮೇಲೆ ಖುಷಿ ಆಗುತ್ತೆ. ಹಾಗಾಗಿ ಆದ್ರೆ ಅದು ಯಾವ್ದಕ್ಕೆ ಅದು ಆಗುತ್ತೆ ಅಂತ ನಾವು ರಿಕಾಲ್ ಮಾಡ್ತಾ ಇದ್ವಿ, ಸಂತೋಷವಾಗಿದೆ ಅಂತ ರಿಕಾಲ್ ಮಾಡ್ತಾ ಇದ್ವಿಲ್ಲ. ಅದರಿಂದ ಏನ್ ಇಂಪ್ರೂವ್ ಮಾಡ್ಕೋಬಹುದು ಅಂದ್ರೆ, ನಂಗೆ ರಿಕಲೆಕ್ಷನ್ ಅಂತ ಇದ್ರೆ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ಸಮಥಿಂಗ್ ದೇನ್ ಅಂತ. ನೋಡಿ, ರಿಕಲೆಕ್ಷನ್ ಅಂತ ನೋಡಿ, ನಾನು ಒಬ್ಬರನ್ನ ನೋಡ್ಬಿಟ್ಟು, ನಿಮ್ಮನ್ನ ನಾನು ನೆನಪಾಗ್ತಾ ಇದೆ, ನೀವು 3 ವರ್ಷ ಮುಂಚೆ ನೋಡಿದ್ದೆ ನಿಮ್ಮನ್ನ ಅಂತ ಹೇಳುವಾಗ, 3 ವರ್ಷ ಮುಂಚೆ ನೋಡಿದ ಅನುಭವ ನನಗಿದೆ, ಅದರಿಂದಲೇ ನಾನು ಇವಾಗ ರಿಕಾಲ್ ಮಾಡಕ್ ಆಗ್ತಾ ಇದೆ. ಅದೇ ತರ ಸುಷುಪ್ತಿಯಲ್ಲಿ ಕೂಡ ನಮ್ಗೆ ಆನಂದ ಅನುಭವ ಇದ್ದಿದೆ, ಅದರಿಂದಲೇ ನಾವು ಎಚ್ಚರ ಆದ್ಮೇಲೆ ನಾನು ಆನಂದವಾಗಿತ್ತು ನನಗೆ ಅಂತ ಹೇಳ್ತಾ ಇದೆ. ಅವಾಗ ಏನಾಯ್ತು, ಆ ಸಮಯದಲ್ಲಿ ನನಗೆ ಅನುಭವ ಆಗಿದೆ ಅನ್ನೋದಕ್ಕೆ ನಮ್ಗೆ ಖಾತ್ರಿ ಆಗುತ್ತೆ. ಹಾಗಾಗಿ ಒಂದು ನಮಗೆ ಯಾವುದೇ ಕೂಡ ಇದು ಬಯಕೆ ಇಲ್ಲ ಸುಷುಪ್ತಿನಲ್ಲಿ ಒಂದು. ಇನ್ನೊಂದು ನೋಡಿ, ಬಯಕೆ ಇದ್ರೇನೆ ಯಾವಾಗ್ಲೂ ಕೂಡ ಒಂದು ಬಯಕೆ ಇದ್ರೆ ಅದು ಇಟ್ ಇಸ್ ಎ ಸೈನ್ ಆಫ್ ಅಜಿಟೇಷನ್. ಯಾಕಂದ್ರೆ ಬಯಕೆ ಅಂತ ಬಿದ್ಬಿಟ್ಟ ತಕ್ಷಣ ಏನಾಗುತ್ತೆ, ಆ ಬಯಕೆಯನ್ನು ಹೊಂದಬೇಕು ಅಂತ ಒಂದು ಜೊತೆಗೆ ಬರುತ್ತೆ. ಅದು ಅವಾಗ ಹೊಂದಬೇಕು ಅಂತ ಬಂದ ತಕ್ಷಣ ಅದನ್ನ ಹೇಗೆ ಯಾವ ತರ ಅದನ್ನ ಹೊಂದೋಣ ಅಂತ ನಮ್ಗೆ ಬಾಕಿ ಚಿಂತನೆ ಎಲ್ಲ ಬರುತ್ತೆ. ಅದು ಹಾಗಾಗಿ ಚಿಂತೆ ಎಲ್ಲ ಬರುತ್ತೆ. ಹಾಗಾಗಿ ಬಯಕೆಗೆ ಇದ್ರೆ ನಮ್ಗೆ ನೆಮ್ಮದಿ ಇರೋದಿಲ್ಲ, ಅಜಿಟೇಷನ್ ಇರುತ್ತೆ. ಆ ಸಮಯದಲ್ಲಿ ನಮಗೆ ಸುಷುಪ್ತಿನಲ್ಲಿ ಬಯಕೆ ಅನ್ನೋದು ಇಲ್ಲೇ ಇಲ್ಲ ಅಂತ ಒಂದು. ಇನ್ನೊಂದು
ಪಾಪ ಇಲ್ಲ ನಮಗೆ, ದೋಷ ಇಲ್ಲ ನಮಗೆ, ಪಾಪ ದೋಷ ಇಲ್ಲ ನಮಗೆ ಅಸಮಿತಿಯಲ್ಲಿ ಅಂತ ನಮಗೆ ತೀರ್ಮಾನ ಆಗಿದೆ. ಮೂರನೇದು ಏನು ಅಂತ ಹೇಳಿದ್ರೆ ಭಯ ಇಲ್ಲ ಅಂತ ತೀರ್ಮಾನ ಆಗಿದೆ. ಸುಶುಪ್ತಿಯಲ್ಲಿ ನಮಗೆ ಭಯ ಇಲ್ಲ ಅಂತ. ಎಚ್ಚರದಲ್ಲಿ ನಮಗೆ ಖಂಡಿತ ಭಯ ಇದ್ದೇ ಇರುತ್ತೆ. ನಮ್ಗೆ ಅದು ಸ್ವಪ್ನದಲ್ಲಿ ಆಗಲಿ ಅಥವಾ ಎಚ್ಚರಾವಸ್ಥೆ ಇದಾಗಲಿ ಭಯ ಅನ್ನೋದಿರುತ್ತೆ. ಅದಕ್ಕೆ ಉಪನಿಷತ್ತಿನ ಒಂದು ಇದು ಅದರ ಒಂದು ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಎರಡನೇದು ಅಂತ ಒಂದಿದ್ರೆ ಅವಾಗ ಭಯ ಅನ್ನೋದಿದ್ದೇ ಇರುತ್ತೆ ನಿಮಗೆ. ದ್ವಿತೀಯ ಆದ್ಮೇಲೆ ಭಯಂ ಭಗತಿ ಅಂತ. ದ್ವಿತೀಯ ಅಂತ ಹೇಳಿದ್ರೆ ಇನ್ನಿಂದ ಬಿಟ್ಟು ಎರಡನೇ ವಸ್ತು ಅದು ಯಾವ್ದೇ ಆಗ್ಲಿ ಪರವಾಗಿಲ್ಲ, ಅದು ವ್ಯಕ್ತಿನೂ ಆಗ್ಲಿ ವಸ್ತುನೂ ಆಗ್ಲಿ ಯಾವುದೇ ಆಗ್ಲಿ ಕೂಡ ಅದರಿಂದ ಒಂದು ಭಯ ಅನ್ನೋದಕ್ಕೆ ಖಂಡಿತ ಇದ್ದೇ ಇದೆ ಅಂತ. ಅವಾಗ ಸುಷುಪ್ತಿನಲ್ಲಿ ನಮ್ಗೆ ಎರಡನೇದು ಅಂತ ಇಲ್ವೇ ಇಲ್ಲ ಖಂಡಿತ. ಹಾಗಾಗಿ ಅಲ್ಲಿ ನಮ್ಗೆ ಭಯ ಇಲ್ಲ ಅಂತ. ಸೊ ಮೂರು ವಿಷಯ, ಒಂದು ನಮಗೆ ಬಯಕೆ ಇಲ್ಲ ಅಂತ ಒಂದು, ಎರಡನೇದು ನಮ್ಗೆ ಪಾಪ ಇಲ್ಲ ಅಂತ ಒಂದು, ಮೂರನೇದು ಭಯ ಇಲ್ಲ ಅಂತ ಒಂದು. ಸೊ ಈ ತರ ಮೂರು ಕೂಡ ನಮಗೆ ಸುಷುಪ್ತಿಯಿಂದ ನಮ್ಗೆ ಗೊತ್ತಾಗುತ್ತೆ ಅಂತ. ಸ್ವಪ್ನದಿಂದ ಏನ್ ಗೊತ್ತಾಯ್ತು ಅಂತ ಹೇಳಿದ್ರೆ ನಾವು ಶರೀರಾದಿಗಳಿಂದ ಬೇರೆಯಾಗಿದ್ದೀವಿ ಅಂತ ಒಂದು ವಿಷಯ. ಆಮೇಲೆ ಸ್ವಪ್ರಕಾಶ ಚೈತನ್ಯವಾಗಿದ್ದೀವಿ ಅಂತ ಒಂದು. ಆಮೇಲೆ ಮೂರನೇದು ಅಸಂಗತ್ವ, ನನಗೆ ಯಾವ್ದು ಜೊತೆಗೂ ಸಂಘ ಇಲ್ಲ ನನಗೆ ಅಂತ ಒಂದು ವಿಷಯ ಗೊತ್ತಾಗಿದೆ. ಯದ್ಯಪಿ ಸುಖವನ್ನು ದುಃಖವನ್ನು ಅನುಭವಿಸಿದ್ದಾನೆ ಸ್ವಪ್ನದಲ್ಲಿ, ಹಾಗಿದ್ರು ಕೂಡ ಸ್ವಪ್ನವನ್ನ ನಾವು ಅನಲೈಸ್ ಮಾಡಿ ನೋಡಿದಾಗ ಆತ್ಮಕ್ಕೆ ಇದಕ್ಕೆ ಸಂಬಂಧ ಇರ್ಲಿಲ್ಲ ಅಂತ ಗೊತ್ತಾಗುತ್ತೆ. ಆತ್ಮನಿಗೆ ಅಸಂಗ ಅದು ಅಂತ ಗೊತ್ತಾಯ್ತು. ಇವಾಗ ಸುಷುಪ್ತಿನಲ್ಲಿ ಏನಾಯ್ತು ಮೂರು ಅಂತ ಹೇಳಿದ್ರೆ ನಾವು ಇವಾಗ ತಿರ್ಗಾ ರಿಕಾಲ್ ಮಾಡ್ಕೊಂಡ್ರೆ ಅಲ್ಲಿ ನಮ್ಗೆ ಬಯಕೆ ಇಲ್ಲ ಅಂತ ಒಂದು, ಪಾಪ ಇಲ್ಲ ಅಂತ ಒಂದು, ಮೂರನೇದು ಭಯ ಇಲ್ಲ ಅಂತ ಒಂದು. ಅವಾಗ ಈ ವಿಷಯಗಳೆಲ್ಲ ಮುಂದಕ್ಕೂ ಸ್ವಲ್ಪ ಅನಲೈಸ್ ಮಾಡಿ ತೋರಿಸ್ತಾರೆ. ಆತ್ಮ ಸ್ವಭಾವೋ ನಿಶೇಷಂ ಪುಂಜೀಕೃತ್ಯ ಲಕ್ಷ್ಯತೆ ಸುಪ್ತೌ ಮುಕ್ತೌ ಇಹ ಅದ್ವೈತ ಸ್ವಪ್ರಭಾನಂದ ಲಕ್ಷಣ. ಆತ್ಮ ಸ್ವಭಾವ ಅನ್ನೋದನ್ನ ಪೂರ್ತಿ ಕಂಪ್ಲೀಟ್ ಆಗಿ ಪುಂಜೀಕೃತ್ಯ ಅದನ್ನ ಒಂದು ಸೇರಿಸಿ ಅದನ್ನ ಕನ್ಸೈಸ್ ಆಗಿ ಏನ್ ಮಾಡ್ತಾ ಇದ್ದಾರೆ, ಈ ಸುಷುಪ್ತಿ ಅನುಭವವನ್ನು ವಿಚಾರ ಮಾಡುವಾಗ ಅದನ್ನ ಎಲ್ಲವನ್ನೂ ತೋರಿಸ್ಕೊಡ್ತಾ ಇದ್ದಾರೆ. ಅದನ್ನ ಸುಷುಪ್ತಿನಲ್ಲಿ ಮುಕ್ತಿಯಲ್ಲಿ ಕೂಡ ಎರಡು ಕೂಡ ಸುಷುಪ್ತಿನಲ್ಲಿ ಮುಕ್ತಿಯಲ್ಲಿ ಕೂಡ ಸುಷುಪ್ತಿನಲ್ಲಿ ಮುಕ್ತಿನಲ್ಲಿ ಹೇಗೋ ಆತರ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಏನಾಯ್ತು ಸುಷುಪ್ತಿ ದೃಷ್ಟಾಂತದನ್ನ ನಾವು ಮುಕ್ತಿ ಇಲ್ಲದಾಗಿರುತ್ತೆ ಅಂತ ನಾವು ತಿಳ್ಕೊಬಹುದು. ಇಲ್ಲಿ ಇವ ಅದ್ವೈತ ಸ್ವಪ್ರಭಾ ಆನಂದ ಲಕ್ಷಣ, ಅದ್ವೈತವಾಗಿ ಸ್ವರೂಪ ಅದು. ಆಮೇಲೆ ಸ್ವಪ್ರಭಾ ಆನಂದ ಸ್ವಪ್ರಕಾಶವಾದ ಆನಂದ ಲಕ್ಷಣ ಅನ್ನೋದು ನಮಗೆ ಮುಕ್ತಿಯಲ್ಲಿರೋದು, ಅದು ಸುಷುಪ್ತಿನಲ್ಲಿ ಕೂಡ ಇರುತ್ತೆ. ಅದು ನಮ್ಗೆ ಅದನ್ನ ಅನುಭವಿಸಕ್ ಆಗ್ತಾ ಇದೆ. ಸುಷುಪ್ತಿ ಸಮಯದಲ್ಲಿ ಅನುಭವಿಸ್ತಾ ಇಲ್ಲ, ಅದೇ ಸುಷುಪ್ತಿಯಿಂದ ಎದ್ಮೇಲೆ ನಾವು ಅದ್ವೈತ ಸ್ವರೂಪವಾಗಿದ್ದೀನಿ ನಾನು, ಎರಡನೇ ವಸ್ತು ಯಾವುದೂ ಇಲ್ಲೇ ಇಲ್ಲ, ಯಾವ್ದೇ ಅನುಭವ ನಮ್ಗೆ ಇಲ್ಲೇ ಇಲ್ಲ ಅಂತ ಗೊತ್ತಾಗುತ್ತೆ. ನೋಡಿ ಇದಕ್ಕೆ ಒಂದು ಅನ್ವಯ ವ್ಯತಿರೇಕ ಅಂತ ಹೋಗಿದೆ. ನೋಡಿ ಇವಾಗ ಎಚ್ಚರಾವಸ್ಥೆಗೆ ಈ ಶರೀರಾದಿಗಳ ಅನುಭವ ಇದೆ ನಮ್ಗೆ, ಸ್ವಪ್ನದಲ್ಲೂ ನಮ್ಗೆ ಶರೀರಾದಿಗಳ ಅನುಭವ ಇದೆ. ಆದ್ರೆ ಈ ಶರೀರಾದಿಗಳ ಅನುಭವಗೆ ನಮ್ಮ ಸ್ವರೂಪವೇ ಆಗಿದ್ರೆ, ಒಂದು ವೇಳೆ ಬಾಡಿ ಮೈಂಡ್ ಎಂಡೋರ್ಪಿಕ್ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅನ್ನೋದು ನಮ್ಮ ನ್ಯಾಚುರಲ್ ಸ್ಟೇಟೇ ಆಗಿದ್ದಿದ್ರೆ, ಒಂದು ರೂಲ್ ಏನಿದೆ ಅಂತ ಹೇಳಿದ್ರೆ ನಮ್ಮ ನ್ಯಾಚುರಲ್ ಸ್ಟೇಟ್ ಅನ್ನೋದು ಯಾವಾಗ್ಲೂ ಬಿಟ್ಟು ಹೋಗೋದಿಲ್ಲ ಅಂತ ಒಂದು ರೂಲ್ ಇದೆ. ಅದು ಹಾಗಾದ್ರೆ ಸುಷುಪ್ತಿನಲ್ಲಿ ಬಿಟ್ಟು ಹೋಗ್ತಾ ಇದೆ. ಅದೇ ಆ ನ್ಯಾಚುರಲ್ ಸ್ಟೇಟ್ ನಮ್ಗೆ ಆ ಸಮಯದಲ್ಲಿ ಅನುಭವಕ್ಕೆ ಇಲ್ವೇ ಇಲ್ಲ. ಆದ್ರೆ ನಮ್ ನ್ಯಾಚುರಲ್ ಸ್ಟೇಟ್ ಅಂತ ಹೇಳ್ಬಹುದಾದ ಯಾವ್ದು ಅಂತ ಹೇಳಿದ್ರೆ ನಾನು ಇದ್ದೀನಿ, ನನ್ನ ಸ್ವರೂಪ ಇದು ಅಂತ ಒಂದಿದೆಯಲ್ಲ, ಅದು ನಮ್ಗೆ ಸುಷುಪ್ತಿಯಲ್ಲೂ ಕಂಟಿನ್ಯೂ ಆಗ್ತಾ ಇದೆ. ಯದ್ಯಪಿ ಆ ಸಮಯದಲ್ಲಿ ನಾನು ಇದ್ದೀನಿ ಅಂತ ಬುದ್ಧಿ ಇಲ್ಲದೆ ಹೋದ್ರು ಕೂಡ ನಮ್ಗೆ ನನ್ನ ಇರುವಿಕೆ ಅನ್ನೋದು ಅಲ್ಲಿ ಇದಾಗ್ಲೇ ಇಲ್ಲ, ಭಂಗ ಬರ್ಲೇ ಇಲ್ಲ, ಇರುವಿಕೆಗೆ ಭಂಗ ಬರ್ಲಿಲ್ಲ. ಆದ್ರೆ ಇದಕ್ಕೆ ಭಂಗ ಬಂತು. ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಆಗಿದ್ದೀನಿ ನಾನು ಅಂತ ಇದೆಯಲ್ಲ, ಈ ಎಚ್ಚರಾವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ, ಅದಕ್ಕೆ ಸುಸ್ಥಿತಿಯಲ್ಲಿ ಭಂಗ ಬಂತು. ಹಾಗಾದ್ರೆ ಏನ್ ಗೊತ್ತಾಗುತ್ತೆ ಅಂದ್ರೆ ನನ್ನ ವಾಸ್ತವಾದ ಸ್ವರೂಪ ಏನಿದೆಯೋ ಅದು ಯಾವತ್ತೂ ಕೂಡ ಯಾವ ಸ್ಟೇಟ್ ಅಲ್ಲಿ ಕೂಡ ಭಂಗ ಆಗದೇ ಇರ್ಬೇಕಾಗುತ್ತೆ. ಅದು ಇವುಗಳಿಗೆಲ್ಲ ಭಂಗ ಬಂತು ನಮಗೆ. ಆದ್ರೆ ಇದಕ್ ಮಾತ್ರ ನಾನು ಇರುವಿಕೆ ಅನ್ನೋದೇನಿದೆ, ನಾನು ಶಿಕ್ಷರೂಪವಾಗಿದ್ದೀನಿ, ನನ್ನ ಇರುವಿಕೆ ಅಂತ ಇದೆಯಲ್ಲ, ಅದು ಮಾತ್ರ ನಮಗೆ ಸುಷುಪ್ತಿ ಅವಸ್ಥೆಯಲ್ಲಿ ಕೂಡ ನನಗೆ ಭಂಗ ಆಗದೇನೆ ಇದೆ. ಅದರಿಂದ ಗೊತ್ತಾಗುತ್ತೆ ನಮ್ಮ ನಿಜವಾದ ಸ್ವರೂಪ ಅದೇ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮ ನಿಜವಾದ ಸ್ವಲ್ಪ ಅಲ್ಲದೆ ಇರೋದೇನಾಗುತ್ತೆ, ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ ಒಂದು ಸಮಯದಲ್ಲಿ. ಯಾವ್ದ್ರಲ್ಲಿ ಸುಷುಪ್ತಿನಲ್ಲಿ ಹೋಯ್ತು, ಯಾವ್ದು ನನಗೆ ಶರೀರಾದಿಗಳು ಇದೆ ಅನ್ನೋದು, ನನಗೆ ಸಂಸಾರ ಇದೆ ಅನ್ನೋದು, ಸುಖ ದುಃಖ ಇದೆ, ಇದೆಲ್ಲವೂ ಕೂಡ ಎಚ್ಚರ ಮತ್ತು ಸ್ವಪ್ನಾವಸ್ಥೆಯಲ್ಲಿ ನಮ್ಗೆ ಜೊತೆಗೆ ಬರ್ತಾ ಇದೆ. ಆದ್ರೆ ಸುಷುಪ್ತಿ ಅವಸ್ಥೆಯಲ್ಲಿ ಇವುಗಳೆಲ್ಲ ಜೊತೆಗೆ ಬರ್ಲೇ ಇಲ್ಲ. ಆದ್ರೆ ನಾವೇ ಆಗಿರೋದು ಒಂದು ಸ್ವರೂಪ ಇದೆಯಲ್ಲ, ಎಚ್ಚರಾವಸ್ಥೆಯಲ್ಲೂ ನನಗೆ ನಾನಿದ್ದೀನಿ ಅಂತ ಒಂದು ಬುದ್ಧಿ ಇದೆ, ಸ್ವಪ್ನಾವಸ್ಥೆಯಲ್ಲೂ ಕೂಡ ನಾನಿದ್ದೀನಿ ಅಂತ ಇದೆ, ಸುಷುಪ್ತಿ ಅವಸ್ಥೆಯಲ್ಲಿ ಕೂಡ ನಾನಿದ್ದೀನಿ ಅನ್ನೋದು ಹೋಗಿಲ್ಲ ನಮ್ಮನ್ನು ಬಿಟ್ಟು. ಯದ್ಯಪಿ ಆ ಸಮಯದಲ್ಲಿ ನಮಗೆ ಅದರ ಅನುಭವ ಬರದೇ ಹೋದ್ರು ಕೂಡ ಅದು ನಮ್ಮನ್ನು ಬಿಟ್ಟು ಹೋಗಿಲ್ಲ ಅನ್ನೋದನ್ನ ನಮ್ಗೆ ಎಚ್ಚರ ಆದ್ಮೇಲೆ ನಾವು ತಿಳ್ಕೊಳ್ತಾ ಇದೀವಿ. ನಾನು ಇದ್ದೀನಿ, ಹೇಗಿದ್ದೀನಿ, ಆನಂದವಾಗಿದ್ದೀನಿ ಅವಾಗ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಆನಂದ ಸ್ವರೂಪ ನಮ್ಮ ವಾಸ್ತವವಾಗಿ ಇರುವಿಕೆ ಅನ್ನೋದು ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ಅದು ನಮ್ಮ ವಾಸ್ತವದ ಸ್ವರೂಪ ಅನ್ನೋದನ್ನ ನಮ್ಗೆ ಈ ಅನ್ವಯ ವ್ಯತಿರೇಕ ಅಂತ ಒಂದು ಇದೆಯಲ್ಲ, ಕೋ ಪ್ರೆಸೆನ್ಸ್ ಅಂಡ್ ಕೋ ಅಬ್ಸೆನ್ಸ್ ಅಂತ ಹೇಳ್ತಾರೆ. ಆ ಲಾಜಿಕ್ ಇಂದ ನಾವು ತಿಳ್ಕೊಬಹುದು. ಆತ್ಮ ಸ್ವಭಾವ ನಿಶೇಷಂ ಪುಂಜೀಕೃತ್ಯ ಈಗ ಸುಪ್ತೌ ಮುಕ್ತೌ ಇವ ಅದ್ವೈತ ಸ್ವಪ್ರಭಾದ ಲಕ್ಷಣ ಅಂತ ಹೇಳಿ
ಮುಂದಕ್ಕೆ ಅವಿದ್ಯಾತು ಸ್ಥಿತಾಪಿ ಅತ್ರ ದ್ವೈತ ದುಃಖಾದಿ ಅನುಭವಾತ್ ಸ್ವಭಾವಂ ನ ತಿರೋಧತ್ತೆ ಸ್ವಪ್ರಭಾನಂದಂ ಅದ್ವಯಂ ಅಂತ. ನೋಡಿ, ಸ್ವಶುಪ್ತಿನಲ್ಲಿ ನಮಗೆ ಅವಿದ್ಯೆ ಇದೆ ಖಂಡಿತ. ಯಾಕಂದ್ರೆ ನಮಗೆ ಆ ಒಂದು 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 ಗುರುತು ಏನು ಅಂತ ಹೇಳಿದ್ರೆ ಅವಿದ್ಯೆ ಇದೆ ಅಂತ ಗುರುತು ಏನು ಅಂತ ಹೇಳಿದ್ರೆ, ಈ ಆನಂದ ಸ್ವರೂಪವಾಗಿ ನಾನು ಇದ್ದೀನಿ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಸುಶುಪ್ತಿನಲ್ಲಿ. ಇಲ್ಲಿ ಹೋಗಿಲ್ಲ ಅವಾಗ ನಮ್ಗೆ ಆ ಸಮಯದಲ್ಲಿ ಗೊತ್ತಾಗುತ್ತದೆ ಅಂತ, ಆದ್ರಿಂದ ಅವಿದ್ಯೆ ಇದೆ ಅಂತ ಗೊತ್ತಾಗ್ತಾ ಇದೆ. ಆದ್ರೆ ಸಮಾಧಿನಲ್ಲಿ ಅವಿದ್ಯೆ ಇಲ್ಲ ಅಂತ ಸಮಾಧಿಯನ್ನು ಅನುಭವಿಸಿರೋರಿಗೆ ಆ ಸಮಯದಲ್ಲಿ ನನಗೆ ಆ ಏನು ಗೊತ್ತಾಗಿಲ್ಲ ಅಂತ ಒಂದು ಬುದ್ಧಿ ಅವರಿಗೆ ಇಲ್ವೇ ಇಲ್ಲ ಖಂಡಿತ. ಅದರಿಂದ ಸಮಾಧಿನಲ್ಲಿ ಅವಿದ್ಯೆ ಇಲ್ಲ ಅಂತ ನಮಗೆ ತೀರ್ಮಾನ ಮಾಡ್ತಾರೆ. ಇದನ್ನ ವಿದ್ಯಾರಣ್ಯರು ಪಂಚದಶಿನಲ್ಲಿ ನಮ್ಗೆ 3 ಶರೀರ ಇದೆ ಅಂತ ನಮ್ಗೆ ಹೇಳ್ತೀವಲ್ಲ, ಯಾವುದು ಸ್ಥೂಲ ಶರೀರ, ಇದು ಸೂಕ್ಷ್ಮ ಶರೀರ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಅಂತ. ಈ ಆನಂದಮಯ ಕೋಶದಲ್ಲೇ ಸೇರಿರೋ ಒಂದು ಕಾರಣ ಶರೀರ ಅಂತ ಅವಿದ್ಯಾ ಅಂತ ಒಂದಿದೆಯಲ್ಲ, ಅದು ಆನಂದಮಯ ಕೋಶ ಸೇರಿರೋದು. ಹೀಗಾಗಿ 3 ಶರೀರ ನಮಗೆ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಈ ಎಚ್ಚರಾವಸ್ಥೆಯಲ್ಲಿ 3 ಶರೀರಗಳು ಕೂಡ ನಮಗೆ ಕೆಲಸ ಮಾಡ್ತಾ ಇರ್ತಾ ಇರುತ್ತೆ. ಇದು ಸ್ವಪ್ನಾವಸ್ಥೆಗೆ ಹೋದಾಗ ಏನಾಗುತ್ತೆ, ಈ ಸ್ಥೂಲ ಶರೀರ ಮತ್ತು ಇಂದ್ರಿಯಗಳು ಅವುಗಳೆಲ್ಲ ಯಾವ್ದು ಇರೋದಿಲ್ಲ. ಸೂಕ್ಷ್ಮ ಶರೀರ ಮತ್ತು ಸೂಕ್ಷ್ಮ ಮನಸ್ಸು ಮತ್ತು ಈ ಅವಿದ್ಯೆ ಅನ್ನೋದು ಕಾರಣ ಶರೀರ ಅದು ಇರ್ತಾ ಇರುತ್ತೆ. ಸುಷುಪ್ತಿ ಅವಸ್ಥೆಯಲ್ಲಿ ಏನಾಗುತ್ತೆ ಅಂದ್ರೆ ಅಂತಃಕರಣ ಅನ್ನೋದು ಕೂಡ ಇರೋದಿಲ್ಲ, ಸೂಕ್ಷ್ಮ ಶರೀರ ಅನ್ನೋದು ಕೂಡ ಇರೋದಿಲ್ಲ. ಕಾರಣ ಶರೀರ ಅಂತ ಒಂದು ಅವಿದ್ಯೆ ಇದೆಯಲ್ಲ ಅದು ಮಾತ್ರ ಇರುತ್ತೆ. ಸಮಾಧಿ ಅನ್ನೋದ್ರಲ್ಲಿ ಈ ಆನಂದಮಯ ಇದು ಕಾರಣ ಶರೀರ ಅನ್ನೋ ಒಂದು ಅವಿದ್ಯಾ ಕೂಡ ಅವಾಗ ಅವನಿಗೆ ಇರೋದಿಲ್ಲ, ಅನುಭವಕ್ಕೆ ಬರೋದಿಲ್ಲ ಅದು. ಹಾಗಾಗಿ ಈ ತರ ಒಂದು ರೀತಿಯಲ್ಲಿ ನೋಡಿದಾಗ ಈ 3 ಶರೀರಗಳನ್ನು ಕೂಡ ದಾಟಿರೋದು ಈ ಸಮಾಧಿ ಸ್ಥಿತಿ ಅಂತ ಗೊತ್ತಾಗುತ್ತೆ. ತುರಿಯ ಸ್ಥಿತಿ, ಅದೇ ಮೋಕ್ಷ ಸ್ಥಿತಿ ಅಂತ ನಾವು ಹೇಳ್ಬೋದು. ಇವಾಗ ಈ ಅವಿದ್ಯೆ ಅಂತ ಒಂದು ಇದೆಯಲ್ಲ, ಅದು ಇದೆ ಖಂಡಿತ. ಯಾಕಂದ್ರೆ ಅದು ಇದರಿಂದಲೇ ನಮ್ಗೆ ಅದನ್ನೇ ಕಾರಣ ಹೇಳ್ತೀವಿ. ಅದು ಕಾರಣ ನಮ್ಗೆ ಎಚ್ಚರ ಆದ್ಮೇಲೆ ನಮ್ಗೆ ಈ ವಿಚಾರ ಅನ್ನೋದು ಕಂಟಿನ್ಯೂ ಆಗುತ್ತೆ. ಯದ್ಯಪಿ ಸುಶುಪ್ತಿನಲ್ಲಿ ಸಂಸಾರ, ಸುಖ ದುಃಖ, ಬನ ಅದೆಲ್ಲ ನಾವು ಅನುಭವಿಸದೇ ಹೋದ್ರೂ ಕೂಡ ಅದು ಒಂದು ಟೆಂಪರರಿ ಫ್ರೀಡಮ್ ಫ್ರಮ್ ಆಲ್ ದೀಸ್ ಥಿಂಗ್ಸ್. ಈಗ ನಮ್ಗೆ ಎಚ್ಚರ ಆಗಿದ ತಕ್ಷಣ ಏನಾಗುತ್ತೆ, ಕರ್ಮ ನಮ್ಗೆ ಮಾತ್ರ ಏನ್ ಮಾಡುತ್ತೆ, ಎಪ್ಸುತ್ತೆ. ನಮ್ ಕರ್ಮ ಏನ್ ಮಾಡುತ್ತೆ, ತಾತ್ಕಾಲಿಕವಾಗಿ ಆವತ್ತಿನ ದಿವಸದ ಕರ್ಮ ಅವತ್ತು ಮುಗಿದಿದೆ, ಹೋದಾಗ ನಾವು ನಿದ್ದೆಗೆ ಹೋಗ್ತೀವಿ. ನಿದ್ದೆ ಕೂಡ ಎಷ್ಟು ಪೂರ್ತಿ ನಮ್ಗೆ ಕಣ್ಣಿನ ನಿದ್ದೆಯಲ್ಲಿ ಇರೋಕೆ ಆಗುದಿಲ್ಲ. ಯಾಕೆ ಆಗುದಿಲ್ಲ ಅಂತ ಹೇಳಿದ್ರೆ, ನಮ್ಮ ಪ್ರಾರಬ್ಧ ಕರ್ಮ ಅಂತ ಒಂದಿದೆಯಲ್ಲ, ಅದು ಅವನ ಮತ್ತೆ ಕರ್ಮ ನೆಕ್ಸ್ಟ್ ಅವನ್ನ ಮಾಡಕ್ಕೆ ಅದು ಉದ್ಯುಕ್ತನಾಗ್ತಾನೆ. ಅವನು ಹೇಗಾಗ್ತಾನೆ ಅಂತ ಹೇಳಿದ್ರೆ, ಈ ಪ್ರಾರಬ್ಧ ಕರ್ಮ ಅನ್ನೋದು ಅವನ್ನ ಸುಖದಿಂದ ಎಳೆದು ಬಿಡುತ್ತೆ, ಅವನ ಆಸೆಗೆ ಎಳೆದು ಅವನ ಇದರಲ್ಲಿ ತೊಡಗಿಸ್ಬಿಡುತ್ತೆ. ಯಾವ್ದ್ರಲ್ಲಿ ಎಚ್ಚರಾವಸ್ಥೆಯಲ್ಲಿ ಅಥವಾ ಸ್ವಪ್ನಾವಸ್ಥೆಯಲ್ಲಿ ತೊಡಗಿಸ್ಬಿಡುತ್ತೆ. ಅವಾಗ ಏನಾಗುತ್ತೆ, ಈ ಒಂದು ಕಾರಣ ಶರೀರ ಅನ್ನೋದು ಕೂಡ ಇರ್ಬೇಕು ಅವಾಗ. ಇದು ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆಯಲ್ಲಿ ಇರ್ಬೇಕು. ಹಾಗಾಗಿ ಅದಿದ್ರು ಕೂಡ ಅದಕ್ಕೆ ಹೇಳ್ತಾ ಇದ್ದಾರೆ, ಅವಿದ್ಯಾತು ಸ್ಥಿತಾಪಿ ಅತ್ರ ದ್ವೈತ ದುಃಖಾದಿ ಅನುದ್ಭವಾತ್ ಸ್ವಭಾವನ್ನ ತಿರೋಧತ್ತೆ ಸ್ವಪ್ರಭಾನಂದಂ ಅದ್ವಯಂ ಅಂತ. ಸುಷುಪ್ತಿ ಅವಸ್ಥೆಯಲ್ಲಿ ಅವಿದ್ಯೆ ಇದ್ರೂ ಕೂಡ ಅದು ನಮ್ಗೆ ದ್ವೈತ ದುಃಖ ಅದೆಲ್ಲ ನಮ್ಗೆ ಉದ್ಭವ ಮಾಡೋದಿಲ್ಲ ಈ ಅವಿದ್ಯೆ. ಸೊ ಒಂದು ಸಿಂಪಲ್ ಫಾರ್ಮ್ ಅಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ, ಈ ಅವಿದ್ಯೆ ಅನ್ನೋದು ಒಂದು ಆವರಣ ಶಕ್ತಿ, ಅದ್ರಲ್ಲಿ ಒಂದು ವಿಕ್ಷೇಪ ಶಕ್ತಿ ಅಂತಾನೂ ಒಂದಿದೆ. ಆವರಣ ಶಕ್ತಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಏನು ಗೊತ್ತಾಗ್ತಾ ಇಲ್ಲ ಅಂತ ಒಂದು ವಿಷಯವನ್ನು ಮಾತ್ರ ಮಾಡ್ತಾ ಇರುತ್ತೆ. ಆದ್ರೆ ವಿಕ್ಷೇಪ ಶಕ್ತಿ ಅನ್ನೋದು ಏನ್ ಮಾಡುತ್ತೆ, ನಾನು ಇಂಥವನು ಅಂತವನು ಅಂತ ಒಂದು ನಮ್ಗೆ ಐಡೆಂಟಿಟೀಸ್ ಎಲ್ಲ ತಂದುಕೊಟ್ಬಿಡ್ತಾರೆ. ಪ್ರಪಂಚವನ್ನೆಲ್ಲ ನಮ್ ಮುಂದೆ ಇಟ್ಬಿಡ್ತೇವೆ. ವಿಕ್ಷೇಪ ಅನ್ನೋದು ಅದೇ. ಸುಷುಪ್ತಿ ಅವಸ್ಥೆಯಲ್ಲಿ ಆ ವಿಕ್ಷೇಪ ಶಕ್ತಿ ಅನ್ನೋದು ಅಡಗಿರುತ್ತೆ. ಅವಿದ್ಯಾ ಅಂತ ಒಂದು ಆವರಣ ಶಕ್ತಿ ಮಾತ್ರ ಇರುತ್ತೆ ಆ ಸಮಯದಲ್ಲಿ. ಅವಾಗ ಏನಂತ ಹೇಳಿ ಅದನ್ನ ಹೇಳ್ತಾ ಇದ್ದಾರೆ, ಯದ್ಯಪಿ ಆ ದ್ವೈತ ದುಃಖ ಅದೆಲ್ಲ ಅನುಭವ ಅದೆಲ್ಲ ನಮ್ಗೆ ಸುಷುಪ್ತಿನಲ್ಲಿ ಇರೋದಿಲ್ಲ. ಹಾಗಾಗಿ ನಮ್ಗೆ ಅದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಸ್ವಭಾವನ ತಿರೋಧತ್ತೆ, ನಮ್ಮ ಆನಂದ ಸ್ವರೂಪವಾಗಿರೋದು ನಾವು ಅದ್ವಯ ಸ್ವರೂಪವಾಗಿದ್ದೀವಿ ಅನ್ನೋದನ್ನ ಈ ಅವಿದ್ಯೆಯನ್ನು ಮುಚ್ಚೋದಿಲ್ಲ. ಅದನ್ನ ಅವಿದ್ಯೆ ಅನ್ನೋದು ನಮ್ಮ ವಾಸ್ತವಾದ ಸ್ವರೂಪವಾಗಿರೋ ಆನಂದ ಸ್ವರೂಪ ಮತ್ತು ಈ ಅದ್ವೈತ ಸ್ವರೂಪ, ಅದ್ವೈತ ಸ್ವರೂಪವಾಗಿದ್ದು ನಾವಿದ್ದೀವಲ್ಲ, ಅದನ್ನ ಈ ಅವಿದ್ಯೆ ಅನ್ನೋದು ಮುಚ್ಚೋದಿಲ್ಲ ಆ ಸಮಯದಲ್ಲಿ ಅಂತ ಹೇಳಿದ್ರು. ಮುಚ್ಚಿದ್ರೆ ಏನಾಗ್ತಾ ಇತ್ತು, ನಮ್ಗೆ ಇದ್ರ ಅನುಭವ ಬರ್ತಾನೆ ಇರ್ಲಿಲ್ಲ. ಯಾವ್ದ್ರ ಅನುಭವ, ನಾನು ಒಬ್ಬನೇ ಒಬ್ಬ ಮಾತ್ರ ಇದ್ದಿದ್ದೀನಿ ಸುತ್ತಿನಲ್ಲಿ ಅನ್ನೋ ಅನುಭವ, ಆಮೇಲೆ ನಾನು ಆನಂದವಾಗಿದ್ದೀನಿ ಅನ್ನೋ ಅನುಭವ. ಈ ಅನುಭವ ನಮಗೆ ಅವಿದ್ಯೆ ಅದನ್ನ ಮುಚ್ಚಿದ್ರೆ ನಮ್ಗೆ ಈ ಅನುಭವ ಬರ್ತಾ ಇರ್ಲಿಲ್ಲ. ಅದೇ ನಮ್ಗೆ ಅನುಭವ ಬರ್ತಾ ಇದೆ. ಎಚ್ಚರ ಆದ್ಮೇಲೆ ನಮ್ಗೆ ಗೊತ್ತಾಗ್ತಾ ಇದೆ, ನಾನು ಒಬ್ಬನೇ ಒಬ್ಬ ಮಾತ್ರ ಇದ್ದಿದ್ದೀನಿ ಆ ಸಮಯದಲ್ಲಿ, ಬೇರೆ ಯಾರು ಇದ್ದಿಲ್ಲ. ಆಮೇಲೆ ನಾನು ಆನಂದ ಸ್ವರೂಪವಾಗಿದ್ದೀನಿ ಅನ್ನೋದು. ಅವಾಗ ಆ ವಿದ್ಯೆ ಅನ್ನೋದು ಇವುಗಳನ್ನ ಮುಚ್ಚಿಲ್ಲ. ಆ ವಿದ್ಯೆ ಅದಿದ್ರು ಕೂಡ ಇವುಗಳನ್ನ ಅದು ಮುಚ್ಚಾಕಿಲ್ಲ ಅನ್ನೋದನ್ನು ಗೊತ್ತಾಗುತ್ತೆ ಅಂತ. ಸೊ ಇಂಥ ವಿಷಯಗಳೆಲ್ಲ ನಾವು ಸುಷುಪ್ತಿ ಅನ್ನೋದನ್ನ ನಾವು ಅನಲೈಸ್ ಮಾಡಿದಾಗ ನೋಡಿ, ಇವಾಗ ಯಾವ ತರ ಒಂದಿದೆ ಅಂತ ಹೇಳಿದ್ರೆ, ಎಲ್ಲಾ ಫೀಲ್ಡ್ಸ್ ಅಲ್ಲೂ ಇದು ಕಾಮನ್. ಇದು ಇವಾಗ ಒಬ್ಬನಿಗೆ ಶರೀರ ಅನ್ನೋದು ಅವನು ಶರೀರ ಇಟ್ಕೊಂಡೆ ಹುಟ್ಟಿದ್ದಾನೆ, ಒಬ್ಬ ಚೆನ್ನಾಗಿ ಬೆಳೆದು ಇರ್ತಾನೆ. ಹಾಗಿದ್ರು ಕೂಡ ಈ ಶರೀರದ ಬೇಕಾದಷ್ಟು ಮೆಕ್ಯಾನಿಸಮ್ಸ್ ಎಲ್ಲ ಇದೆಯಲ್ಲ ಒಳಗಡೆ ಇರೋದು, ಅದೆಲ್ಲ ಅವನು ಒಬ್ಬ ವ್ಯಕ್ತಿ ಮೆಡಿಕಲ್ ಸ್ಕೂಲ್ಗೆ ಹೋದಾಗ ಮಾತ್ರ ಅವನಿಗೆ
ತುಂಬಾ ಡೀಟೇಲ್ ಆಗಿ ಎಲ್ಲ ಗೊತ್ತಾಗುತ್ತೆ ಅವನಿಗೆ. ಸ್ವಲ್ಪ ಮಟ್ಟಿಗೆ ನಮಗೆ ಸ್ಕೂಲ್ ಕಾಲೇಜಲ್ಲಿ ಕೂಡ ಹೇಳಿರ್ತಾರೆ, ಬಟ್ ಜಾಸ್ತಿ ಚೆನ್ನಾಗಿ ತುಂಬಾ ಅಪರೋಕ್ಷವಾಗಿ ಅವನಿಗೆ ಅಪರೋಕ್ಷ ಅಂದ್ರೆ ತುಂಬಾ ಜಾಸ್ತಿ ವಿತೌಟ್ ಮಚ್ ಇದು ಅದಕ್ಕೆ ಒಂದು ಕರ್ತನ್ ಅಥವಾ ಇದು ಇಲ್ದೇನೆ ಅವನಿಗೆ ಗೊತ್ತಾಗಿದೆ. ಆ ಸಮಯದಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ, ಅದು ರಿವೀಲ್ ಆಗುತ್ತೆ ಅದು. ಅದೇ ಅವಾಗ ಗೊತ್ತಾಗುತ್ತೆ. ಎದೆಗೂ ಶರೀರ ನೋಡಿ, ಎಲ್ಲರೂ ಶರೀರದಲ್ಲಿ ಅಭಿಮಾನ ಇದೆ. ನಾನು ಯಾರು ಅಂತ ಕೇಳಿದ್ರೆ ಅದನ್ನೇ ಹೇಳ್ತಾನೆ, ನಾನು ಇಂಥವ್ರಿಗೆ ಇಂಥ ಸಮಯದಲ್ಲಿ ಹುಟ್ಟಿದ್ದೀನಿ, ನನ್ನ ತೂಕ, ವೇಟ್, ಹೈಟ್ ಎಲ್ಲವನ್ನು ಹೇಳ್ಕೊಡ್ತಾನೆ. ಆದ್ರೂ ಕೂಡ ಈ ಅನಾಟಮಿ ಅನ್ನೋದು ಬಂದಾಗಲೇ ಒಳಗಡೆ ಹೇಗಿದೆ ಅನ್ನೋದ್ರಲ್ಲ ಒಂದು ಸ್ವರೂಪ ಗೊತ್ತಾಗುತ್ತೆ. ಆತರ ಎಲ್ಲೂ ಕೂಡ ಯದ್ಯಪಿ ಎಲ್ಲರಿಗೂ ಕೂಡ ಈ ಒಂದು ನಾನು ಇದ್ದೀನಿ, ನಾನು ಸುಖ ದುಃಖ ಅನುಭವಿಸ್ತಾ ಇದ್ದೀನಿ ಅಂತ ಎಲ್ಲ ಗೊತ್ತಾ, ಸುಶುಕ್ತಿ ಕೂಡ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಎಲ್ಲರಿಗೂ ಯಾರು ಹೇಳ್ಕೊಡ್ದೇನೆ ಸುಶುಕ್ತಿ ಅನ್ನೋದು ಅನುಭವಕ್ಕೆ ಬರ್ತಾ ಇದೆ. ಯಾರು ಅದನ್ನ ಅವ್ರಿಗೆ ಫೋಕ್ಸ್ ಮಾಡ್ಬೇಕಾಗಿಲ್ಲ, ನಿದ್ದೆಗೆ ಹೋಗು ಅಂತ ಹೇಳ್ಬೇಕಾಗಿಲ್ಲ, ನಿದ್ದೆ ಎಲ್ಲರಿಗೂ ಬರ್ತಾ ಇದೆ. ಹಾಗಿದ್ರು ಕೂಡ ನಿದ್ದೆ ಎಂಥದ್ದು, ಅದರ ಒಂದು ಸ್ವರೂಪ ಎಂಥದ್ದು ಅನ್ನೋದನ್ನ ನಮಗೆ ಶಾಸ್ತ್ರದ ಸಹಾಯದಿಂದ ನಾವು ತಿಳ್ಕೊಂಡಾಗ ನಮ್ಗೆ ಮಾಡಬೇಕಾಗುತ್ತೆ. ನೋಡಿ ಎಲ್ಲರಿಗೂ ನೋಡಿ ಒಂದು ಹೇಳ್ತಾ ಇರಲ್ಲ, ನ್ಯೂಟನ್ ಇದು ಲಾಸ್ ಆಫ್ ಇದನ್ನ ಅದನ್ನು ಕಂಡಿಡಿದ ಮುಂಚೆ ಕೂಡ ಮುಂಚೆನೂ ಕೂಡ ಆಪಲ್ ಬೀಳ್ತಾನೆ ಇತ್ತು ಮೇಲ್ಗಡೆಯಿಂದ. ಆದ್ರೂ ಕೂಡ ಅವನು ಲಾಸ್ ನ ಅವನು ಇದು ಮಾಡ್ದ, ಒಂಥರ ಕೋಡಿಫೈ ಮಾಡ್ಕೊಟ್ಟ. ಅದೇ ತರನೇ ಇಲ್ಲೂ ಕೂಡ ಸುಶುಕ್ತಿ ಅನ್ನೋದು ಎಲ್ಲರಿಗೂ ಕೂಡ 3 ಅವಸ್ಥೆಗಳು ಎಲ್ಲರಿಗೂ ಕೂಡ ಬಂದು ಹೋಗ್ತಾನೆ ಇದೆ. ಅದು ಕೂಡ ಶಾಸ್ತ್ರ ಏನ್ ಮಾಡುತ್ತೆ, ಅದನ್ನ ತುಂಬಾ ಚೆನ್ನಾಗಿ ಅದನ್ನ ಅನಲೈಸ್ ಮಾಡಿ ನಮ್ಮ ಮುಂದೆ ಇಡುತ್ತೆ, ನಮ್ಗೆ ಚೆನ್ನಾಗಿ ತೋರಿಸ್ಕೊಡುತ್ತೆ. ಆ ಕಾರಣದಿಂದ ನಮ್ಗೆ ಶಾಸ್ತ್ರದ ಒಂದು ದೊಡ್ಡ ಪ್ರಯೋಜನ ಆಗುತ್ತೆ. ಸೊ ದ್ವೈತ ದುಃಖಾದಿ ರೂಪಂ ಯತೆ ಸ್ವಾತ್ಮನಃ ಸ್ವಪ್ರಯೋಜನ ಸ್ವಜಾಗ್ರತೋ ಸ್ವಪ್ನ ಜಾಗ್ರತೋ ತದ್ ಅವಿದ್ಯೋತ್ಥಂ ಇತಿ ಏತತ್ ತಾವ ಅಸ್ಯ ಇತಿ ವರ್ಣ್ಯತೆ. ನೋಡಿ, ದ್ವೈತ ದುಃಖಾದಿ ರೂಪಂ ಯತೆ ಸ್ವಾತ್ಮನಃ ಸ್ವಪ್ನ ಜಾಗ್ರತೋ, ಸ್ವಪ್ನ ಮತ್ತು ಜಾಗೃತ ಅವಸ್ಥೆಯಲ್ಲಿ ಒಬ್ಬನಿಗೆ ಈ ದ್ವೈತ ದುಃಖ ಅಂದ್ರೆ ಏನಾಯ್ತು, ಎರಡನೇ ವಸ್ತು ಇದೆ, ಅದರಿಂದ ನಮ್ಗೆ ದುಃಖ ಅಂತೆಲ್ಲ ಇದೆಯಲ್ಲ, ಅದೆಲ್ಲ ಕೂಡ ನಮ್ಗೆ ಸ್ವಪ್ನ ಜಾಗೃತದಲ್ಲಿ ನಮ್ಗೆ ಅನುಭವಕ್ಕೆ ಬರ್ತಾನೆ ಇದೆ. ಅದು ಕೂಡ ಅವಿದ್ಯೆಯಿಂದ ಉಂಟಾಗಿರೋದು ಅನ್ನೋದು ಕೂಡ ನಮ್ಗೆ ಇವಾಗ ಗೊತ್ತಾಗುತ್ತೆ. ಈ ಸುಷುಪ್ತಿ ಅವಸ್ಥೆಯನ್ನೆಲ್ಲ ಕೂಡ ನಾವು ನೋಡಿದಾಗ ಗೊತ್ತಾಗುತ್ತೆ. ಇದು ಅವಾಗ ಏನಾಗಿದೆ, ಈ ದ್ವೈತ ಮತ್ತು ಅದರಿಂದ ಬರೋ ದುಃಖ ಅದನ್ನೆಲ್ಲ ಅವಿದ್ಯೆಯೇ ಅದಕ್ಕೆ ಕಾರಣ, ಮುಖ್ಯವಾದ ಕಾರಣ. ಆದ್ರೆ ಆ ಸಮಯದಲ್ಲಿ ಅವಿದ್ಯೆ ಅನ್ನೋದು ಅದನ್ನೇನು ಮಾಡ್ಲಿಲ್ಲ, ಅದನ್ನ ನಮ್ಗೆ ನಮ್ಮ ಸ್ವರೂಪವಾಗಿರೋ ಒಂದು ಅದ್ವೈತ ಸ್ವರೂಪವನ್ನ ಮತ್ತು ನಮ್ಮ ಆನಂದ ಸ್ವರೂಪವನ್ನ ಅದು ಮುಚ್ಚ ಹಾಕ್ಲಿಲ್ಲ. ಆದ್ರೂ ಕೂಡ ನಮ್ಗೆ ಇದಕ್ಕೆ ಕಾರಣ ಯಾವ್ದು ಅಂತ ಕೇಳಿದ್ರೆ, ಈ ಸಮಯದಲ್ಲೆಲ್ಲ ಯಾವ್ದು ಈ ಜಾಗೃತ ಸ್ವಪ್ನಾವಸ್ಥೆಯಲ್ಲಿ ನಮ್ಗೆ ಬರ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಅವಿದ್ಯೆಯನ್ನೇ ಹೊರತು ನಮ್ಮ ಸ್ವಭಾವ ಅಲ್ಲ ಅದು ಅಂತ. ಮತ್ತೆ ವಿದ್ಯಾಯ ಪರಮೋತ್ಕರ್ಷೆ ಜಾಗೃತ್ ಸಾಕ್ಷಿ ಆತ್ಮಭಾಸನ ಸರ್ವೋಸ್ಮಿ ಇತಿ ಮತಿಂ ಸ್ವಪ್ನೆ ಕರೋತಿ ಅದ್ವೈತ ಭಾಸಿನಿ ಅಂತ. ನೋಡಿ, ಎಷ್ಟು ಚೆನ್ನಾಗಿರೋ ಒಂದು ವಿಷಯ ಹೇಳ್ತಾ ಇದೆ, ಆಶ್ಚರ್ಯವಾಗ್ತದೆ ನಾವು ನೋಡಿದ್ರೆ. ವಿದ್ಯೆ ಅಂದ್ರೆ ಅವಿದ್ಯೆ ಖಂಡಿತ ಎಲ್ಲರಿಗೂ ಇದೆ. ಅಷ್ಟು ಎಂತ ವಿದ್ಯೆ ಇದೆ ಅಂತ ಹೇಳಿದ್ರೆ, ಅವನ್ನ ಪೂರ್ತಿ ಸಂಸಾರದಲ್ಲಿ ತೊಡಗಿಸಿ ಅವ್ನಿಗೆ ಏನಪ್ಪಾ ಇದು ಅಂತ ಅವ್ನಿಗೆ ಗೊತ್ತಾಗದೆ ಇರೋ ತರ ಆಗ್ತಾ ಇದೆ. ಆದ್ರೆ ವೇದಾಂತ ಏನ್ ತೋರಿಸ್ಕೊಡುತ್ತೆ, ಆ ಅವಿದ್ಯೆಯನ್ನ ಹೋಗ್ಲಾಡ್ಸ್ಕೊಳ್ಳಕ್ಕೆ ಒಂದು ದಾರಿಯನ್ನು ತೋರಿಸ್ಕೊಡ್ತಾ ಇದೆ. ಅವಿದ್ಯೆಯನ್ನು ಹೋಗ್ಲಾಡ್ಸ್ಕೊಂಡು ಆ ಜ್ಞಾನ ಸ್ವರೂಪವನ್ನ, ಜ್ಞಾನ ಎಂಥದ್ದು ಅನ್ನೋದನ್ನ ನಮ್ಗೆ ತೋರಿಸ್ಕೊಡುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಆ ಉಪನಿಷತ್ತು ಹೇಳ್ತಾ ಇದೆ, ವಿದ್ಯಾಯ ಪರಮ ಉತ್ಕರ್ಷೆ ಅಂದ್ರೆ ಏನಾಯ್ತು, ವಿದ್ಯೆ ಅಂದ್ರೆ ಆತ್ಮ ಸ್ವರೂಪದ ಒಂದು ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನ ಉತ್ಕರ್ಷ, ಪರಮ ಉತ್ಕೃಷ್ಟವಾದ ಒಂದು ಜ್ಞಾನ ಅವನಿಗೆ ಬಂದಾಗ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಹೇಳ್ತಾ ಇದೆ, ಅವನಿಗೆ ಸ್ವಪ್ನದಲ್ಲಿ ಕೂಡ ನಾನು ಎಲ್ಲವೂ ನಾನೇ ಆಗಿದ್ದೀನಿ ಅಂತ ಅವನಿಗೆ ಗೊತ್ತಾಗ್ತದೆ. ಇನ್ ದ ಸೆನ್ಸ್ ನೋಡಿ, ಇವಾಗ ಏನು ಅದಕ್ಕೆ ಕಂಡೀಷನ್ ಅಂತ ಹೇಳಿದ್ರೆ, ಎಚ್ಚರಾವಸ್ಥೆಯಲ್ಲಿ ಇಂಥ ಒಬ್ಬ ಜ್ಞಾನಿ ಎಚ್ಚರಾವಸ್ಥೆಯಲ್ಲಿ ಎಲ್ಲವೂ ನಾನೇ, ಸರ್ವಾತ್ಮ ಭಾವ ನನಗೆ ಇದೆ ಅಂತ ಅವನಿಗೆ ತಿಳ್ಕೊಳ್ತಾನೆ ಅವನು. ಆದ್ರೆ ಉಪನಿಷತ್ತು ಏನ್ ಹೇಳ್ತಾ ಇದೆ, ನಿನಗೆ ಸ್ವಪ್ನ ಅಂತ ಯಾವ್ದು ಬರ್ತಾ ಇದೆಯೋ ಅದಕ್ಕೆ ಬೇಸಿಸ್ ಯಾವ್ದು ಅಂದ್ರೆ ಜಾಗೃತಿ ಬೇಸಿಸ್. ಅದಕ್ಕೆ ಜಾಗೃತ ಅವಸ್ಥೆಯಲ್ಲಿ ನಿನ್ಗೆ ಆಗಿರೋ ಅನುಭವಗಳೆಲ್ಲ ವಾಸನಾ ರೂಪವಾಗಿ ಒಂದು ಒಳಗಡೆ ಇಟ್ಕೊಂಡಿದ್ದು, ಸ್ವಪ್ನ ಅಂತ ಬಂದಾಗ ಆ ವಾಸನಾಮಯವಾದ ಒಂದು ಪ್ರಪಂಚವನ್ನ ನಿನಗೆ ತೆಗೆದು ತೋರಿಸ್ತಾ ಇದೆ. ನಿನ್ ಮುಂದೆ ಒಂದು ಕನ್ನಡಿಯನ್ನ ಇಡ್ತಾ ಇದೆ, ನಿನ್ನ ಸ್ವಭಾವ ಎಂಥದ್ದಾಗಿದೆ, ನೀನ್ ಎಂಥದ್ದಾಗಿದೆ ಅಂತ. ಆದ್ರೆ ಒಬ್ಬ ಜ್ಞಾನಿಯಾಗಿರೋನಿಗೆ ಎಚ್ಚರಾವಸ್ಥೆಯಲ್ಲಿ ಅವನು ನಾನು ಎಲ್ಲವೂ ನಾನೇ ಆಗಿದ್ದೀನಿ, ನನ್ನಿಂದ ಬಿಟ್ಟು ಬೇರೆ ಯಾವ್ದು ಇಲ್ವೇ ಇಲ್ಲ ಅಂತ ಒಂದು ಬುದ್ಧಿ ಇದೆಯಲ್ಲ, ಅದು ಆ ಅನುಭವ, ಈ ಅನುಭವ ಸ್ವಪ್ನಾವಸ್ಥೆಯಲ್ಲಿ ಕೂಡ ಅವನಿಗೆ ಬರುತ್ತೆ ಅಂತ ಹೇಳ್ತಾರೆ. ಅಂತ ಅವನಿಗೆ ಬರುತ್ತೆ ಅಂತ. ಅದು ಸ್ವಪ್ನಾವಸ್ಥೆಯಲ್ಲಿ ಇದು ಬರ್ಬೇಕು ಅಂತ ಅವನಿಗೆ ವಿಲ್ ನಾಟ್ ಮೇಕ್ ಎನಿ ಎಫರ್ಟ್, ಬಿಕಾಸ್ ಸ್ವಪ್ನ ಅನ್ನೋದು ನಮ್ಗೆ ಒಂದು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋ ವಿಷಯ ಅಲ್ಲ ಸ್ವಪ್ನ ಅನ್ನೋದು, ಅದು ಹಠಾತ್ತಾಗಿ ಆಗೋದದು. ಆದ್ರೆ ಅಂತವನಿಗೆ ಏನಾಗಿರುತ್ತೆ, ಅವನಿಗೆ ಎಚ್ಚರಾವಸ್ಥೆಯ ಒಂದು ಆತ್ಮಜ್ಞಾನದ ಒಂದು ಸರ್ವಾತ್ಮ ಭಾವದ ಒಂದು ಅನುಭವ ಅಂತ ಇದೆಯಲ್ಲ, ಅದು ಎಷ್ಟು ಪ್ರಕರ್ಷವಾಗಿದೆ ಅಂತ ಹೇಳಿದ್ರೆ, ಅದು ಇಟ್ ಕ್ರಿಯೇಟ್ಸ್ ಸಚ್ ಎ ವೆರಿ ಗ್ರೇಟ್ ಇಂಪ್ಯಾಕ್ಟ್ ಇನ್ ಇಸ್ ಸಬ್ಕಾನ್ಶಿಯಸ್ ಆಲ್ಸೋ. ಅದು ಅವನಿಗೆ ಸ್ವಪ್ನದಲ್ಲಿ ಕೂಡ ಅದು ಆತರ ಒಂದು ಬುದ್ಧಿ ಅವನಿಗೆ ಅನುಭವ ಅವನಿಗೆ ಇದೆ, ಎಲ್ಲವೂ ನಾನೇ ಅಂತ ಒಂದು ಅನುಭವ
ಸ್ವಪ್ನದಲ್ಲಿ ಕೂಡ ಇರುತ್ತೆ ಅವನಿಗೆ ಅಂತ ಅದನ್ನ ಇಲ್ಲಿ ಕುರಿತು ಹೇಳಿದೆ ಅದನ್ನ. ವಿದ್ಯಾಯ ಪರಮೋತ್ಕರ್ಷೆ ಜಾಗೃತ್ ಸಾಕ್ಷಿ ಆತ್ಮವಾಸನ ಸರ್ವೋಸ್ಮಿ, ನಾನು ಎಲ್ಲವೂ ನಾನೇ ಆಗಿದ್ದೀನಿ ಇತಿ ಮತಿಂ ಸ್ವಪ್ನೆ ಕರೋತಿ ಅದ್ವೈತ ಭಾಸಿನಿ ಅಂತ. ಹಾಗಾಗಿ ಈ ಅದ್ವೈತ ಸ್ವರೂಪವನ್ನ ಅವನಿಗೆ ಪ್ರಕಾಶ ಮಾಡಿ ತೋರಿಸೋ ಒಂದು ಈ ಅನುಭವ ಇದೆಯಲ್ಲ, ಎಲ್ಲವೂ ನಾನೇ ಆಗಿದ್ದೀನಿ. ಅವಾಗ ಏನಾಯ್ತು, ಎಲ್ಲವೂ ನಾನೇ ಆಗಿದ್ದೀನಿ ಅಂತ ಹೇಳಿದ್ರೆ ನನ್ನ ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ತಾನೆ, ಅದೇ ತಾನೇ ಅರ್ಥ. ಅದಕ್ಕೆ ಎಲ್ಲವೂ ನಾನೇ ಆಗಿದ್ದೀನಿ ಅಂತ ಹೇಳಿದ್ರೆ ನನ್ನ ಬಿಟ್ಟು ಇನ್ನೊಂದು ಅಂತ ಯಾವುದೂ ಇಲ್ವೇ ಇಲ್ಲ. ಹಾಗಾಗಿ ಅಂತ ಒಂದು ಅನುಭವವನ್ನ ಅದ್ವೈತ ಸ್ವರೂಪ ಒಂದು ಅನ್ನೋದನ್ನ ಪ್ರಕಾಶ ಮಾಡೋ ಒಂದು ಅನುಭವ ಇದೆಯಲ್ಲ, ಅದು ಸ್ವಪ್ನದಲ್ಲಿ ಕೂಡ ಬರುತ್ತೆ ಅವನಿಗೆ. ಯಾವಾಗ ಅವನಿಗೆ ಆತ್ಮಜ್ಞಾನ ಹೆಚ್ಚಾಗಿದ್ರೆ ಅದು ಬರುತ್ತಾ ಪರಮೋ ಲೋಕಃ ಬಾಧ ವಿವರ್ಜನಾತ್ ಬಾಧಂತೆ ರಾಜಾದ್ಯಾಹ ಇವ ಶಬ್ದ ಶ್ರುತತ್ವತಃ. ಇವಾಗ ಸರ್ವಾತ್ಮ ಭಾವ ಪರಮ ಲೋಕಃ ಅಂದ್ರೆ ಉತ್ಕೃಷ್ಟವಾದ ಸ್ಥಿತಿ ಯಾಕೆ ಸರ್ವಾತ್ಮ ಭಾವ ಅನ್ನೋದೇ ಉತ್ಕೃಷ್ಟ ಸ್ಥಿತಿ. ಅದು ಅವನಿಗೆ ಯಾವ್ದು ಬಂದ್ಬಿಟ್ಟಿದೆಯೋ ಅದು ಅದಕ್ಕೆ ಬಾಧ ವಿವರ್ಜನ, ಅದಕ್ಕೆ ಒಂದು ಕಾಂಟ್ರಡಿಕ್ಷನ್ ಅನ್ನೋದು ಯಾವುದು ಇಲ್ಲದೆ ಇರೋದ್ರಿಂದ ಬಾಧಂತೆ. ಆದ್ರೆ ಬಾಕಿ ಎಲ್ಲ ಅವಸ್ಥೆಗಳೆಲ್ಲ ಇದೆಯಲ್ಲ, ಒಬ್ಬ ದೇವತೆಯಾಗಿದ್ದಾನೆ ಒಬ್ಬ ಒಂದು ಜೀವ. ಯಾಕಂದ್ರೆ ದೇವತೆಗಳು ಕೂಡ ಜೀವಗಳಿರ್ತಾನೆ. ಆಮೇಲೆ ಯಾವ್ದು ದೇವತೆ ಯಾವ್ದಾದ್ರು ಇರಲಿ, ಯಾವ್ದಾದ್ರು ಇರಲಿ, ವಾಯು ಅಗ್ನಿ ಯಾವ್ದಾದ್ರು ಇರಲಿ. ಮತ್ತು ರಾಜ ಒಬ್ಬನಿಗೆ ಮನುಷ್ಯ ಲೋಕದಲ್ಲಿ ರಾಜ, ಯಾತಕ್ಕೆ ದೇವ ರಾಜ ಎರಡು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮನುಷ್ಯ ಲೋಕದಲ್ಲಿ ತುಂಬಾ ಉತ್ಕೃಷ್ಟವಾಗಿರೋದು ರಾಜ. ಅದಕ್ಕೆ ನರೇಂದ್ರ ಅಂತ ಹೇಳ್ತಾರೆ. ರಾಜನಿಗೆ ನರೇಂದ್ರ ಅಂತ ಒಂದು ಹೇಳ್ತಾರೆ. ಯಾಕೆ ಅಂತಂದ್ರೆ ಮನುಷ್ಯರಲ್ಲಿ ಅವನು ತುಂಬಾ ಉತ್ಕೃಷ್ಟವಾದವನು ಅಂತ. ಯಾಕಂದ್ರೆ ಅವನಿಗೆ ತುಂಬಾ ಉತ್ಕೃಷ್ಟವಾದ ಒಂದು ಭೋಗ ಸಿಗ್ತಾ ಇದೆ ಅವನಿಗೆ. ತುಂಬಾ ಉನ್ನತವಾದ ಪದವಿ ಇದ್ದಾನೆ ಅವನು. ಬಾಕಿ ಎಲ್ಲರಿಗೂ ಸಿಗದೇ ಇರೋ ಒಂದು ಪದವಿ ಅವನಿಗೆ ಸಿಕ್ಕಿದೆ ಅದು. ಹಾಗೆ ಮನುಷ್ಯರಲ್ಲಿ ತುಂಬಾ ಉತ್ಕೃಷ್ಟವಾದದ್ದು ರಾಜನ ಪದವಿ ಅಂತ. ಅದೇ ತರ ದೇವತೆಗಳಲ್ಲಿ ಕೂಡ ಮನುಷ್ಯರಿಗೆಲ್ಲ ಯಾವ್ದಕ್ಕೂ ಯಾರು ಮನುಷ್ಯರಿಗೂ ಸಿಗದೇ ಇರೋದೊಂದು ದೇವತಾ ಪದವಿ ಅಂತ ಅವನಿಗೆ. ಹಾಗಾಗಿ ಆ ಎರಡು ಕೂಡ ಅದನ್ನ ಅದು ಉತ್ಕೃಷ್ಟ ಸರ್ವೋತ್ಕೃಷ್ಟ ಅಂತ ಹೇಳ್ತಾ ಇದೆ ಶಾಸ್ತ್ರ. ಈ ಸರ್ವಾತ್ಮ ಭಾವ ಅಂತ ಯಾವ ಜ್ಞಾನಿಗಿದೆಯೋ ಅದನ್ನ ಮಾತ್ರವೇ ಸರ್ವೋತ್ಕೃಷ್ಟ ಅಂತ ಹೇಳ್ತಾ ಇದೆ. ಇವುಗಳೆಲ್ಲವೂ ಕೂಡ ಬಾಧೆ ಬಂದ್ಬಿಡ್ತಾ ಇದೆ. ಯಾಕಂದ್ರೆ ಒಬ್ಬನಿಗೆ ಎಚ್ಚರದಲ್ಲಿ ಒಬ್ಬ ಸಾಮಾನ್ಯವಾಗಿ ರಾಜನಾಗಿದ್ರು ಕೂಡ ಅವನಿಗೆ ಸ್ವಪ್ನದಲ್ಲಿ ಬೇರೆ ಯಾವ್ದೋ ಬರೋಕ್ ಸಾಧ್ಯತೆ ಇದೆ. ಆಮೇಲೆ ಇನ್ನೊಂದು, ಅವನಿಗೆ ಇವಾಗ ರಾಜನಾಗಿದ್ದಾನೆ, ಕಾಲಾಂತರದಲ್ಲಿ ಅವನಿಗೆ ರಾಜ ಪದವಿ ಕೊಟ್ರೆ ಹೋಗ್ಬೋದು ಅಲ್ವಾ, ಅದು ಆಗುತ್ತೆ. ಚೀಫ್ ಮಿನಿಸ್ಟರ್ ಆಗಿದ್ದವರು ಇವಾಗ ಅದನ್ನ ಕಳ್ಕೊಂಡಿದ್ದಾರೆ, ಇನ್ನೊಬ್ಬರಿಗೆ ಸಿಕ್ಕಿದೆ, ಇದನ್ನ ನಾವು ನೋಡ್ತೀವಿ. ಅದೇ ತರ ದೇವತಾ ಸ್ಥಿತಿಯಲ್ಲಿ ಇರೋರು ಕೂಡ ಒಂದಾನೊಂದು ಸಮಯದಲ್ಲಿ ಅವ್ರಿಗೆ ಸಿಕ್ಕಿರುತ್ತೆ, ಆಮೇಲೆ ಕೂಡ ಅದು ಅವ್ರಿಗೆ ಬಿಟ್ಟು ಹೋಗ್ಬಿಡ್ತಾರೆ. ಯಾಕಂದ್ರೆ ಅವರು ಒಂದು ಭೋಗ ಮುಗಿದ್ಮೇಲೆ ಅವ್ರು ಅಲ್ಲಿಂದ ಬಂದ್ಬಿಡ್ಬೇಕಾಗುತ್ತೆ. ಹಾಗಾಗಿ ಅವುಗಳೆಲ್ಲ ಅಲ್ಟಿಮೇಟ್ ಅಂತ ಅಬ್ಸಲ್ಯೂಟ್ ಅಂತ ಹೇಳಕ್ ಬರ್ತಾ ಇಲ್ಲ. ಈ ಒಂದು ಉತ್ಕರ್ಷ ಅಂತ ಇದೆಯಲ್ಲ, ಸರ್ವಾತ್ಮ ಭಾವ ಅನ್ನೋದು, ಅದು ಮಾತ್ರ ಅಬ್ಸಲ್ಯೂಟ್. ಅದು ಒಂದ್ಸತಿ ಬಂದ್ಬಿಟ್ರೆ ತಿರ್ಗಾ ಹೋಗೋದೇ ಇಲ್ಲ ಅದು ಅಂತ ನಿರ್ಣಯ. ಹಾಗಾಗಿ ಅಂತ ಒಂದು ವಿಷಯವನ್ನು ಕೂಡ ನಮ್ಗೆ ಈ ಸುಷುಪ್ತಿಯ ಒಂದು ವಿಚಾರದಿಂದ ನಾವು ತಿಳ್ಕೊಬೇಕು ಅಂತ. ನಾನು ಅದ್ವೈತಮಪಿ ದ್ವೈತಂ ಸುಪ್ತಿ ಅಸುಪ್ತಿಯೋಹೋ ಇಹ ಆತ್ಮನಿ ಪ್ರಮಾತ್ ಭಾತಿ ಅತ್ರ ಕಿಂ ರೂಪಂ ತಸ್ಯ ಇತಿ ಆಶಂಕ್ಯ ವರ್ಣ್ಯತೆ. ಇವಾಗ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡು, ಅದ್ವೈತ ಸ್ವರೂಪ ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಅದು ದ್ವೈತಂ, ಅದ್ವೈತ ಮತ್ತು ದ್ವೈತ ಎರಡು ಕೂಡ ನಮಗೆ ಸುಷುಪ್ತಿ ಅವಸ್ಥೆಯಲ್ಲಿ ಇರೋನಿಗೆ, ಸುಷುಪ್ತಿ ಅವಸ್ಥೆಯಲ್ಲಿ ಇದ್ದೇ ಇರೋನಿಗೆ, ಅದೆರಡರಲ್ಲೂ ಕೂಡ ನಾವು ಕಾಣ್ತಾ ಇದ್ದೀವಿ. ಹಾಗಿರುವಾಗ ಈ ಜೀವನ ಒಂದು ವಾಸ್ತವಾದ ಸ್ವರೂಪ ಎಂಥದ್ದು ಅಂತ ನಮ್ಗೆ ತೀರ್ಮಾನ ಮಾಡೋಣ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನ್ ಪ್ರಶ್ನೆ? ಅದೇ ಪ್ರಶ್ನೆಗೆ ಏನಂತ ಹೇಳೋ ಉದ್ದೇಶ ಅಂತ ಹೇಳಿದ್ರೆ, ನೋಡು, ನೀವು ಹೇಳ್ತಾ ಇದ್ದೀರಾ ಸುಷುಪ್ತಿ ಸಮಯದಲ್ಲಿ ಒಬ್ಬ ಅದ್ವೈತ ಸ್ಥಿತಿಯಲ್ಲಿ ಇದ್ದಾನೆ, ಅವನಿಗೆ ಎರಡನೇ ವಸ್ತು ಯಾವುದೂ ಇಲ್ಲ ಅಂತ ಅವನಿಗೆ ಹೇಳಿದ್ದೀರಾ. ಸರಿ, ಸುಷುಪ್ತಿಯಲ್ಲಿ ಇಲ್ಲದೆ ಇರೋನಿಗೆ ದ್ವೈತ ಇದ್ದಾನೆ. ಯಾಕಂದ್ರೆ ಅವನಿಗೆ ಬಾಕಿ ವಿಷಯ ಬರ್ತಾ ಇದೆ, ಅದೇ ದ್ವೈತ ಸ್ಥಿತಿ ನಿಂತ. ಅವಾಗ ಈ ಅದ್ವೈತ ಸ್ಥಿತಿ ಮತ್ತು ದ್ವೈತ ಸ್ಥಿತಿ ಅದೆರಡು ಕೂಡ ಸುಷುಪ್ತಿ ಮತ್ತು ಸುಷುಪ್ತಿ ಸ್ಥಿತಿ ಅದನ್ನ ಇಟ್ಕೊಳ್ತಾ ಇದ್ದೀರಾ. ಆದ್ರೆ ಇದೆಲ್ಲರೂ ಜೀವನ ಒಂದು ಸ್ಥಿತಿ ಎಂಥದ್ದು ಅನ್ನೋದನ್ನ ನಾವು ಹೇಗೆ ತೀರ್ಮಾನ ಮಾಡೋಣ ಅಂತ ಕೇಳಿದ್ರೆ, ಅದಕ್ಕೆ ಮುಂದೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಯತ್ ಸಾರ್ವಾತ್ಮ್ಯಂ ಪುರಾ ಪ್ರೋಕ್ತಂ ತದೇವ ಅದ್ವೈತಂ ಆತ್ಮನಃ ರೂಪಂ ಆಗಮತಃ ಸ್ವಾನುಭೂತೆ ಚ ಪುರುಷಾರ್ಥತಃ. ಇವಾಗ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಯಾವುದು ಸಾರ್ವಾತ್ಮ ಭಾವ ಅಂತ ನಾವು ಯಾವ್ದು ಹೇಳಿದ್ರೋ, ಎಲ್ಲವೂ ನನಗೆ ಇಂಥ ಒಂದು ಅನುಭವ ಇದೆಯಲ್ಲ, ಆತ್ಮಜ್ಞಾನದ ಒಂದು ಉತ್ಕರ್ಷ ಅಂತ, ಅದು ತದೇವ ಅದ್ವೈತಂ ಆತ್ಮನ, ಆತ್ಮನ ಒಂದು ಅದ್ವೈತ ರೂಪ ಅದೇನೆ. ಯಾಕಂದ್ರೆ ಎರಡನೇ ಯಾವ್ದು ಇಲ್ವೇ ಇಲ್ಲ, ನಾನು ಒಬ್ಬನೇ ಇರೋದು. ಅಲ್ಲಿ ಕೂಡ ನಾನು ಒಬ್ಬನೇ ಅಂತ ಹೇಳುವಾಗ ಅವನು ನನ್ನ ಶರೀರಾದಿಗಳು ಒಬ್ಬನೇ ಮಾತ್ರ ಇದೆ ಅಂತ ಹೇಳ್ತಾ ಇಲ್ಲ. ಶರೀರಾದಿಕ ಸ್ಥಿತಿಯಲ್ಲಿ ಅವನು ಒಬ್ಬನೇ ಅಂತ ಹೇಳ್ತಾ ಇಲ್ಲ. ನಾನು ಒಬ್ಬನು ಅಂತ ನಾವು ಮಾತುಗಳು ಕೇಳ್ತಾ ಇದ್ದೀವಿ ಹೊರತು ಆ ಒಬ್ಬನು ಅಂತ ಹೇಳುವಾಗ ನಮಗೆ ಒಂದು ಮನುಷ್ಯ ಒಂದು ಪುಲ್ಲಿಂಗ ಬರುತ್ತೆ ಅಲ್ವಾ, ಆತರ ಇಲ್ವೇ ಇಲ್ಲ.
ಆತ್ಮಸ್ವರೂಪ ಒಂದೇನೆ, ನಾನು ಆತ್ಮಸ್ವರೂಪ ನಾನು ಒಂದೇನೆ ಒಬ್ಬನೇ ಇರೋದು. ಆವಾಗ ಒಬ್ಬನನ್ನೋದನ್ನ ಆತ್ಮಕ್ಕೆ ಸೇರಿಸ್ಕೊಂಡು ಹೇಳ್ತಾರೆ. ಶರೀರಾದಿಗೆ ಸೇರಿಸ್ಕೊಂಡು ಹೇಳ್ತಾ ಇಲ್ಲ. ಯಾಕಂದ್ರೆ ಶರೀರಾದಿಗಳು ಬೇಕಾದಷ್ಟಿದೆ, ಕೆಲವು ಶರೀರಾದಿಗಳೇ ಇರೋದು. ಅದರಿಂದ ಆ ಲೆವೆಲ್ ಇಂದ ಹೇಳ್ತಾ ಇಲ್ಲ. ಆತ್ಮಸ್ಥಿರದಿಂದ ಆತ್ಮ ಒಂದು ಆ ಸ್ಟೇಟ್ ಇಂದ ಅವನು ಹೇಳ್ತಾ ಇರೋದು, ನಾನು ಒಬ್ಬನೇ ಇದ್ದು ಎಲ್ಲವೂ ನಾನಾಗಿ ಇದ್ದೀನಿ ಅಂತ ಹೇಳಿದ್ರು. ಹಾಗಾಗಿ ಸಾರ್ವಾತ್ಮ್ಯಂ ಯಾವ್ದನ್ನ ಹೇಳಿದ್ರು ಅದು ಆತ್ಮನ ಒಂದು ಅದ್ವೈತ ರೂಪ. ಅದೇನೆ ಆಗಮತ. ಅದು ಯಾವ್ದ್ರಿಂದ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಮೂರು ಮೂರು ಇದು ಪ್ರಮಾಣದಿಂದ ಗೊತ್ತಾಗ್ತಾ ಇದೆ. ಒಂದು ಯಾವ್ದು ಅಂತ ಹೇಳಿದ್ರೆ ಶಾಸ್ತ್ರದಿಂದ ಗೊತ್ತಾಗ್ತಾ ಇದೆ. ನಮ್ಮ ವಾಸ್ತವದ ಸ್ವರೂಪ ಅದ್ವೈತ ಸ್ವರೂಪವೇ ಅನ್ನೋದು ಶಾಸ್ತ್ರ ಹೇಳ್ಕೊಡ್ತಾ ಇದೆ. ಇನ್ನೊಂದು ಸ್ವಾನುಭೂತಿಯಿಂದ, ಅವನ ಒಂದು ಅನುಭವದಿಂದನೇ. ಅನುಭವ ಕೂಡ ನಮಗೆ 2 ಲೆವೆಲ್ ಇದೆ. ಒಂದು ಲೆವೆಲ್ ಯಾವ್ದು ಅಂತ ಹೇಳಿದ್ರೆ ಸುಷುಪ್ತಿ ಲೆವೆಲ್ ಅಲ್ಲಿ ಎಲ್ಲರಿಗೂ ಕೂಡ ಇರೋದದು. ಅನಲೈಸ್ ಮಾಡಿ ನೋಡಿದಾಗ ನಮಗೆ ಹೌದು ನಾನು ಒಬ್ಬನೇ ಇದ್ದಿದ್ದೀನಿ, ಬೇರೆ ಯಾವ್ದು ಇರಲಿಲ್ಲ ಆ ಸಮಯದಲ್ಲಿ. ಹಾಗಾಗಿ ನಾನು ಎಚ್ಚರಾವಸ್ಥೆಯಲ್ಲಿ ನಾನು ಯಾವ್ದು ಇರೋದು ಅಂತ ನಾನು ಬೇಕಾದಷ್ಟು ನಾನಾತ್ವ ನೋಡ್ತಾ ಇದ್ದೀನಲ್ಲ, ಅದು ಸುಷುಪ್ತಿನಲ್ಲಿ ಅದರಲ್ಲಿ ಯಾವ್ದು ಇಲ್ಲೇ ಇಲ್ಲ. ಆ ನಾನಾತ್ವ ಅನ್ನೋದಿಲ್ಲ, ಆದ್ರೆ ನಾನ್ ಮಾತ್ರ ಇದ್ದಿದ್ದೀನಿ. ಆ ನಾನು ಅಂತ ಹೇಳುವಾಗ ನಾನೊಂದು ಮನುಷ್ಯನಾಗಿದ್ದೀನಿ ಅಂತ ಕೂಡ ಅಲ್ಲ ಅದು. ಹಾಗಾಗಿ ಅನಲೈಸ್ ಮಾಡಿದ್ರೆ ಅಷ್ಟು ದೂರ ಹೋಗುತ್ತೆ ಅದು. ಹಾಗಾಗಿ ಆ ಸ್ಥಿತಿಯಿಂದ ನೋಡಿದಾಗ ನಾನು ಒಬ್ಬನೇ ಇದ್ದಿದ್ದೀನಿ ಅಂತ ಅವನಿಗೆ ಆತ್ಮಜ್ಞಾನ ಇಲ್ಲದೆ ಹೋದ್ರು ಕೂಡ ಸುಷುಪ್ತಿಯ ಒಂದು ದೃಷ್ಟಾಂತವನ್ನು ಇಟ್ಕೊಂಡು, ಸುಷುಪ್ತಿಯ ಒಂದು ಅನಾಲಿಸಿಸ್ ಇಟ್ಕೊಂಡು ನಾವು ತರ್ಕದಿಂದ ಹೇಳ್ಬೋದು. ಇನ್ನೊಂದು ಲೆವೆಲ್ ಸ್ವಾನುಭೂತಿ ಅನ್ನೋದಕ್ಕೆ ಇದು ಕೂಡ ಎಲ್ಲರೂ ಅನುಭವದಲ್ಲೇ ಇರೋದನ್ನ. ಇನ್ನೊಂದು ಲೆವೆಲ್ ಯಾವ್ದು ಅಂತ ಹೇಳಿದ್ರೆ ಪಕ್ಕಾ ನಿಜವಾಗ್ಲೂ ಆತ್ಮಜ್ಞಾನ ಹೊಂದಿರೋ ಯಾರು ಜ್ಞಾನಿ ಆಗಿರೋನಿದ್ದಾನಲ್ಲ ಅವನಿಗೆ ಕೂಡ ಅನುಭವದಿಂದನೇ ಅವನು ಅದ್ವೈತ ಸ್ವರೂಪ ಅಂತ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅವನಿಗೆ ಎಲ್ಲವೂ ನಾನೇ ಅಂತ ಒಂದು ಅನುಭವ ಅವನಿಗೆ ಯಾವಾಗಲೂ ಕೂಡ ಇದೆ. ಅದು ಜಾಗೃತದಲ್ಲೂ ಇದೆ, ಸ್ವಪ್ನದಲ್ಲೂ ಕೂಡ ಅವನಿಗೆ ಇದೆ ಅಂತ ಅವ್ರಿಗೆ ಹೇಳ್ಬಿಟ್ರು. ಮೂರನೇದು ಯಾವ್ದು ಅಂತ ಹೇಳಿದ್ರೆ ಪುರುಷಾರ್ಥತಃ ಅಂತ. ಏನಾಗಿದ್ರೆ ಏನು ಅಂತ ಹೇಳಿದ್ರೆ ಅದೇನೆ ಪುರುಷಾರ್ಥ. ಪುರುಷಾರ್ಥ ಅಂದ್ರೆ ಏನು? ಅಲ್ಟಿಮೇಟ್ ಅಟೈನ್ಮೆಂಟ್ ಅಂತ. ಅದೇನೆ ಎಲ್ಲರಿಗೂ ಕೂಡ ಪುರುಷಾರ್ಥ ಅಂತ ಹೇಳಿದ್ರೇನು, ಮನುಷ್ಯರಿಂದ ಯಾವುದು ಬಯಸಲ್ಪಡುತ್ತೋ, ಹೊಂದಬೇಕು ಅಂತ ಹೊಂದಕ್ಕಾಗಿ ಏನ್ ಬಯಸಲ್ಪಡುತ್ತೋ ಅದನ್ನ ಪುರುಷಾರ್ಥ ಅಂತ ಹೇಳ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ನಮಗೆ ಲೋಕದಲ್ಲಿ 4 ಪುರುಷಾರ್ಥ ಅಂತ ಹೇಳ್ತಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಹೇಳ್ತಾರೆ. ಇದನ್ನ ಕೂಡ ಇನ್ನೂ ಪರಿಷ್ಕಾರ ಮಾಡಿ ನೋಡೋರು ಏನ್ ಹೇಳ್ತಾರೆ ಅಂತ ವಿವೇಕಜ್ಞಾನ ನೋಡಿದಾಗ ನೋಡು, ಈ ಧರ್ಮ, ಅರ್ಥ, ಕಾಮ ಅಂತ ಮೂರಿದೆಯಲ್ಲ ಅದು ನಿಜವಾಗ್ಲೂ ಪುರುಷಾರ್ಥ ಅಂತ ಹೇಳೋದಿಲ್ಲ. ಯಾಕಂದ್ರೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಕೂಡ ಇದೆ ಕಾಮ, ಮೋಕ್ಷ, ಕಾಮ ಅರ್ಥ ಅನ್ನೋದು ಅವುಗಳಿಗೂ ಕೂಡ ಇದೆ ಅದು ಅಲ್ವಾ. ಹಾಗಾಗಿ ಅರ್ಥ ಅಂದ್ರೆ ನಾವು ಆಕ್ಚುಲಿ ಅರ್ಥ ಅನ್ನೋದು ಹಣಕಾಸು ಅಂತ ಇಟ್ಕೊಂಡ್ರು ಕೂಡ ಅದನ್ನ ಯಾವ್ದಕ್ಕೆ ಇಟ್ಕೊಳ್ತೀವಿ? ಅದನ್ನ ಇನ್ನೊಂದು ಸಮಯಕ್ಕೆ ನಮಗೆ ಖರ್ಚು ಮಾಡಕ್ಕೆ ಆಗುತ್ತೆ, ನಮ್ಮ ಕಾಮನೆಯನ್ನ ಪೂರೈಸ್ಕೊಳ್ಳಕ್ಕೆ ನಮಗೆ ಹಣ ಇದ್ರೆ ಅನುಕೂಲವಾಗುತ್ತೆ ಅಂತ ನಾವು ತಿಳ್ಕೊಳ್ತೀವಿ. ಆದ್ರೆ ಪ್ರಾಣಿ ಪಕ್ಷಿಗಳು ಕೂಡ ಏನ್ ಮಾಡುತ್ತೆ ಅಂದ್ರೆ ಒಂದು ಲೆವೆಲ್ ಅಲ್ಲಿ ಕೆಲವು ಪ್ರಾಣಿಗಳು ಪಕ್ಷಿಗಳು ಕೂಡ ಇವಾಗ ಒಂದು ಸಿಕ್ಕಿದೆ, ಅದಕ್ಕೆ ಒಂದು ಆಹಾರ ಸಿಕ್ಕಿದೆ. ಅದೇನ್ ಮಾಡುತ್ತೆ, ಇವಾಗ ಎಷ್ಟು ಬೇಕೋ ಅದನ್ನ ತಿನ್ಬಿಡುತ್ತೆ. ಅದಕ್ಕೆ ಹೊಟ್ಟೆ ತುಂಬಾ ತನಕ ತಿನ್ನುತ್ತೆ ಅದು. ಅದೇ ಅದನ್ನ ಬಾಕಿ ಇಟ್ಕೊಂಡು ಇನ್ನೊಂದು ಟೈಮ್ ಬರ್ತಲ್ಲ ನಮಗೆ ಅಧಿಕಾರಾಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಕೂಡ ಹೇಳ್ತಾರೆ, ಅದು ಎಲ್ಲಾ ಪ್ರಾಣಿಗಳು ಹತ್ರ ಮಾಡ್ತೆ ಅಂತಿಲ್ಲ. ಕೆಲವು ಪ್ರಾಣಿಗಳು ಇವಾಗ ಇರುವೆ ಇಂಥದ್ದೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಈ ಮಳೆಗಾಲದಲ್ಲಿ ಅವರಿಗೆ ಒಂದು ಓಡಾಡಕ್ಕಾಗೋದಿಲ್ಲ. ಅವಾಗ ಏನ್ ಮಾಡುತ್ತೆ, ಇದು ಬಾಕಿ ಸಮಯದಲ್ಲಿ ಏನೇನು ಸಿಗುತ್ತೋ ದವಸ ಧಾನ್ಯಗಳೆಲ್ಲ ಸಿಗುತ್ತಲ್ಲ ಅದನ್ನೆಲ್ಲ ಅದು ಒಂದ್ ಕಡೆ ಕೂಡಾಕೊಂಡಿರುತ್ತೆ. ಅದಕ್ಕೆ ಒಂದು ಇದು ಮಾಡ್ಕೊಂಡಿರ್ತಲ್ಲ, ಅಲ್ಲಿ ಇಟ್ಕೊಂಡಿರುತ್ತೆ. ಅದು ಈ ಮಳೆ ಸಮಯದಲ್ಲಿ ಆಸೆ ಬಂದದಕ್ಕೆ ತಿನ್ನಕ್ಕೆ ಇರೋದಿಲ್ಲ, ಅದನ್ನ ಅದು ಇಟ್ಕೊಂಡು ಆ ಸಮಯದಲ್ಲಿ ಕಳೆಯುತ್ತೆ ಅಂತ. ಅವಾಗ ಏನಾಯ್ತು, ಅರ್ಥ ಅಂತ ಯಾವ ಒಂದು ಪುರುಷಾರ್ಥ ಇದೆಯೋ ಅದು ಅವುಗಳಿಗೆ ಕೂಡ ಇದೆ. ಆಮೇಲೆ ಧರ್ಮ ಅಂತ ಹೇಳಿದ್ರೆ ಅದು ಧರ್ಮವನ್ನ ಗಳಿಸಕ್ಕಾಗದೆ ಹೋದ್ರು ಕೂಡ ಆ ಧರ್ಮದ ಫಲವನ್ನ ಅದಕ್ಕೆ ಪ್ರಾಣಿ ಪಕ್ಷಿಗಳು ಕೂಡ ಅನುಭವಿಸ್ತಾ ಇದೆ ಇವಾಗ. ಧರ್ಮ ಅಂದ್ರೆ ಯಾವುದು? ಪಾಪ ಪುಣ್ಯ ಅಂತ. ಸೊ ಆ ಪಾಪ ಪುಣ್ಯ ಅನ್ನೋದನ್ನ, ಪಾಪ ಪುಣ್ಯ ಅಂದ್ರೆ ಮುಖ್ಯವಾಗಿ ಧರ್ಮ ಅಂತ ಹೇಳೋದು. ಆ ಪುಣ್ಯ ಫಲ ಅನ್ನೋದಕ್ಕೆ ಅದಕ್ಕೆ ಮುಂಚೆ ಇದ್ದಿದ್ದಿಂದಲೇ ಈ ಜನ್ಮದಲ್ಲಿ ಅವರು ಆ ಒಂದು ಸುಖವನ್ನ ಅದು ಅನುಭವಿಸ್ತಾ ಇದೆ ಅಂತ. ಆದ್ರೆ ಮೋಕ್ಷ ಅಂತ ಒಂದಿದೆಯಲ್ಲ ನಿಜವಾಗ್ ಪುರುಷಾರ್ಥ, ಅದನ್ನೇ ನಿಜವಾಗ್ಲೂ ಪುರುಷಾರ್ಥ ಅಂತ ಹೇಳ್ಬೇಕು. ಬಾಕಿ 3 ಎಲ್ಲರಿಗೂ ಕೂಡ ಇದೆ. ಹಾಗಾಗಿ ಅದನ್ನ ಪುರುಷಾರ್ಥ ಅಂತ ಹೇಳೋದು ಅಷ್ಟೊಂದು ಸಮಂಜಸ ಇಲ್ಲ. ಅದರಿಂದ ಮೋಕ್ಷ ಪುರುಷಾರ್ಥ ಒಂದೇನೆ ನಿಜವಾದ ಅರ್ಥದಲ್ಲಿ ಪುರುಷಾರ್ಥ ಅಂತ ಅನಿಸ್ಕೊಳ್ಳೋದು. ಅವಾಗ ಅದನ್ನ ಗಳಿಸಿದ್ರೆ ಒಬ್ಬ ಅದು ನಿಜವಾದ ಒಂದು ಗ್ರೇಟ್ ಅಚೀವ್ಮೆಂಟ್ ಅಂತ ನಾವು ಹೇಳ್ಬೋದು ಅಂತ. ಹಾಗಾಗಿ ಈ ಅದ್ವೈತ ಸ್ವರೂಪ ಅಂತ ಒಂದಿದೆಯಲ್ಲ, ಅದು ನಮ್ಮ ಶಾಸ್ತ್ರದಿಂದ ನಮಗೆ ನಮ್ಮ ಸ್ವರೂಪ ಅದ್ವೈತ ಸ್ವರೂಪದಿಂದ ಗೊತ್ತಾಗ್ತಾ ಇದೆ. ಹೇಗೆ ಶಾಸ್ತ್ರ ಹೇಳ್ಕೊಡ್ತಾ ಇದೆ ನೋಡು, ಸುಷುಪ್ತಿನಲ್ಲಿ ನಿನಗೆ ಅದ್ವೈತ ಸ್ವರೂಪವಾಗಿ ಇದ್ದಿದ್ಯಾ ನೀನು, ಅದರಿಂದ ವಾಸ್ತವಾದ ಸ್ವರೂಪವಾಗಿ ಇದ್ದಿದ್ದಿಂದಲೇ ಅದರಿಂದ ಬಿಟ್ಟು ಹೋಗದೆ ಇದೆ ಅದು. ಅದೇ ನಿಮಗೆ ಶರೀರಾದಿಗಳೆಲ್ಲ ಇರೋದು, ಸಂಸಾರ ಇರೋದು ಅಂತ ಒಂದು ಇಟ್ಕೊಂಡಿದೆಯಲ್ಲ, ಅದು ಅಲ್ಲಿಲ್ಲ, ಸುಷುಪ್ತಿನಲ್ಲಿ ಇಲ್ಲ. ಅದರಿಂದ ನಿನ್ನ ಸ್ವರೂಪ ಅಲ್ಲ ಅಂತ ತೋರಿಸ್ತಾ ಇದೆ. ನಾವು ಅವಾಗಲೇ ನೋಡಿದ ರೀತಿಯಲ್ಲಿ ಅನ್ವಯ ವ್ಯತಿರೇಕ ರೀತಿಯಲ್ಲಿ ಅದು ನಿನ್ನ ಸ್ವರೂಪವೇ ಆಗಿದ್ರೆ ಅದು ನಿನ್ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಆದ್ರೆ ಅದು ಬಿಟ್ಟು ಹೋಗಿದೆ. ಆದ್ರೆ ನಿನ್ನ ಸ್ವರೂಪವಾಗಿ ಇರೋ ಈ ಅದ್ವೈತ ಸ್ವರೂಪ ಇದೆಯಲ್ಲ ಅದು ಸುಷುಪ್ತಿನಲ್ಲೂ ಕೂಡ ಇದೆ. ಅದರಿಂದ ಅದು ನಿನ್ನ ವಾಸ್ತವದ ಸ್ವರೂಪ ಅಂತ ನಿಮಗೆ ಶಾಸ್ತ್ರದಿಂದ ಗೊತ್ತಾಗುತ್ತೆ. ಇನ್ನೊಂದು ಅನುಭವದಿಂದ ಗೊತ್ತಾಗುತ್ತೆ. ಅನುಭವ ಪಡ್ಕೊಂಡಿರೋರಿಗೆ ಅನುಭವದಿಂದ ಗೊತ್ತಾಗುತ್ತೆ. ಇಲ್ಲ ಆ ಅನುಭವ ಪಡ್ಕೊಳ್ದೆ ಹೋದ್ರು ಕೂಡ ನಮ್ಮ ಸುಷುಪ್ತಿ ಅನುಭವವನ್ನ ಇಟ್ಕೊಂಡು ನಾವು ಅದ್ವೈತ ಸ್ವರೂಪ ಅನ್ನೋದನ್ನ ನಮಗೆ ಹೇಳ್ಕೊಡ್ತಾ ಇದೆ. ಅದಕ್ಕೆ ಸುಷುಪ್ತಿಯನ್ನ ದೃಷ್ಟಾಂತವಾಗಿ ಹೇಳ್ತಾ ಇದೆ. ಮೋಕ್ಷಕ್ಕೆ
ದೃಷ್ಟಾಂತವಾಗಿ ಹೇಳ್ತಾ ಇದೆ. ಇದು ಜನಕ ಮತ್ತು ಯಾಜ್ಞವಲ್ಕ್ಯ ಅವರಿಗೆ ಆಗ್ತಾ ಇರೋ ಒಂದು ಸಂವಾದ. ಅದರಲ್ಲಿ ಜನಕ ಯಾಜ್ಞವಲ್ಕ್ಯರ ಹತ್ರ ಈ ಮೋಕ್ಷದ ಬಗ್ಗೆ ಹೇಳಿ ನೀವು ಅಂತ ಕೇಳ್ತಾನೆ. ಅವಾಗ ಅವ್ರು ಮೋಕ್ಷದ ಬಗ್ಗೆ ಹೇಳುವಾಗ ಅವ್ರು ಏನ್ ಮಾಡ್ತಾ ಇದ್ದಾರೆ, ಸುಷುಪ್ತಿಯನ್ನ ದೃಷ್ಟಾಂತವಾಗಿ ಕೊಡ್ತಾ ಇದ್ದಾರೆ ಮೋಕ್ಷಕ್ಕೆ. ಹಾಗಾಗಿ ನೋಡಿ, ಇವಾಗ ಮೋಕ್ಷ ಅನ್ನೋದು ನಮ್ಗೆ ಇಲ್ಲೇ ಇರೋ ವಿಷಯ ಅದು, ನಮ್ಗೆ ಅನುಭವದಲ್ಲಿ ಇಲ್ಲೇ ಇರೋ ವಿಷಯ ಅದು. ಅವಾಗ ನಮ್ಗೆ ಅನುಭವದಲ್ಲಿ ಇಲ್ಲೇ ಇರೋ ವಿಷಯವನ್ನ ಬಗ್ಗೆ ಅದ್ರ ಬಗ್ಗೆ ನಮ್ಗೆ ಬುದ್ಧಿ ಒಂದು ಬೋಧೆ ಮಾಡ್ಬೇಕಂದ್ರೆ ಲೋಕದಲ್ಲಿ ಏನ್ ಮಾಡ್ತೀವಿ ನಾವು, ಒಂದು ಅದ್ರ ತರ ಇರೋದನ್ನ ತೋರಿಸ್ತೀವಿ ನಾವು. ಇದಕ್ಕೆ ಬೇಕಾದಷ್ಟು ಉದಾಹರಣೆ ಶಾಸ್ತ್ರದಲ್ಲೇ ಕೊಡ್ತಾರೆ. ನಮ್ಮ ಗುರುಗಳು ಶ್ರೀ ಅದ್ವೈತ ವಿದ್ಯಾತೀರ್ಥ ಸ್ವಾಮಿಗಳು ಒಂದ್ಸತಿ ಒಂದು ಪ್ರವಚನದಲ್ಲಿ ಹೇಳುವಾಗ ಹೇಳಿದ್ರು, ನೋಡಪ್ಪ, ಒಬ್ಬ ಹಳ್ಳಿಲಿದ್ದಾನೆ. ಅವ್ನು ಇರೋ ಹಳ್ಳಿಲಿ ಅವನು ಆನೆ ನೋಡಿಲ್ಲ, ಬಿಕಾಸ್ ಫಾರೆಸ್ಟ್ ನಿಯರ್ ಬೈ. ಅದ್ರಿಂದ ಆನೆ ಎಲ್ಲೂ ನೋಡಿಲ್ಲ ಅವನು. ಝೂ ಅನ್ನೋದು ಕೂಡ ಅಲ್ಲೆಲ್ಲ ಇಲ್ಲೇ ಇಲ್ಲ ಅಂತ ಒಬ್ಬರಿಗೆ ಆನೆ ಅನ್ನೋದನ್ನ ಬುದ್ಧಿ ಅವನಿಗೆ ಬರೆಸ್ಬೇಕಾದ್ರೆ ಏನ್ ಮಾಡ್ಬಹುದು ಅಂತ ಹೇಳಿದ್ರೆ, ಎಮ್ಮೆ ನೋಡಿದ್ದಾನೆ ಅವನು ಬೇಕಾದಷ್ಟು. ಅವಾಗ ನೋಡು, ಎಮ್ಮೆ ಇದೆಯಲ್ಲ, ಇದ್ರ ತರ ಒಂದು 20 ಪಟ್ಟು ದೊಡ್ಡದಾಗಿರುತ್ತೆ ಅದು ಅಂತ ಒಂದು ಕೊಟ್ರೆ ಅವನಿಗೆ, ಓಹೋ ಅಷ್ಟು ದೊಡ್ಡ ಪ್ರಾಣಿನ ಅದು ಅಂತ ಒಂದು ಮನಸ್ಸಿಗೆ ಬರುತ್ತೆ. ಒಂದು ಸಮ್ ಐಡಿಯಾ ಆಫ್ ದಟ್ ವಿಲ್ ಗೆಟ್. ಅದಕ್ಕೆ ಸೊಂಡ್ಲಿರೋದು ಅದೆಲ್ಲ ಇರ್ಲಿ, ಅದು ಕೂಡ ಈ ಬಣ್ಣ, ಸುಮಾರು ಬಣ್ಣ, ಅದೇ ಬಣ್ಣ ತಾನೇ ಆನೆದು ಕೂಡ. ಹಾಗಾಗಿ ಆ ಸೈಜ್ ನ ಇಟ್ಕೊಂಡು ಅವನು ಮಾಡ್ಕೋಬಹುದು. ಅದೇ ತರ ಒಬ್ಬ ಹಳ್ಳಿಲಿರೋನಿಗೆ ಅವನು ಅಥವಾ ಅವನಿರೋ ಪ್ರದೇಶದಲ್ಲಿ ಸಮುದ್ರ ನೋಡಿಲ್ಲ ಅವನು. ಆದ್ರೆ ಸಮುದ್ರದ ಬಗ್ಗೆ ಅವನಿಗೆ ಒಂದು ಬುದ್ಧಿ ಬರ್ಸ್ಬೇಕಾದ್ರೆ ಅವನು ಕೆರೆ ನೋಡಿದ್ದಾನೆ, ಅವನ ಊರಲ್ಲಿ ಇರೋ ಕೆರೆ ನೋಡಿದ್ದಾನೆ. ಈ ಕೆರೆಗಿಂತ ಒಂದು 1000 ಪಟ್ಟು ಅಥವಾ 2000 ಪಟ್ಟು ಅಷ್ಟು ದೊಡ್ಡದಾಗಿರುತ್ತೆ ಈ ಸಮುದ್ರ ಅಂತ ಹೇಳಿದಾಗ ಅವನಿಗೆ ಒಂದು ಮನಸ್ಸಿಗೆ ಒಂದು ಭಾವನೆ ಬರುತ್ತೆ ಅದ್ರ ಬಗ್ಗೆ. ಆಮೇಲೆ ಅವ್ನು ನೇರಾಗಿ ಅದನ್ನ ಹೋಗಿ ನೋಡಿದಾಗ ಅವಾಗ ಅವ್ರು ಇದಾಗುತ್ತೆ, ಅವನಿಗೆ ಕ್ಲೀನ್ ಆಗೋದನ್ನ ಮ್ಯಾಚ್ ಮಾಡ್ಕೊಳಕ್ ಆಗುತ್ತೆ ಅವನಿಗೆ. ಸೊ ಇದಕ್ಕೆ ದೃಷ್ಟಾಂತ ಅಂತ ನಾವು ಹೇಳ್ತೀವಿ, ಉದಾಹರಣೆ ದೃಷ್ಟಾಂತ ಅಂತ ಹೇಳ್ತೀವಿ. ಆತರ ನಮಗೆ ಮೋಕ್ಷದ ಅನುಭವ ನಮ್ಗೆ ಇಲ್ಲ. ಆದ್ರೆ ಶಾಸ್ತ್ರದಲ್ಲಿ ಈ ಚರ್ಚೆಯಲ್ಲಿ ಯಾಜ್ಞವಲ್ಕ್ಯರಿಗೆ ಹತ್ರ ಕೇಳ್ತಾ ಇದ್ದಾರೆ ಜನಕರು, ಮೋಕ್ಷ ಅಂದ್ರೆ ಅದ್ರ ಬಗ್ಗೆ ಹೇಳಿ ನೀವು ಅಂತ ಹೇಳ್ತಾ ಇದ್ದಾರೆ. ಅವಾಗ ಹೇಗ್ ಹೇಳೋದು ಅವನಿಗೆ ಅಂತ ಕೇಳಿದ್ರೆ, ನೋಡಪ್ಪ, ಸುಶುಪ್ತಿ ನಿನಗೆ ಇದೆಯಲ್ಲ, ಆ ಸುಶುಪ್ತಿ ನನಗೆ ಯಾವ ತರ ಅನುಭವ ಆಗ್ತಾ ಇದೆಯಲ್ಲ, ಅದೇ ತರ ಇರುತ್ತೆ ಮೋಕ್ಷ ಕೂಡ ಅಂತ ಹೇಳ್ತಾರೆ. ಅದನ್ನ ಹೇಳ್ತಾ ಇದೆ ಕರೆಕ್ಟ್. ಅದು ಮೋಕ್ಷ ಅಂತ ಕೇಳೋದು ಕೂಡ ಯಾತಕ್ಕೆ ಅಂತ ಹೇಳಿದ್ರೆ, ಆ ಕಾಟ ಇರೋದಿಲ್ಲ ಅಂತ, ಇವನಿಗೆ ಮನಸ್ಸಿಗೆ ಒಂದು ಚಂಚಲ ಕಾಟ ಕಷ್ಟಗಳೆಲ್ಲ ಇರೋದಿಲ್ಲ. ಅದರಿಂದ ಮೋಕ್ಷ ಅಂತ ಹೇಳ್ತೀವಿ. ಬಟ್ ಇದ್ರೂ ಕೂಡ ನೋಡಿ, ಅರಿಷಡ್ ವರ್ಗಗಳು ಅಂತ ನಾವು ಯಾವ್ದು ಕಾಮಕ್ರೋಧ ಲೋಭ ಮೋಹ ಪದ ಮಾತ್ಸರ್ಯ ಅಂತ ಹೇಳ್ತೀವೋ, ಇದು ಖಂಡಿತ ತುಂಬಾ ದೊಡ್ಡ ಅರಿಲೇ ಅದು. ಬಟ್ ಅದ್ರ ಕೂಡ ಅದನ್ನ ಗೆದ್ದವನು ಅಂತ ಹೇಳಿದ್ರೆ ಅದನ್ನೆಲ್ಲ ಅವನು ಪೂರ್ತಿ ಸಬ್ಲ್ಯೂ ಮಾಡ್ಕೊಂಡಿದ್ದಾನೆ ಅಂತ ಅವನಿಗೆ ಕೂಡ ಫಾರ್ ಎಕ್ಸಾಂಪಲ್ ರೋಗ ಬರ್ಬೋದಲ್ವಾ, ವ್ಯಾಧಿ ರೋಗ ಎಲ್ಲ ಬರ್ಬೋದಲ್ಲ ಅವನಿಗೆ, ಓಲ್ಡ್ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಬರ್ಬೋದು. ಅವಾಗ ಅವನಿಗೆ ಈ ಕಾಮಕ್ರೋಧಗಳೆಲ್ಲ ದೇಹದ ಮೋಹ ಅಂತ ಬಂದ್ರೆ ಅದು ಏನಾಗುತ್ತೆ, ಅವಾಗ ಅದು ಆತ್ಮಜ್ಞಾನಕ್ಕೆ ಬಂದ್ಬಿಡ್ತದೆ. ಹಾಗಾಗಿ ಕಾಮಕ್ರೋಧ ಕರೆಕ್ಟ್, ಅದು ಹಿಂದೆ ಮಾಡ್ಕೊಂಡ್ರೆ ಅವ್ನ ಆತ್ಮಜ್ಞಾನಿ ಅಂತಾನೆ ಹೇಳ್ಬೇಕಾಗುತ್ತೆ. ದೇಹದ ಬಗ್ಗೆ ಮೋಹ ಇಲ್ಲ ಅಂತ ಇಟ್ಬಿಟ್ರೆ ಅವಾಗ ನೋಡಿ, ದೇಹದ ಬಗ್ಗೆ ಮೋಹ ಅಂತ ಹೇಳುವಾಗ ಏನು ಅಂತ ಹೇಳಿದ್ರೆ, ಮೋಹ ಅನ್ನೋದು ನಿಜವಾದ ಸ್ವರೂಪ ಏನು ಅಂತ ಗೊತ್ತಾಗದೆ ಒಂದು ಕೈಂಡ್ ಆಫ್ ಡೆಲ್ಯೂಷನ್ ಅದು. ಸೊ ದೇಹದ ಬಗ್ಗೆ ಡೆಲ್ಯೂಷನ್ ಎಲ್ಲರಿಗೂ ಇರುತ್ತೆ. ಆದ್ರೆ ಆತ್ಮಜ್ಞಾನಿಗೆ ಅದು ಮಾತ್ರ ಅದು ಇಲ್ಲ ಅನ್ನೋದು ಖಂಡಿತ. ಆದ್ರೆ ಸಾಮಾನ್ಯ ಲೋಕದ ಇದರಲ್ಲಿ ಮೋಹಕ್ಕೆ ಅವನು ಒಳಗಾಗುವುದಿಲ್ಲ ಅಂತ ಹೇಳಿದಾಗ ಏನಾಗುತ್ತೆ, ಅತ್ಯಂತ ವಿವೇಕ ಪಡ್ಕೊಂಡಿರ್ತಾನೆ. ನೋಡಪ್ಪ, ಸಾಮಾನ್ಯ ಜನರು ಅತ್ಯಂತ ಪ್ರಾಕೃತರಾಗಿರೋರು ಈ ತರ ಬಿಹೇವ್ ಮಾಡ್ತಾರೆ. ಆದ್ರೆ ನಮ್ಗೆ ಈ ಒಂದು ವಿಷಯಗಳನ್ನು ತೋರಿಸ್ಕೊಟ್ಟಿದ್ದಾರೆ, ದೊಡ್ಡವರು ಹೇಳ್ಕೊಟ್ಟಿದ್ದಾರೆ. ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಅವನಿಗೆ ಆ ಮೋಹದಿಂದ ಅವನು ಸ್ವಲ್ಪ ಗೆದ್ದಿರ್ತಾನೆ. ಅವ್ನಿಗೆ ಬಾಕಿ ಇರೋದ್ ತರ ಅಷ್ಟೊಂದು ಟಿಕ್ ಡೆಲ್ಯೂಷನ್ ಇರೋದಿಲ್ಲ ಅವನಿಗೆ. ಹಾಗಾಗಿ ಅರಿಷಡ್ ವರ್ಗಗಳು ಹೋದ್ರೆ ತಕ್ಷಣ ಮೋಕ್ಷ ಅಂತ ನಾವು ಹೇಳಕ್ಕೆ ಇಲ್ಲಿ ಅಬ್ಸಲ್ಯೂಟ್ ಟರ್ಮ್ಸ್ ಹೇಳಕ್ ಆಗುದಿಲ್ಲ ಅಂತ ಅದಕ್ಕೆ ಹೇಳ್ತೇನೆ. ಅದಕ್ಕೆ ನೋಡಿ, ಇದರಲ್ಲಿ ಕೂಡ ಶಾಸ್ತ್ರದಲ್ಲಿ ಕೂಡ ಆತ್ಮಜ್ಞಾನವನ್ನು ಪಡ್ಕೊಳ್ಳೋದು ಯಾತಕ್ಕೆ ಅಂದ್ರೆ ಮೋಕ್ಷಕ್ಕಾಗಿ. ಆತ್ಮಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ನಿನಗೆ ಏನ್ ಬೇಕಾಗಿದೆ ಪೂರ್ವ ಸಿದ್ಧತೆ ಅಂತ ಕೇಳಿದಾಗ ವಿವೇಕ, ವೈರಾಗ್ಯ, ಸಮಾಧಿ ಶಕ್ತಿ ಸಂಪತ್ತಿ ಮತ್ತು ಮುಮುಕ್ಷುತ್ವ ಅಂತ ಹೇಳಿದ್ದಾರೆ. ಅವಾಗ ಏನಾಯ್ತು ಅಂತ ಹೇಳಿದ್ರೆ, ವಿವೇಕ ಇದ್ದಿದ್ ಮಾತ್ರಕ್ಕೆ ಅವನಿಗೆ ಮುಕ್ತನಾಗ್ಬಿಟ್ಟೆ ಅಂತ ಹೇಳಕ್ ಆಗುದಿಲ್ಲ. ವೈರಾಗ್ಯ ಇದ್ದಿದ್ ಮಾತ್ರಕ್ಕೆ ಅವ್ನು ಮುಕ್ತನಾಗಿದ್ದಾನೆ ಅಂತ ಹೇಳಕ್ ಆಗುದಿಲ್ಲ. ವೈರಾಗ್ಯ ಅದೆಲ್ಲ ಇದ್ಕೊಂಡು ಇದನ್ನ ಸಂಪಾದನೆ ಮಾಡಿದ್ರೆ, ಈ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ್ರೆ ಅವನಿಗೆ ಅವಾಗ ಆತ್ಮಜ್ಞಾನದಿಂದ ಅವನಿಗೆ ಮುಕ್ತನಾಗ್ತಾನೆ. ಆದ್ರೆ ಈ ಶ್ರವಣ ಮನನ ಮಾಡೋದಕ್ಕೆ ಎಂಟ್ರಿ ಪಾಯಿಂಟ್ ಯಾವ್ದು ಅಂತ ಹೇಳಿದ್ರೆ ಇವನಿಗೆ ಈ ವಿವೇಕ ವೈರಾಗ್ಯದಲ್ಲಿ ಇರ್ಬೇಕು ಅಂತ. ಅವಾಗ ಈ ಅರಿಷಡ್ ವರ್ಗ ಅನ್ನೋದಲ್ಲ, ಈ ವೈರಾಗ್ಯ ವಿವೇಕ ಅನ್ನೋದ್ರಲ್ಲಿ ಬಂದ್ಬಿಡುತ್ತೆ. ಸೊ ಇದನ್ ಮಾತ್ರಕ್ಕೆ ಅವನಿಗೆ ಆತ್ಮಜ್ಞಾನ ಬಂತು, ಮೋಕ್ಷ ಪಡ್ಕೊಂಡಿದ್ದಾನೆ ಅಂತ ಹೇಳಕ್ ಆಗುದಿಲ್ಲ ಅಂತ ಅದಕ್ಕೆ ಹೇಳ್ತೇನೆ ನಾನು. ಅದಿರುತ್ತೆ ಹೇಳಕ್ ಆಗುದಿಲ್ಲ. ಬೈ when compared to many other people, he is far better. But at the same time, ಆ ತರ ಬುದ್ಧಿ ಬಂದ್ಬಿಟ್ರೆ ಅವಾಗ ಆತ್ಮಜ್ಞಾನ ಬಂದ್ಬಿಡ್ತು ತಾನೆ ಅಂತ ಹೇಳ್ಬೇಕಾಗುತ್ತೆ. ಹೇಗೆ ನಾನು ಅಲ್ಲ ಅಂತ ಬುದ್ಧಿ ಅವ್ರಿಗೆ ಖಾತ್ರಿ ಆಗ್ಬಿಟ್ರೆ ಅವಾಗ ಅದು ಯಾವಾಗ ಅದು ಆಗುತ್ತೆ ಅಂತ ಹೇಳಿದ್ರೆ,
he should be exposed to this shastra to some extent. ಆಮೇಲೆ to some extent he should have done the contemplation also. ಅದರಿಂದಲೇ ಕೆಲವರಿಗೆ ಈ ಶಾಸ್ತ್ರದ ಎಕ್ಸ್ಪೋಷರ್ ಎಲ್ಲ ಇವಾಗ ಇದ್ದೇನೆ, ಫಾರ್ ಎಕ್ಸಾಂಪಲ್ ರಮಣ ಮಹರ್ಷಿ ಇತ್ಯಾದವ್ರಿಗೆ ತಾನಾಗೆ ಬಂದ್ಬಿಡ್ತದೆ. ಅವಾಗ ಏನು ಅದಕ್ಕೆ ಎಕ್ಸ್ಪ್ಲನೇಷನ್ ಅಂದ್ರೆ, ಶಾಸ್ತ್ರ ಕೊಡೋ ಎಕ್ಸ್ಪ್ಲನೇಷನ್ ಏನು ಅಂತ ಹೇಳಿದ್ರೆ, ಹಿಂದಿನ ಜನ್ಮದಲ್ಲಿ ಅವರಿಗೆ ಇದು ಎಕ್ಸ್ಪೋಷರ್ ಎಲ್ಲ ಇದ್ದಿದೆ, ಅದು ಸಾಕಷ್ಟು ಎಕ್ಸ್ಪೋಷರ್ ಇದ್ದಿದೆ. ಅದರಿಂದ ಅವರಿಗೆ ಇವಾಗ ಅದೇ ಸಮಯದಲ್ಲಿ ಎಕ್ಸ್ಪೋಷರ್ ಇದ್ದಿದ್ರು ಕೂಡ ದೇ ಹ್ಯಾಡ್ ನಾಟ್ ಅಟೆಂಡ್ ಎನ್ಲೈಟನ್ಮೆಂಟ್ ದೆನ್. ಎನ್ಲೈಟನ್ಮೆಂಟ್ ಅವಾಗ ಬಂದಿದ್ರೆ ಅವರಿಗೆ ಇವಾಗ ಉತ್ಸಾಹನೇ ಇರಲಿಲ್ಲ ಅವ್ರು. ಹಾಗಾಗಿ ಇವಾಗ ಹುಟ್ಟಿದ್ದಾರೆ ಅನ್ನೋದ್ರಿಂದ ಅವರಿಗೆ ಅದು ಬಂದಿಲ್ಲ ಅಂತ ಗೊತ್ತಾಗ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಅವ್ರಿಗೆ ಇವಾಗ ಅದು ಈ ಶಾಸ್ತ್ರದ ಒಂದು ಪ್ರವೇಶ ಸಾಧನೆ ಅದೆಲ್ಲ ಇಲ್ದೇನೆ ಅವರು ಆತ್ಮಜ್ಞಾನಿಗಳಾಗಿದ್ದಾರಲ್ಲ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಹೇಳ್ಬೋದು, ಹಿಂದಿನ ಜನ್ಮದಲ್ಲಿ ಅವ್ರು ಬೇಕಾದಷ್ಟು ಮಾಡಿದ್ದಾರೆ, ಅದ್ರ ಒಂದು ಪರಿಪಾಕ ಆವಾಗ ಆಗ್ಲಿಲ್ಲ, ಇವಾಗ ಆಗ್ತಾ ಇದೆ ಅಂತ. ಇನ್ನು ಎಷ್ಟು ದೂರ ಹೇಳ್ಬೇಕು ನಾವು, ನಮ್ಮ ಅಭಿನವ ವಿದ್ಯಾರ್ಥಿ ಇಲ್ಲಿ ಸ್ಮರಣ ಸಪ್ತಾಹ ಅಂತ ಒಂದು 6 ದಿವಸ ಉಪನ್ಯಾಸ ಮಾಡ್ಬೇಕು ಇಲ್ಲಿ ಬೆಂಗಳೂರು ಮಠದಲ್ಲಿ. ಅವಾಗ ಅದಕ್ಕೆ ಅವರು ಮುಖ್ಯವಾಗಿ ಅದಕ್ಕೆ ವಿಷಯವಾಗಿ ಇಟ್ಕೊಂಡಿದ್ದು ಚಂದ್ರಶೇಖರ ಭಾರತಿಗಳ ಅವರ ಜೀವನ ಮತ್ತು ಅವರ ಇದು ಮಹಿಮೆ ಅದನ್ನ ಇಟ್ಕೊಂಡಿದ್ರು. ಅವಾಗ ಪ್ರಾರಂಭದಲ್ಲೇ ಅವ್ರು ಹೇಳಿದ್ರು, ಗುರುಗಳು ತಮ್ಮ ಗುರುಗಳು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಅತ್ಯಂತ ಸಾಧನೆ ಎಲ್ಲ ಇವಾಗ ಅವ್ರಿಗೆ ಜ್ಞಾನಿಗಳಾಗಿರೋದಕ್ಕೆ ಸಾಧನೆ ಮಾಡಿ ಅವ್ರು ಈಗ ಆದ್ರೂ ಅಲ್ಲ ಅದು. ಆದ್ರೆ ಹಿಂದಿನ ಜನ್ಮದಲ್ಲಿ ಅವ್ರು ಬೇಕಾದಷ್ಟು ಎಲ್ಲ ಮಾಡ್ಬಿಟ್ಟಿದ್ದಾರೆ, ಆದ್ರೆ ಅದು ಪರಿಪಾಕಕ್ಕೆ ಬಂದಿರ್ಲಿಲ್ಲ. ಅದರಿಂದನೇ ಅವ್ರಿಗೆ ಇವಾಗ ಹುಟ್ಟಿದ್ದಾರೆ. ಆದ್ರೆ ಹುಟ್ಟಿದ ಮೇಲೆ ಅವರಿಗೆ ಅದ್ರ ಪರಿಪಾಕಕ್ಕಾಗಿ ಅವ್ರೇನು ಪ್ರಯತ್ನ ಹೆಚ್ಚಾಗಿ ಮಾಡ್ಬೇಕಾಗಿರ್ಲಿಲ್ಲ, ಅದು ಅವ್ರಿಗೆ ಅಭಿವ್ಯಕ್ತಿ ಆಗೋಯ್ತದು ಅಂತ ಹೇಳ್ತಾ ಇದ್ದಾರೆ. ಅವಾಗಿದ್ದು ಏನ್ ಗೊತ್ತಾಗ್ತಾ ಇದೆ, ಅದು ಹಿಂದಿನ ಜನ್ಮದಲ್ಲಿ ಹಿ ಹ್ಯಾಡ್ ನಾಟ್ ಅಟೈನ್ ದಟ್ ಫುಲ್ಫಿಲ್ಮೆಂಟ್ ಆಫ್ ದಿ ಇದು ಈ ಶಾಸ್ತ್ರದ ಪರಿಚಯನೋ ಸಾಧನೆನೋ ಎಲ್ಲವೂ ಕೂಡ ಆಗಿರ್ಲಿಲ್ಲ. ಹಾಗಾಗಿ ಅದರಿಂದಲೇ ಹುಟ್ಟಿದ್ದಾರೆ. ಅದನ್ನ ಓಪನ್ ಆಗಿ ಹೇಳಿದ್ರು. ಅಂದ್ರೆ ದಿಸ್ ಹೌ ದಿ ಶಾಸ್ತ್ರ ಆಲ್ಸೋ ಸೀಸ್ ಅಂಡ್ ಇದು ಗಿವ್ಸ್ ಪ್ರೊನೌನ್ಸ್ಮೆಂಟ್ಸ್ ಆರ್ ಅದ್ರ ಬಗ್ಗೆ ಒಂದು ಹೇಳೋದು ಅಂತ ಹೇಳಿದ್ರೆ ಈ ರೀತಿಯಲ್ಲೇ ಹೇಳಿಕೆ ಶಾಸ್ತ್ರ, ಅದೇ ರೀತಿಯಲ್ಲಿ ಗುರುಗಳು ಹೇಳಿದ್ದಾರೆ. ಹಾಗಾಗಿ ರಮಣ ಮಹರ್ಷಿ ವಿಷಯದಲ್ಲೂ ಇದೇ ತರ ನಾವು ಹೇಳ್ಬೇಕಾಗುತ್ತೆ. ಸೊ ಹೀಗೆ ಆದಿಶಂಕರ್ತಿಗಳೆಲ್ಲ ಅವನು ಇಲ್ಲ ಅಂತ ಹೇಳಿದ ಮಾತ್ರಕ್ಕೆ ಅವನು ಮುಕ್ತನಾಗ್ಬಿಟ್ಟಿದ್ದಾನೆ, ಆತ್ಮಜ್ಞಾನಿ ಆಗಿದ್ದಾನೆ ಅಂತ ಹೇಳಕ್ ಬರ್ತಾ ಇಲ್ಲ ಅಂತ ಅದಕ್ಕೆ ಹೇಳ್ತಾರೆ. ಸಮ್ ಗ್ರೇಟ್ ಎಕ್ಸ್ಟೆಂಟ್ ಹಿ ಹ್ಯಾಸ್ ಅಟೈನ್ಡ್ ಲಾಟ್. ಇನ್ನು ಸ್ವಲ್ಪ ಬಾಕಿ ಇದೆ, ಇದನ್ನು ಮಾಡ್ಬಿಟ್ರೆ ಅವನು ಅದನ್ನ ಇಟ್ಕೊಂಡು ಅವನಿಗೆ ಇದು ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ. ಇವಾಗ ಪ್ರಶ್ನೆ ಇದೆ ಕೇಳಿದ್ರು, ಸುಷುಪ್ತಿ ಮತ್ತು ಸುಷುಪ್ತಿಯಲ್ಲಿ ಇರುವಾಗ ಮತ್ತು ಸುಷುಪ್ತಿಯಲ್ಲಿ ಇಲ್ಲದೆ ಇರೋ ಸ್ಥಿತಿ, ಇದೆರಡು ಇಟ್ಕೊಂಡು ನೋಡಿದಾಗ ನಮಗೆ ಇದು ಅದ್ವೈತ ಸ್ವರೂಪ ಅನ್ನೋದನ್ನ ನಾವು ಅವನ ಸ್ವರೂಪ ಅಂತಾನೆ ನಾವು ಹೇಗೆ ಒಂದು ರೀತಿ ಅವನ ಸ್ವರೂಪ ಅನ್ನೋದು ಹೇಗೆ ಕಂಡಿಡಿಯಕ್ಕಾಗುತ್ತೆ ನಾವು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಇದು ಸಾರ್ವಾತ್ಮ್ಯಂ ಪುರಾ ಪ್ರೋಕ್ತಂ ತದೇವ ಅದ್ವೈತಂ ಆತ್ಮನಃ ರೂಪಂ ಆಗಮತಃ ಸ್ವಾನುಭೂತೇ ಚ ಪುರುಷಾರ್ಥತಃ. ಈ 3 ಪ್ರಮಾಣಗಳಿಂದ ನಾವು ತಿಳ್ಕೊಬಹುದು ಅಂತ ಹೇಳ್ತಾರೆ. ಪುರುಷಾರ್ಥ ಅಂದ್ರೆ ಅಟೈನ್ಮೆಂಟ್, ಆಗಮ ಅಂದ್ರೆ ಶಾಸ್ತ್ರ ಹೇಳೋದು ನಮ್ಗೆ ನೀನ್ ಇಂಥದ್ದಾಗಿದ್ಯಾ, ನೀನು ವಾಸ್ತವ ಸ್ವಲ್ಪ ಇಂಥದ್ದೇ ಅಂತ ಹೇಳೋದು, ಅನುಭವ ಅಂತ ಹೇಳಿದ್ರೆ ಅದನ್ನ ಅನುಭವಕ್ಕೆ ಪಡ್ಕೊಬಿಡೋದು ಅದು ಅಂತ. ಹಾಗಾಗಿ ಇದೇ ಪುರುಷಾರ್ಥ ಆಗಿರೋದ್ರಿಂದ ಆತ್ಮಸ್ವರೂಪ ಅದ್ವೈತ ಸ್ವರೂಪವೇ ಅನ್ನೋದು ನಮಗೆ ಈ ಪ್ರಮಾಣಗಳಿಂದ ನಮಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಇರ್ತದೆ. ಶಾಸ್ತ್ರ ಪ್ರಸಿದ್ಧಿಂ ತತ್ಶಬ್ದೋ ಭಕ್ತಿ ಸ್ವಾನುಭವಂ ಪುನಃ ಏತತ್ ಶಬ್ದ ಪುಮರ್ಥತ್ವಂ ಅತಿಚ್ಛಂದಾದಿನ ಉಚ್ಯತೆ. ಇವಾಗ ಇದು 3 ಹೇಳಿದ್ರಲ್ಲ, ಇದೆಲ್ಲ ಕೂಡ ಉಪನಿಷತ್ತಲ್ಲಿರೋ ವಾಕ್ಯಗಳಲ್ಲಿ ಇಟ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ವಾಕ್ಯಗಳಲ್ಲಿರೋ ಯಾವ್ಯಾವ ಶಬ್ದ ಯಾವ್ಯಾವ್ದನ್ನ ಹೇಳ್ತಾ ಇದೆ ಅನ್ನೋದನ್ನ ಇವಾಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಶಾಸ್ತ್ರ ಪ್ರಸಿದ್ಧಿ ಅನ್ನೋದನ್ನ ತತ್ ಶಬ್ದ, ಅಲ್ಲಿರೋ ತತ್ ಅನ್ನೋ ಶಬ್ದ ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿದೆ ನೋಡು, ಅವನ ಸ್ವರೂಪ ಅದ್ವೈತ ಸ್ವರೂಪ ಅನ್ನೋದು ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿದೆ ಅನ್ನೋದನ್ನ ಈ ತತ್ ಅನ್ನೋ ಶಬ್ದ ತೋರಿಸುತ್ತೆ. ಸ್ವಾನುಭವ ಅಂತ ಒಂದು ಪ್ರಮಾಣ ಇರ್ತಲ್ಲ, ಅದಕ್ಕೆ ಏತತ್ ಶಬ್ದ, ಏತತ್ ಅನ್ನೋ ಶಬ್ದ ಈ ಸ್ವಾನುಭೂತಿ ಇರೋ ವಿಷಯವನ್ನ ಹೇಳ್ತಾ ಇದೆ. ಆಮೇಲೆ ಪುರುಷಾರ್ಥ ಅಂತ ಹೇಳಿದ್ರಲ್ಲ, ಅದನ್ನ ಅತಿಚ್ಛಂದ ಅಂತ ಹೇಳ್ತಾ ಇದೆ. ಅತಿಚ್ಛಂದ ಅಂತ ಹೇಳಿದ್ರೆ, ಚಂದ ಅಂತ ಹೇಳಿದ್ರೆ ಬಯಕೆ, ಡಿಸೈರ್ ಅಂತ ಹೇಳ್ತೀವಿ. ಸ್ವಚ್ಛಂದ ಅಂತೆಲ್ಲ ಶಬ್ದ ಇದೆಯಲ್ಲ, ಸ್ವಚ್ಛಂದವಾಗಿ ವಿಹರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಸ್ವೇಚ್ಛೆಯಾಗಿ ವಿಹರಿಸ್ತಾ ಇದ್ದಾರೆ ಅಂತ ಅರ್ಥ ಸ್ವಚ್ಛಂದ ಅಂತ ಹೇಳಿದ್ರೆ. ಅತಿಚ್ಛಂದ ಅಂತ ಹೇಳಿದ್ರೆ ಅವನು ಈ ಡಿಸೈರ್ಸ್ನೆಲ್ಲ ದಾಟಿ ಹೋಗಿದ್ದಾನೆ, ಅತೀತ್ಯ ಈ ಡಿಸೈರ್ ಅನ್ನೋದನ್ನ ದಾಟಿ ಹೋಗ್ಬಿಟ್ಟಿದ್ದಾನೆ ಅಂತ. ಆ ಡಿಸೈರ್ ಇಲ್ಲದೇ ಇರೋ ಸ್ಥಿತಿ ನಮ್ಗೆ ಸುಷುಪ್ತಿ ಅಂತ ಹೇಳಿದ್ರು ಅವ್ರಿಗೆ. ನಮ್ಗೆ ಸುಷುಪ್ತಿ ಅನ್ನೋದು ಏನೇನು ತೋರಿಸ್ಕೊಡುತ್ತೆ ಅಂತ ಹೇಳಿದ್ರೆ, ನಮ್ಗೆ ಬಯಕೆ ಇಲ್ಲದೇ ಇರೋ ಸ್ಥಿತಿ ಸುಷುಪ್ತಿ ಅನ್ನೋದು, ಮುಕ್ತಿ ಅವಸ್ಥೆಯನ್ನು ಬಯಕೆ ಇಲ್ಲದೇ ಇರೋ ಸ್ಥಿತಿ. ಆಮೇಲೆ ನಮಗೆ ಭಯ ಇಲ್ಲದೇ ಇರೋ ಸ್ಥಿತಿ ಸುಷುಪ್ತಿ ಅವಸ್ಥೆ, ಯಾಕಂದ್ರೆ ಎರಡನೇದು ಯಾವ್ದು ಇಲ್ಲ ಅನ್ನೋದು. ಅದರಿಂದ ಅದೇ ತರ ಮುಕ್ತಿ ಅವಸ್ಥೆ ಕೂಡ ಭಯ ಇಲ್ಲದೆ ಇರೋ ಸ್ಥಿತಿ. ಅದಕ್ಕೇನೆ ಈ ಜನಕನ ನೋಡಿ ಇವರು ಯಾಜ್ಞವಲ್ಕ್ಯರು ಹೇಳ್ತಾರೆ, ಅಭಯಂ ಬೈ ಜನಕ ಪ್ರಾಪ್ತೋಸಿ ಅಂತ. ಜನಕ ಅಲ್ಲ, ಅಭಯಂ ಬೈ ಜನಕ ಪ್ರಾಪ್ತೋಸಿ ಅಂತ. ಜನಕ, ನೀನು ಅಭಯವನ್ನ ಹೊಂದಿದ್ಯಾ, ನೀನು ಅಭಯ ಅಂದ್ರೆ ಏನು,
ಎರಡನೇ ವಸ್ತು ಇಲ್ಲದೇ ಇರೋ ಒಂದು ಸ್ಥಿತಿ ಆಗಿದೆಯಲ್ಲ. ಯಾಕಂದ್ರೆ ದ್ವಿತೀಯಾದ್ವೈ ಭಯಂ ಭವತಿ ಅಂತ ಹೇಳ್ತಾ ಇರೋದ್ರಿಂದ ಈ ಅದ್ವೈತ ಸ್ವರೂಪವನ್ನು ನೀನು ಹೊಂದಿದ್ಯಾ, ಅದೇ ಅಭಯ ಸ್ವರೂಪವನ್ನು ನೀನು ಹೊಂದಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಅವಾಗ ಮುಕ್ತ ಸ್ಥಿತಿ ಅನ್ನೋದು ಭಯ ಇಲ್ಲದೆ ಇರೋ ಸ್ಥಿತಿ. ಅದರದೇ ಒಂದು ಛಾಯೆ ನಿಮಗೆ ಸುಶುದ್ಧಿಗಳು ಗೊತ್ತಾಗ್ತಾ ಇದೆ, ನಿಮ್ಗೆ ಭಯ ಇಲ್ಲ ಆ ಸಮಯದಲ್ಲಿ ಅಂತ. ಅವಾಗ ನೋಡಿ, ಅದಕ್ಕೆ ಕೂಡ ಈ ಮಕ್ಕಳೆಲ್ಲ ಕೂಡ ಎಷ್ಟು ಆನಂದವಾಗಿ, ತುಂಬಾ ಚಿಕ್ಕ ಎಳೆ ಮಕ್ಕಳು ನಾನು ಹೇಳ್ತಾ ಇದ್ದೀನಿ, ನಾವು ಗಮನಿಸಿದಾಗ ನಿದ್ದೆ ಮಾಡ್ತಾ ಇದ್ದು ಗಮನಿಸುವಾಗ ಆನಂದವಾಗಿ ಇರ್ತಾ ಇದ್ದೆ. ಅವ್ರು ನಿದ್ದೆ ಮಾಡ್ತಾ ಇರೋ ಕ್ಷಣದ ಸ್ವಲ್ಪ ಇದಾಗೋದೇ ಆಗುತ್ತಲ್ಲ, ಅದು ಅವಾಗ ಅವುಗಳಿಗೆ ಕನಸೇನು ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ, ಕನಸೇನು ಬರ್ತಾ ಇದೆ ಅಂತ. ಇದನ್ನೆಲ್ಲ ನೋಡಿ ಕೆಲವರು ಏನ್ ಮಾಡ್ತಾರೆ, ಅದೇ ನಾವು ಇಲ್ಲ ಅಂತ ಹೇಳಿದಾಗ ತಾಯಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ತರ ಅದು ಅವಾಗವಾಗ ಆಗ್ತಾ ಇದೆಯಲ್ಲ, ಇದಕ್ಕೇನೋ ಸ್ವಲ್ಪ ಏನೋ ಒಂದು ಬಾಲ ಬಾಲ ಏನ್ ಹೇಳ್ತಾರೆ ಅದಕ್ಕೆ, ಬಾಲ ಯಕ್ಷ ಏನೋ ಕಾಟ ಕೊಡ್ತಾ ಇದೆ ಅಂತ ಹೇಳಿ ಅಂತ ಏನ್ ಮಾಡ್ತಾರೆ, ಆ ಮಗುನ ಕರ್ಕೊಂಡೋಗಿ ಮಾಂತ್ರಿಕನ ಹತ್ರ ಕರ್ಕೊಂಡೋಗಿ ಮಂತ್ರ ಮಾಡಿಸೋದು, ತಾಯ್ತು ಕಟ್ಸೋದು, ಇದೆಲ್ಲ ಮಾಡ್ತಾರೆ. ಅವಾಗ ಇದೆಲ್ಲ ಹೋಗುತ್ತೆ ಅಂತ. ಸೊ ಮಗು ಅಷ್ಟು ಆನಂದ ನಿದ್ದೆ ಮಾಡ್ತಾ ಇರೋದು ಸಡನ್ ಆಗಿ ಈ ತರ ಆಗೋದು ಅದೆಲ್ಲ ಇರುತ್ತೆ. ದೊಡ್ಡವ್ರ ವಿಷಯದಲ್ಲೂ ಆಗುತ್ತೆ ಇದು. ಅದು ಕನಸು ಕಾಣ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ನಿಮಗೆ, ಕನಸಲ್ಲಿ ಅವ್ರಿಗೆ ಏನೋ ಆಗ್ತಾ ಇದೆ, ಅವ್ರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತ. ಹಾಗಾಗಿ ಇದನ್ನ ನೋಡಿದಾಗ ನಮ್ಗೆ ಸುಶುಪ್ತಿ ಅನ್ನೋದೆಲ್ಲ ಇಲ್ಲ ನೋಡಿ. ಅದನ್ನ ನಮ್ಗೆ ಸುಷ್ಟಿಲಿ ಭಯ ಇಲ್ಲದೆ ಸ್ಥಿತಿ, ಎರಡನೇ ಇಲ್ಲದೆ ಇರೋ ಸ್ಥಿತಿ ಅದು ಅಂತ ಗೊತ್ತಾಗುತ್ತೆ. ಮೂರನೇದು ಏನ್ ಹೇಳಿದ್ರು, ಪಾಪ ಇಲ್ಲದೆ ಇರೋ ಸ್ಥಿತಿ ಅದು. ಇದರಲ್ಲಿ ಕೂಡ ಅಪಗತ ಪಾಪ್ಮ, ಅವನ ಜೀವನ ಸ್ವರೂಪವೇ ವಾಸ್ತವವಾಗಿ ಅಪಗತ ಪಾಪ್ಮ, ಅವನಿಗೆ ಪಾಪ ಅನ್ನೋದೆಲ್ಲ ಇಲ್ಲೇ ಇಲ್ಲ ವಾಸ್ತವವಾಗಿ. ಆದ್ರೆ ಈ ಅಂತಃಕರಣದ ಒಂದು ಸಂಪರ್ಕದಿಂದ ಪಾಪ ಪುಣ್ಯ ಎಲ್ಲ ಬಂದ್ಬಿಟ್ಟಿದೆ. ಹಾಗಾಗಿ ಅಂತಃಕರಣ ಮನಸ್ಸಿನ ಸಂಪರ್ಕದಿಂದಲೇ ಒಬ್ಬನಿಗೆ ಪಾಪಿ ಪುಣ್ಯವಾನ್ ಅಂತ ಹೇಳೋದು. ಆದ್ರೆ ವಾಸ್ತವವಾಗಿ ಅವನಿಗೆ ಪಾಪ ಪುಣ್ಯ ಅನ್ನೋದೆಲ್ಲ ಇಲ್ಲೇ ಇಲ್ಲ. ಇದನ್ನ ಸುಶುದ್ಧಿ ಬಗ್ಗೆ ಹೇಳುವಾಗ ಒಬ್ಬನ ಜೊತೆ ಹೇಳ್ತೀಯ, ಆವಾಗ ಅವನಿಗೆ ಪಾಪದ ಒಂದು ಸಂಪರ್ಕ ಇಲ್ಲೇ ಇಲ್ಲ ಅಲ್ಲಿ ಅಂತ. ಅವಾಗ ಏನಾಗಿದ್ದಾನೆ, ಎಲ್ಲರೂ ಕೂಡ ಮಹಾಪಾಪಿಯಾಗಿರೋನು ಕೂಡ ಯಾವನ್ನ ತುಂಬಾ ಕೆಟ್ಟ ನಡತೆ ಇರೋನು ಅಥವಾ ಕೆಟ್ಟ ಕೆಲಸಗಳು, ಕೆಟ್ಟ ವೃತ್ತಿಯಲ್ಲೆಲ್ಲ ಇರ್ತಾನಲ್ಲ, ಅವನಿಗೆ ಗೊತ್ತಿದೆ, ನಾನು ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಗೊತ್ತಿದೆ. ಆದ್ರೆ ಸುಶುದ್ಧಿಯಲ್ಲಿದ್ದಾಗ ಅವನಿಗೆ ಅದಾಗಿಲ್ಲ ಅಂತ ಹೇಳ್ತಾರೆ. ಸುಶುದ್ಧಿನಲ್ಲಿ ತಾಯಿ ಅನ್ನೋಳು ತಾಯಿ ಎಲ್ಲ ಸುಶುದ್ಧಿಯಲ್ಲಿ, ತಂದೆ ಅಲ್ಲ, ಬ್ರಾಹ್ಮಣ ಅಲ್ಲ, ಚಂಡಾಳ ಅಲ್ಲ, ಕಳ್ಳನಲ್ಲ, ಅದೆಲ್ಲ ಹೇಳ್ತಾರೆ. ಹಾಗಾಗಿ ಆ ಸುಶುದ್ಧಿ ಸ್ಥಿತಿಯಲ್ಲಿ ನಾವು ಎಲ್ಲ ಐಡೆಂಟಿಟೀಸ್ ಕಳ್ಕೊಂಡಿರ್ತೀವಿ. ಅವಾಗ ಈ ಪುಣ್ಯ ಪಾಪ ಅನ್ನೋದನ್ನು ಕೂಡ ನಾವು ದಾಟಿ ಹೋಗ್ಬಿಟ್ಟಿರ್ತೀವಿ ಸ್ಥಿತಿಯಲ್ಲಿ ಅಂತ. ಮತ್ತೆ ಹೆಸರಾದಾಗ ಪುನರಾಯಾನ ಮಹಾಕಪಿ ಅಂತ ಹೇಳ್ತಾರಲ್ಲ, ಆತರ ಮತ್ತೆ ಬಂದು ಎಲ್ಲರೂ ಸೇರ್ಕೊಂಡ್ಬಿಡುತ್ತೆ ಅದು ಅಂತ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳೋದು, ಗಂಗೆಯಲ್ಲಿ ಸ್ನಾನ ಮಾಡಕ್ ಮುಂಚೆ ಬಟ್ಟೆ ಎಲ್ಲ ಒಂದ್ ಕಡೆ ಇಟ್ಬಿಟ್ಟು ಸ್ನಾನ ಮಾಡಕ್ ಹೋಗ್ತಾನೆ. ಎದ್ದು ಬಂದ್ಮೇಲೆ ಈ ಬಟ್ಟೆಗಳೆಲ್ಲ ಹಾಕೊಳ್ತಾನಲ್ಲ, ಅಯ್ಯೋ ಪಾಪಗಳೆಲ್ಲ ತಿರ್ಗಾ ಅವ್ನಿಗೆ ಆಗುತ್ತೆ. ಅದು ಗಂಗೆಯಲ್ಲಿ ಹೋಗಿ ಮುಳುಗಿದಾಗ ಎಲ್ಲ ಹೋಯ್ತು ಅಂತ ಅನ್ಕೊಳ್ತಾನೆ. ಆದ್ರೆ ಮತ್ತೆ ಬಂದಿದ್ದೆಲ್ಲ ಹಾಕೊಳ್ಳುವಾಗ ಎಲ್ಲ ತಿರ್ಗಾ ಬಂದ್ಬಿಡುತ್ತೆ ಅಂತ. ಸೊ ಹೀಗೆ ಆದ್ರೆ ನಮ್ಮ ಸ್ವರೂಪತಃ ನಮ್ಗೆ ಇಲ್ಲ ಅನ್ನೋದನ್ನ ನಮ್ಗೆ ಸುಶುದ್ಧಿಯಿಂದ ಗೊತ್ತಾಗುತ್ತೆ, ಶಾಸ್ತ್ರದಿಂದ. ಅನುಭವತಃ ಗೊತ್ತಾಗುತ್ತೆ ಜ್ಞಾನಿಗಳಿಗೆ. ಮೋಕ್ಷದಲ್ಲಿ ಖಂಡಿತ ಅದೆಲ್ಲ ಇಲ್ಲವೇ ಇಲ್ಲ ಅಂತ. ಸೊ ಹೀಗಾಗಿ ಪುಮರ್ಥತ್ವಂ ಚಂದಾದಿನ ಉಚ್ಯತೆ. ಅತಿ ಚಂದ ಅಂತ ಶಬ್ದ, ಆ ಶಬ್ದಗಳಿಂದ ಉಪನಿಷತ್ತಿಂದ ನಮ್ಗೆ ಗೊತ್ತಾಗುತ್ತೆ ಈ ಪುರುಷಾರ್ಥ ಅನ್ನೋದು ಯಾವ್ದು ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಇಚ್ಛೆ ಅನ್ನೋದನ್ನು ದಾಟಿ ಹೋಗಿರ್ತಾನೆ ಅಂತ, ಭಯವನ್ನು ದಾಟಿ ಹೋಗಿರ್ತಾನೆ. ಇಂಥ ವಿಷಯಗಳಿಂದ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಅಂತ. ಶಿವಮದ್ವೈತಂ ಇತ್ಯಾದಿ ಶಾಸ್ತ್ರಂ ಉತ್ಕೃಷ್ಯತೆ ಬಹು ಸಮಾಧಿ ಸುಪ್ತಿಯೋಹೋ ಅದ್ವೈತಂ ಸ್ವಯಮೇವ ಅನುಭೂಯತೆ ಅಂತ. ವಿದ್ಯಾರಣ್ಯರು ಅವ್ರ ಸ್ಟಾಂಪ್ ಹಾಕಿ ಬರೋದೇ ಇಲ್ಲ. ಅವರು ಸಮಾಧಿ ಬಗ್ಗೆ ಮಾತಾಡೋರು, ಎದುರು ಪರಿಚಯ ಮಾತಾಡೋರು. ಹಾಗಾಗಿ ಅದನ್ನ ಇಲ್ಲೂ ಅದ್ರ ಛಾಯೆ ತಂದುಕೊಡ್ತಾ ಇದ್ದಾರೆ ಅವರು. ಇಲ್ಲಿ ನಾನು ಅವಾಗಲೇ ಹೇಳ, 3 ಶರೀರ, ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, 3 ಕೂಡ ಅನುಭವ ನಮ್ಗೆ ಹೆಸರಾವಸ್ಥೆಯಲ್ಲಿ ಇರುತ್ತೆ. ಅದು ಸ್ವಪ್ನಾವಸ್ಥೆಗೆ ಹೋದಾಗ ಈ ಸ್ಥೂಲ ಶರೀರ ಮತ್ತು ಇಂದ್ರಿಯಗಳ ಒಂದು ಅನುಭವ ಇರೋದಿಲ್ಲ, ಬಾಕಿದೆಲ್ಲ ಇರುತ್ತೆ ಅದು ಅಂತ. ಅವಿದೇನು ಇರುತ್ತೆ, ಕಾರಣ ಶರೀರನೂ ಇರುತ್ತೆ. ಸುಷುಪ್ತಿಗೆ ಹೋದಾಗ ಕಾರಣ ಶರೀರ ಮಾತ್ರ ಇರುತ್ತೆ, ಸೂಕ್ಷ್ಮ ಶರೀರ ಕೂಡ ಇರೋದಿಲ್ಲ, ಮನಸ್ಸಿನ ಕೆಲಸ ಕೂಡ ಅದು ಇರೋದಿಲ್ಲ ಅಂತ. ಸಮಾಧಿಯಲ್ಲಿ ಕಾರಣ ಶರೀರದ ಒಂದು ಕೆಲಸ ಕೂಡ ಏನು ಮಾಡೋದಿಲ್ಲ, ಅದು ಅವಿದ್ಯೆ ಅನ್ನೋದು ಇದ್ದೇ ಇಲ್ಲ ಅಲ್ಲಿಂದ. ಹಾಗಾಗಿ ಬಂಧ ಅನ್ನೋದೆಲ್ಲ ಇಲ್ಲ ಅಂತ. ಆ ಸಮಯದಲ್ಲಿ ನಮಗೆ ಅದೆಲ್ಲ ಇದ್ದೇನೆ ಇರ್ತಾನೆ, ಅನುಭವನು ಇರ್ತೇವೆ. ಹೆಸರಾದ್ಮೇಲೆ ಅವನು ಈ ಶರೀರ ತನಗಿದೆ ಅನ್ನೋದನ್ನ ಎಚ್ಚರಾವಸ್ಥೆಗೆ ಬಂದಾಗೆ ತಿಳ್ಕೊಳ್ತಾನೆ. ಬಟ್ ಇದ್ರೂ ತನ್ನ ಸ್ವರೂಪ ಅಲ್ಲ ಅದು ಅಂತ ಗೊತ್ತಿರುತ್ತೆ ಅವನಿಗೆ. ಹೀಗೆ ಸೊ ಹೀಗೆ ಶಿವಂ ಅದ್ವೈತಂ ಅಂದ್ರೆ ಶಾಂತಂ ಶಿವಂ ಅದ್ವೈತಂ ಅಂತ ಇದರಲ್ಲಿ ಮಾಂಡವ್ಯ ಉಪನಿಷತ್ತಲ್ಲಿ ಇರ್ತಲ್ಲ, ಅದನ್ನ ಇವತ್ತು ನೆನಪು ಮಾಡ್ಕೊಂಡಿರ್ತಾರೆ. ಶಿವಂ ಅಂದ್ರೆ ಮಂಗಳ ಸ್ವರೂಪವಾಗಿರೋದು ನಮ್ಮ ಸ್ವರೂಪ, ಅದು ಅದ್ವೈತ ಸ್ವರೂಪವಾಗಿ ನಾವಿದ್ದೀವಿ ಅನ್ನೋದನ್ನ ನಮ್ಮ ತುರಿಯ ಸ್ವರೂಪವನ್ನು ಹೇಳುವಾಗ ಆ ಉಪನಿಷತ್ತು ಹಾಗೆ ಹೇಳುತ್ತಿದ್ರು. ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಅಂತ ಹೇಳ್ತಿದ್ರು. ಪ್ರಪಂಚೋಪಶಮಂ ಅಂತ ಹೇಳಿದ್ರೆ ಪ್ರಪಂಚದ ಒಂದು ಸ್ವಲ್ಪ ಕೂಡ ಪ್ರಪಂಚದ ಒಂದು ಸಂಬಂಧವೇ ಇಲ್ಲದೆ ಇರೋ ಒಂದು ಸ್ಥಿತಿ, ಒಂದು ತುರಿಯ ಸ್ಥಿತಿ ಅಂತ. ಸುಷುಪ್ತಿನಲ್ಲಿ ಇದೆ ಸ್ವಲ್ಪ ಪ್ರಪಂಚದ ಸಂಬಂಧ ಇದೆ. ಹೇಗಿರುತ್ತೆ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಫಾರ್ಮ್ ಅಲ್ಲಿ ಇರುತ್ತೆ.
ಪೊಟೆನ್ಷಿಯಲ್ ಫಾರ್ಮ್ ಅಲ್ಲಿ ಇರುತ್ತೆ ಸುಷ್ಟಿನಲ್ಲಿ ಪ್ರಪಂಚ. ಅದಕ್ಕೆ ತಾನೇ ಅವನು ಎಚ್ಚರ ಆದ್ಮೇಲೆ ತಿರ್ಗಾ ಎಲ್ಲ ಸೇರ್ಕೊಳ್ತೇವೆ ಅವ್ನಿಗೆ ಬಂದು. ಅವನು ಎಚ್ಚರ ಆದ್ಮೇಲೆ ಅವಾಗ ಆನಂದವಾಗಿದ್ದ ಅವನು. ಎಚ್ಚರ ಆಗಿದ ತಕ್ಷಣ ಎಲ್ಲಾ ವರೀಸ್ ಎಲ್ಲವೂ ಸೇರ್ಕೊಂಡ್ಬಿಡ್ತೀವಿ ಅವನಿಗೆ ಮತ್ತೆ ಬರುತ್ತೆ. ಅಂದ್ರೆ ಏನರ್ಥ, ಸುಷುಪ್ತಿ ಸಮಯದಲ್ಲಿ ಇದರ ಪೊಟೆನ್ಷಿಯಲ್ ಫಾರ್ಮ್ ಅಲ್ಲಿ ಇತ್ತು, ಸೀಡ್ ಫಾರ್ಮ್ ಅಲ್ಲಿ ಇತ್ತು, ಬೀಜಾವಸ್ಥೆಯಲ್ಲಿ ಇತ್ತು. ಸುಷುಪ್ತಿ ಮತ್ತು ಎಚ್ಚರ ಮತ್ತು ಸ್ವಪ್ನ ಬಂದಾಗ ಅದು ವ್ಯಕ್ತವಾಗುತ್ತೆ ಅಂತ. ಅದಕ್ಕೇನೆ ಆ ಮಾಂಡಲಿಕ ಉಪನಿಷತ್ತಿನ ಬಗ್ಗೆ ಹೇಳುವಾಗ್ಲೂ ಕೂಡ ಈ ಸುಷುಪ್ತಿ ಸಮಯ ಸ್ಥಿತಿ ಇದೆಯಲ್ಲ, ಅದು ನಮ್ಮ ಪ್ರಳಯ ಸ್ಥಿತಿಗೆ ಒಂದು ಸಾಮ್ಯ. ಜಾಗೃತ ಮತ್ತು ಸ್ವಪ್ನ ಅನ್ನೋದು ಈ ಸೂಕ್ಷ್ಮ ಸೃಷ್ಟಿ ಮತ್ತು ಸ್ಥೂಲ ಸೃಷ್ಟಿಗೆ ಅದು ಸಾಮ್ಯ. ಅವಾಗ ಈ ಸುಷುಪ್ತಿ ಅನ್ನೋದನ್ನ ಅಥವಾ ಪ್ರಳಯ ಅನ್ನೋದನ್ನ ಬೀಜ ಅಂತ ಹೇಳ್ತಾರೆ, ಇವುಗಳೆಲ್ಲರೂ ಅಂಕುರ ಅಂತ ಹೇಳ್ತಾರೆ. ಜಾಗೃತ ಮತ್ತು ಸ್ವಪ್ನ ಅನ್ನೋದು ಅಂಕುರ, ಅದಕ್ಕೆ ಬೀಜ ಸೃಷ್ಟಿ ಅಂತ. ಅದೇ ತರನೇ ಈ ಲಯ ಅನ್ನೋದು ಈ ಸೃಷ್ಟಿಯಲ್ಲಿ ಸೂಕ್ಷ್ಮ ಸೃಷ್ಟಿ ಸ್ಥೂಲ ಸೃಷ್ಟಿ ಅಂತ ಇದೆಯಲ್ಲ, ಅದೆರಡಕ್ಕೂ ಕೂಡ ಅದು ಬೀಜವಾಗಿರುತ್ತೆ, ಇದೆರಡು ಅಂಕುರವಾಗಿರುತ್ತೆ ಅಂತ. ಆದ್ರೆ ತುರಿಯ ಅನ್ನೋದ್ರಲ್ಲಿ ಬೀಜ ಕೂಡ ಇರೋದಿಲ್ಲ ಅಂತ. ತುರಿಯದಲ್ಲಿ ಅದೇ ವಿಶೇಷ, ಅದಕ್ಕೆ ಪ್ರಪಂಚೋಪಶಮಂ ಅಂತ ಅದು ಹೇಳ್ತೀವಿ. ಅದರಿಂದ ಸುಷುಪ್ತಿ ಸಮಯ ಮತ್ತು ಪ್ರಳಯ ಸ್ಥಿತಿಯಲ್ಲಿ ಪ್ರಪಂಚ ಇದೆ, ಅದೇ ಸೂಕ್ಷ್ಮ ಸ್ಥಿತಿಯಲ್ಲಿ ಬೀಜಾವಸ್ಥೆಯಲ್ಲಿದೆ, ಸಟಲ್ ಫಾರ್ಮ್ ಅಲ್ಲಿ ಇದೆ, ಅವ್ಯಕ್ತ ಅವಸ್ಥೆಯಲ್ಲಿದೆ. ಆದ್ರೆ ಎಚ್ಚರ ಮತ್ತು ಸ್ವಪ್ನದಲ್ಲಿ ಇದು ವ್ಯಕ್ತವಾಗ್ಬಿಡುತ್ತೆ. ಎಚ್ಚರ ಮತ್ತು ಜಾಗೃತಿಯಲ್ಲಿ, ಸ್ವಪ್ನ ಮತ್ತು ಜಾಗೃತಿಯಲ್ಲಿ ಅದು ವ್ಯಕ್ತವಾಗುತ್ತೆ ಅದು ಅಂತ. ಸೊ ಹೀಗೆ ಯಾವುದು ತುದಿಯ ಸಮಾಧಿ ಎರಡು ಅಂದ್ರೆ ತುದಿಯ ಅಂದ್ರೆ ಇಲ್ಲ ಆತರ ಇಲ್ಲ ಆತರ ಇಲ್ಲ. ಎಚ್ಚರ ಆದ್ಮೇಲೆ ನೋಡಿ ಹೇಗೆ ಇಲ್ಲ ನಾವು ಹೇಳ್ತೀನಿ ನೋಡಿ, ಇಲ್ಲ ಹೇಗೆ ನಮ್ಗೆ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ನಮ್ಗೆ ಹೆಸರು ಬಂತು, ಅದೇ ತರ ಸಮಾಧಿಯಲ್ಲಿ ಇದ್ದವ್ರಿಗೂ ಕೂಡ ಅವ್ರಿಗೆ ಅದಕ್ಕೆ ಶಾಸ್ತ್ರೀಯ ವಾಕ್ಯವನ್ನು ಹೇಳುತ್ತೆ. ಅವ್ರು ಹೇಳ್ತಾರೆ ಏತಾವಂತಂ ಕಾಲಂ ಸಮಾಹಿತೋಹಂ ಅಂತ. ಇವಾಗ ನೋಡಿ ಅದನ್ನ ಕನ್ನಡದಲ್ಲಿ ಹೇಳ್ತೀನಿ, ಏತಾವಂತಂ ಕಾಲಂ ಸುಪ್ತೋಹಂ ಅಂತ ಹೇಗೆ ನಿದ್ದೆ ಮಾಡಿ ಎದ್ದವನು ಹೇಳ್ತಾನೋ ಇಷ್ಟೊತ್ತು ನಾನು ನಿದ್ದೆ ಮಾಡಿದೆ ಅಂತ, ಅದೇ ತರ ಅವರು ಕೂಡ ಇಷ್ಟೊತ್ತು ಕಾಲ ನಾನು ಸಮಾಧಿಯಲ್ಲಿ ಇದ್ದೆ ಅಂತ ಹೇಳ್ತಾರೆ, ಸಮಾಹಿತೋಹಂ ಅಂತ. ಖಂಡಿತ 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 ಅದೇ ತರ ಈ ಸ್ಥಿತಿಯಲ್ಲಿ ಇದ್ದಿದ್ದೆ ಅಂತ ಗೊತ್ತಾಗುತ್ತೆ. ಅದರಿಂದಾನೇ ಶಂಕರ ನಮ್ಮ ನಮ್ಮ ಇವರು ವಿದ್ಯಾತೀರ್ಥ ಸ್ವಾಮಿಗಳು ಕೂಡ ಹೇಳಿದ್ದಾರೆ ನೋಡು, ಯೋಗಶಾಸ್ತ್ರದ ಪ್ರಕಾರ ಚಿತ್ತವೃತ್ತಿಗಳು ಯಾವುದು ಇಲ್ಲದೆ ಇರೋದೇ ಸಮಾಧಿ ಅವಸ್ಥೆ ಅಂತ ಇದೆ. ಯೋಗ ಚಿತ್ತವೃತ್ತಿ ನಿರೋಧ ಅಂತಾನೆ ಅದು ಹೇಳ್ತೇವೆ. ಚಿತ್ತವೃತ್ತಿ ಅಂದ್ರೆ ಮೈಂಡ್ ಅಲ್ಲಿ ಬರೋ ಥಾಟ್ಸ್ ನ ಪೂರ್ತಿ ನಿರೋಧ ಮಾಡ್ಕೊಳ್ಳೋದು, ಅಂದ್ರೆ ಇದನ್ನ ನಿಗ್ರಹ ಮಾಡ್ಕೊಂಡು ಆ ಥಾಟ್ಸ್ ಬರದೇ ಮಾಡ್ಕೊಳ್ಳೋದೇ ಯೋಗ ಸ್ಥಿತಿ ಅಂತ ಹೇಳ್ತಾರೆ. ಹಾಗಿದ್ರು ಕೂಡ ಆ ಸುಷುಪ್ತಿ ಸಮಾಧಿ ಸ್ಥಿತಿಯಲ್ಲಿ ಕೂಡ ಒಂದು ಥಾಟ್ ಇದ್ದಿದೆ ಅಂತ ಹೇಳ್ತಾರೆ. ಏನ್ ಥಾಟ್ ಅಂತ ಕೇಳಿದ್ರೆ ವೃತ್ತಿ ಥಾಟ್ ಅಂದ್ರೆ ವೃತ್ತಿ ಅಂತ. ಅವಾಗ ಅದೇನ್ ಥಾಟ್ ಅಂತ ಹೇಳಿದ್ರೆ ಅಖಂಡಾಕಾರ ವೃತ್ತಿ ಅಂತ, ಆತ್ಮಾಕಾರ ವೃತ್ತಿ ಆ ಸಮಯದಲ್ಲಿ ಇದ್ದಿದೆ ಅಂತ. ಆ ವೃತ್ತಿ ಈ ವೃತ್ತಿ ಅಂತ ಇಲ್ಲ, ಘಟವೃತ್ತಿ ಪಟವೃತ್ತಿಗಳೆಲ್ಲ ಇರಲಿಲ್ಲ. ಆದ್ರೆ ಆತ್ಮವೃತ್ತಿ ಆತ್ಮಾಕಾರ ವೃತ್ತಿ ಮಾತ್ರ ಆ ಸಮಯದಲ್ಲಿ ಇದ್ದಿದೆ ಅನ್ನೋದನ್ನ ಎಚ್ಚರ ಆದ್ಮೇಲೆ ಅವ್ನಿಗೆ ಗೊತ್ತಾಗುತ್ತೆ. ಅದು ಈ ಅದನ್ನ ಮಾತ್ರ ನಾನು ಅನುಭವಿಸಿದ್ದೀನಿ ಆ ಸಮಯದಲ್ಲಿ. ಬೇರೆ ಯಾವುದು ಅದು ಇದು ಅವ್ರು ಬಂದು ಹೋಗಿದ್ದು ಅದೆಲ್ಲ ಕೂಡ ನನಗೆ ಏನು ಗೊತ್ತಾಗ್ಲಿಲ್ಲ. ಇದು ಮಾತ್ರ ನನಗೆ ಎಚ್ಚರ ಇದು ಅದರ ಒಂದು ಅನುಭವ ಇದ್ದಿದೆ ಅನ್ನೋದನ್ನ ಎಚ್ಚರ ಆದ್ಮೇಲೆ ಅವ್ರು ಕೂಡ ಹೇಳ್ಕೊಡ್ತಾರೆ ಅಂತ ಗುರುಗಳೇ ಹೇಳಿದ್ದಾರೆ. ಮತ್ತು ಶಾಸ್ತ್ರದಲ್ಲಿ ಹೇಳುತ್ತೆ ಏತಾವಂತಂ ಕಾಲಂ ಸುಪ್ತೋ ಸಮಾಹಿತೋಹಂ ಅಂತ ಅವರು ಅದನ್ನ ರಿಕಾಲ್ ಮಾಡ್ತಾರೆ. ಅದಕ್ಕೆ ಪರಮರ್ಶ ಅಂತ ಅದಕ್ಕೆ ಒಂದು ಶಾಸ್ತ್ರ ಶಬ್ದವನ್ನು ಹೇಳ್ತಾರೆ. ಇವಾಗ ಶಾಸ್ತ್ರ ಸಿದ್ಧಿಂ ಇವಾಗ ಹೇಳಿದ್ಮೇಲೆ ಶಿವಮದ್ವೈತಂ ಇತ್ಯಾದಿ ಶಾಸ್ತ್ರಂ ಉದ್ಭುಷ್ಯತೆ ಬಹು ಸಮಾಧಿ ಸುಪ್ತಿಯೋಗೋ ಅದ್ವೈತಂ ಸ್ವಯಮೇವ ಅನುಭೂಯತೆ ಅಂತ. ಇವಾಗ ಶಾಸ್ತ್ರದಲ್ಲಿ ಏನ್ ಹೇಳುತ್ತೆ ಅದು ನೀವು ಕೇಳ್ತಾರೆ, ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ. ಶಾಸ್ತ್ರ ಏನ್ ಹೇಳುತ್ತೆ ಅದು ಶಿವ ಅಂದ್ರೆ ಅತ್ಯಂತ ಮಂಗಳಕರವಾದ ಒಂದು ಆನಂದಕರವಾದ ಒಂದು ಸ್ವರೂಪ, ಮತ್ತು ಅದ್ವೈತ ಸ್ವರೂಪ, ಯಾವುದೇ ಎರಡನೇ ವಸ್ತು ಯಾವುದೇ ಇಲ್ದೇ ಇರೋ ಸ್ವರೂಪ ಅಂತ ಶಾಸ್ತ್ರ ಹೇಳುತ್ತೆ. ಆದ್ರೆ ಸುಷುಪ್ತಿಯಲ್ಲಿ ಹೋದವನಿಗೆ ಮತ್ತು ಸಮಾಧಿಯಲ್ಲಿ ಹೋದವನಿಗೆ ಇಬ್ಬರಿಗೂ ಕೂಡ ಈ ಒಂದು ವಿಷಯ ಇಬ್ಬರಿಗೂ ಕೂಡ ಅನುಭವದಲ್ಲಿ ಬರ್ತದೆ. ಯಾವ ತರ ಅನುಭವ ಬರ್ತದೆ ಅಂದ್ರೆ ಸುಷುಪ್ತಿಗೆ ಹೋದವನಿಗೆ ಆನಂದ ಸುಖವಾಗಿದ್ದೀನಿ ಅಂತ ಅವನಿಗೆ ಹೇಳ್ತಾನೆ, ತುಂಬಾ ಆನಂದವಾಗಿತ್ತು ಅಂತ ಅವನಿಗೆ ಹೇಳ್ತಾನೆ. ಆಮೇಲೆ ಎರಡನೇ ವಸ್ತು ಯಾವ್ದು ಇರ್ಲಿಲ್ಲ ಅಂತ ಅವನಿಗೆ ಗೊತ್ತಾಗ್ತದೆ ಎಚ್ಚರ ಆದ್ಮೇಲೆ. ಸುಷುಪ್ತಿ ಸಮಾಧಿಯಲ್ಲಿ ಹೋದವನಿಗೆ ಕೂಡ ಅದೇ ತರ ಅವನಿಗೆ ಸಮಾಧಿಯಿಂದ ಹೊರಗೆ ಬಂದ್ಮೇಲೆ ನಾನು ಆನಂದ ಸುಖವಾಗಿ ಇದ್ದಿದ್ದೀನಿ ಅಂತ ಗೊತ್ತಾಗುತ್ತೆ. ಎರಡನೇ ವಸ್ತು ಯಾವ್ದು ಕೂಡ ನನಗೆ ಅನುಭವ ಇರ್ಲಿಲ್ಲ ಅಂತ ಅವನಿಗೂ ಗೊತ್ತಾಗುತ್ತೆ. ಇಬ್ಬರಿಗೂ ಏನ್ ವ್ಯತ್ಯಾಸ ಅಂತ ಕೇಳಿದ್ರೆ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಇವನು ಸುಷುಪ್ತಿಯಿಂದ ಅನುಭವಿಸಿ ಬಂದ ಮೇಲೆ ಕೂಡ ಇವನು ಸಂಸಾರಿಯಾಗಿ ಇರ್ತಾನೆ, ಅವನು ಸಮಾಧಿಯಿಂದ ಆಚೆ ಬಂದ್ಮೇಲೆ ಅವನು ಸಂಸಾರಿಯಾಗಿರೋದಿಲ್ಲ. ಅದೇ ವ್ಯತ್ಯಾಸ. ಅವನಿಗೆ ಮಾತ್ರ ಅವನಿಗೆ ಆ ಒಂದು ಅವಿದ್ಯೆ ಅನ್ನೋದು ನಾಶವಾಗಿರುತ್ತೆ ಅವನಿಗೆ. ಹಾಗಾಗಿ ಅವನಿಗೆ ಸಮಾಧಿ ಸಂಸಾರ ಅನ್ನೋದ್ರ ಬಾಧೆ ಇರೋದಿಲ್ಲ ಅಂತ ನಾವು ಹೀಗೆ ಎರಡು ಕೂಡ ಡಿಫರೆನ್ಸ್ ಇದೆ ಅಂತ. ಇವೊಂದು ಅನುಭವ ಅನ್ನೋದು ಈ ಅಂಶದಲ್ಲಿ ಒಂದೇ ಆಗಿದ್ರು ಕೂಡ ಸಮಾಧಿಯಿಂದ ಬಂದ್ಮೇಲೆ ಅವನಿಗೆ ಸಂಸಾರಿಯಾಗಿರೋದಿಲ್ಲ ಅವನು. ಬಾಕಿಯವರೆಲ್ಲ ಸುಶ್ರುತಿಯಿಂದ ಬಂದ್ಮೇಲೆ ಸಂಸಾರಿಯಾಗಿ ಅವ್ರು ಹೇಳ್ತಾರೆ, ಇರುವಾಗ್ಲೇನೆ ಅವ್ರಿಗೆ ಈ ವಿಚಾರಗಳೆಲ್ಲ ಸೇರ್ಕೊಂಡು ಬರ್ತಾ ಇರ್ತೀವಿ. ಅದೇ ಅಷ್ಟು ವ್ಯತ್ಯಾಸ ಆಗ್ತದೆ.
ಅದು ಇಲ್ಲ, ಅದು ಕೂಡ ಇಲ್ಲ ನೋಡಿ. ಅದಕ್ಕೇನೆ ನೋಡಿ, ನಿರ್ವಿಕಲ್ಪ ಸಮಾಧಿ, ಸವಿಕಲ್ಪ ಸಮಾಧಿ ಅಂತ ಇದೆ. ಸವಿಕಲ್ಪ ಸಮಾಧಿ ಅನ್ನೋ ಸಮಯದಲ್ಲಿ ನಾನು ನನಗೆ ಈ ಅನುಭವ ಬರ್ತಾ ಇದೆ ಅಂತ ಅವ್ರಿಗೆ ಇರುತ್ತೆ. ನಿರ್ವಿಕಲ್ಪ ಸಮಾಧಿಯಲ್ಲಿ ಅದು ಕೂಡ ಇರೋದಿಲ್ಲ, ಈ ಅನುಭವ ಕೂಡ ಇರೋದಿಲ್ಲ. ಅದಕ್ಕೆ ಅಸಂಪ್ರಜ್ಞಾತ ಸಮಾಧಿ, ಸಂಪ್ರಜ್ಞಾತ ಸಮಾಧಿ ಅಂತ ವೇದಾಂತದಲ್ಲಿ ಹೇಳ್ತಾರೆ. ಹಾಗಾಗಿ ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ. ಬಟ್ ಇದ್ರು ಕೂಡ ಆ ನಿರ್ವಿಕಲ್ಪ ಸಮಾಧಿ ಅಥವಾ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಆದ್ರೆ ನನಗೆ ಈ ಅನುಭವ ಇದೆ ಅಂತ ಒಂದು ಎಲಿಮೆಂಟ್ ಇದೆಯಲ್ಲ, ದಟ್ ಎಲಿಮೆಂಟ್ ವಿಲ್ ನಾಟ್ ಬಿ ದೇರ್. ಸೊ ದಟ್ ಡಿಫರೆನ್ಸ್ ಇದೆ ಆ ಸಮಯದಲ್ಲಿ ಇರೋದಿಲ್ಲ ಅಂತ. ಇವಾಗ ಎಲ್ಲದಕ್ಕಿಂತ ಮುಖ್ಯವಾದ ಗ್ಲೇರಿಂಗ್ ಡಿಸ್ಟಿಂಕ್ಷನ್ ಏನಂತ ಹೇಳಿದ್ರೆ, ಸುಶುದ್ಧಿಯಿಂದ ಬಂದ ಮೇಲೆ ಅವನು ಸಂಸಾರಿಯಾಗೆ ಇರ್ತಾನೆ. ಅವನು ಬೇರೆ ಅವನು ಮಾತ್ರ ವಿಲ್ ನಾಟ್ ಬಿ ಎನಿ ಲಾಂಗರ್ ಸಂಸಾರಿ, ಅವನು ಮುಕ್ತನಾಗಿರ್ತಾನೆ ಅಂತ. ಒಂದು ಇದಕ್ಕೆ ಕೂಡ ಸ್ವಲ್ಪ ಟೆಕ್ನಿಕಲ್ ವಿಷಯಗಳಿದೆ, ಹೇಳ್ಬೇಕಾಗಿದ್ರು. ಒಂದ್ಸತಿ ಅವನಿಗೆ ಸಮಾಧಿ ಬಂದಿದ್ದ ಮಾತ್ರದಿಂದ ಅವನು ಮುಕ್ತನಾಗ್ತಾನ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ರಿಪೀಟೆಡ್ ಆಗಿ ಅವ್ನು ಬಂದ ಮೇಲೆ ಆಗಿ ಅದು ಫರ್ಮಿಂಗ್ ಅಪ್ ಅಂತ ಹೇಳ್ತೀವಲ್ಲ, ಆ ತರ ಆಗ್ಬೇಕು. ಆದ್ಮೇಲೆನೆ ತಾನು ಆಗೋದು ಅಂತ ಇದೆ. ಇವಾಗ ಛಂದಃ ಕಾಮಃ ಕರ್ಮ ಪಾಪಂ ಭಯಂ ಸ್ಯಾತ್ ಕರ್ಮಣಃ ಫಲಂ ಅನರ್ಥ ರೂಪಂ ದ್ವಿತಯಂ ಅದ್ವೈತೆ ವೀಕ್ಷತೆ ಧೀ ಅಂತ ಎಷ್ಟು ಚೆನ್ನಾಗಿ ಇವರು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಅಂದ್ರೆ, ನೋಡು, ಛಂದಃ ಅನ್ನೋದ್ರೆ ಕಾಮ ಕರ್ಮ, ಇದು ಅವಿದ್ಯಾ ಕಾಮ ಕರ್ಮ ಅಂತ ಇದೆಯಲ್ಲ, ಅದನ್ನ ಬೇಸಿಸ್ ಆಗಿ ಇಟ್ಕೊಂಡೆ ಹೇಳ್ತಾ ಇದ್ದಾರೆ. ಛಂದಃ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಸ್ವಚ್ಛಂದವಾಗಿ ಪ್ರೇರಿಸ್ತಾ ಇದ್ದಾನೆ ಅಂತ ಹೇಳಿದಾಗ ಅವನು ತನ್ನಿಚ್ಛೆಯಿಂದ ಮಾಡ್ತಾ ಇದ್ದಾನೆ ಅಂತ. ಅತಿಛಂದ ಅಂತ ಹೇಳಿದ್ರೆ ಅದನ್ನ ದಾಟಿದ್ದಾನೆ ಅಂತ, ಕಾಮವನ್ನ ಇಚ್ಛೆಯನ್ನ ದಾಟಿದ್ದಾನೆ ಅಂತ. ಸೊ ಇಲ್ಲಿ ಛಂದಃ ಅಂದ್ರೆ ಕಾಮ ಅಂತ ಅರ್ಥ. ಕರ್ಮ ಅಂತ ಹೇಳಿದ್ರೆ ಅದು ಪಾಪಕ್ಕೆ ದ್ಯೋತಕ ಅದು. ಭಯ ಅಂತ ಇದೆಯಲ್ಲ, ಅದು ಕರ್ಮದ ಫಲ. ಅದು ಭಯ ಕರ್ಮದ ಫಲ ಅಂತ. ಇದು ಮೂರು ವಿಷಯಗಳು ಹೇಳುವಾಗ ಅನರ್ಥ ರೂಪಂ ತ್ರಿತಯಂ ಅಂತ, ಈ ಮೂರು ಕೂಡ ಅನರ್ಥವನ್ನು ಉಂಟು ಮಾಡೋದೇ ಅಂತ. ಅಂದ್ರೆ ಏನಾಯ್ತು, ಬಯಕೆ ಅಂದ್ರೆ ಇದೆ, ಅದು ಕೂಡ ಅನರ್ಥವನ್ನು ಉಂಟು ಮಾಡುತ್ತೆ. ಕರ್ಮ ಅನ್ನೋದು ಕೂಡ ಪಾಪವನ್ನು ಉಂಟು ಮಾಡುತ್ತೆ. ಈ ಪಾಪ ಅಂತ ಹೇಳುವಾಗ ನಾವು ಒಂದು ಮನಸ್ಸು ಇಟ್ಕೋಬೇಕು. ನೋಡು, ಪುಣ್ಯ ಕರ್ಮ ಕೂಡ ಇದೆಯಲ್ಲ, ಅವಾಗ ಯಾತಕ್ಕೆ ಕರ್ಮ ಅಂದ್ರೆ ಇದು ಬೈ ಡಿಫಾಲ್ಟ್ ಅದು ಪಾಪವೇ ಯಾಕೆ ಆಗಿರ್ಬೇಕು ಅಂತ ಒಂದು ಪ್ರಶ್ನೆ ಬರ್ಬೋದು ನಮ್ಗೆ. ಆದ್ರೆ ಉತ್ತರ ಏನು ವೇದಾಂತ ಕೊಡುತ್ತೆ ಅಂತ ಹೇಳಿದ್ರೆ, ವಿವೇಕಿ ದೃಷ್ಟಿಯಿಂದ, ಯಾರು ಮುಖ್ಯ ದೃಷ್ಟಿಯಿಂದ ಪುಣ್ಯವು ಪಾಪವೇ ಅಂತ. ಯಾಕಂದ್ರೆ ಪುಣ್ಯವು ಕೂಡ ಇನ್ನೊಂದು ಜನ್ಮಕ್ಕೆ ಕಾರಣವಾಗುತ್ತೆ. ಅದು ಇನ್ನೊಂದು ಜನ್ಮ ಕೊಡುತ್ತೆ. ಪುಣ್ಯ ಕೂಡ ಇನ್ನೊಂದು ಜನ್ಮವನ್ನು ಕೊಡುತ್ತೆ. ಅದು ಉತ್ತಮ ಜನ್ಮವನ್ನು, ಯಾವ್ದು ದೇವಾದಿಶಯ ಜನ್ಮ ಕೊಡುತ್ತೆ ಅದು. ಬಟ್ ಅಲ್ಲೂ ಕೂಡ ಸಂಸಾರ ತಪ್ಪಿದಲ್ಲ, ಅಲ್ಲೂ ಕೂಡ ಬೇಕಾದಷ್ಟು ಪ್ರಾಬ್ಲಮ್ಸ್ ಎಲ್ಲ ಇದೆ. ಹಾಗಾಗಿ ಅದರಿಂದ ಪುಣ್ಯ ಅನ್ನೋದು ಕೂಡ ಪಾಪವೇ ಅನ್ನೋ ಕಾರಣದಿಂದ ಮುಮುಕ್ಷ ದೃಷ್ಟಿಯಿಂದ ಪಾಪವೇ, ಕರ್ಮದ ಫಲ ಪಾಪವೇ ಅದು ಅಂತ. ಕರ್ಮಫಲ ತ್ಯಾಗ ಮಾಡಿದ್ರೆ ಅನ್ಕೊಳ್ಳೋದಿಲ್ಲ ಅಂತ ಇದೆ ಅದು. ಬಟ್ ಅದು ಕೂಡ ಏನಾಗುತ್ತೆ, ಅದು ಮುಕ್ತಿ ಸ್ಥಿತಿ ಅಲ್ಲ. ಇನ್ನ ಇಟ್ ಈಸ್ ಒನ್ಲಿ ಸ್ಟೆಪ್ಪಿಂಗ್ ಸ್ಟೋನ್ ಟು ಇದು ಜ್ಞಾನಯೋಗ. ಕರ್ಮಯೋಗ ಅನ್ನೋದು ಸ್ಟೆಪ್ಪಿಂಗ್ ಸ್ಟೋನ್ ಟು ಜ್ಞಾನಯೋಗ. ಅದರಿಂದ ಕರ್ಮಯೋಗದಲ್ಲಿ ಅವನು ಇದು ಅಂಟ್ಕೊಳ್ತೆ ಮಾಡೋದು ಖಂಡಿತ ಅದು ತುಂಬಾ ಪ್ರಶಸ್ತ. ಅದು ಬಿದ್ರೇನೆ ಜ್ಞಾನ ಪ್ರವೇಶ ಮಾಡಕ್ಕೆ ಆಗೋದು. ಅದರನ್ನೇ ನಮಗೆ ಶಾಸ್ತ್ರ ಹೇಳ್ಕೊಡೋದು. ಗೀತಾ ಎಲ್ಲ ಶಾಸ್ತ್ರ ಕೂಡ ಉಪನಿಷತ್ ಎಲ್ಲವೂ ಕೂಡ ಆ ಕರ್ಮವನ್ನ ಆರಿ ಮಾಡಿದ್ರೇನೆ ಅವನು ಜ್ಞಾನಯೋಗಕ್ಕೆ ಅರ್ಹನಾಗ್ತಾನೆ. ಅವನು ಅದನ್ನು ಕೂಡ ಆಗೋದಿಲ್ಲ ಅವನು. ಆತರ ಇರೋದ್ರಿಂದ ಅಂತ ರೀತಿಯಲ್ಲಿ ಕರ್ಮ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಖಂಡಿತ ಅದು ಇವನಿಗೆ ಅಂಟ್ಕೊಳ್ಳಲ್ಲ ಅನ್ನೋದು ಕೂಡ ಯಥಾರ್ಥ ಹೇಗೆ ಇರ್ಬೇಕು ಅಂತ ಹೇಳಿದ್ರೆ, ಅದಕ್ಕೊಂದು ರೈಡರ್ ಇದೆ. ಏನು ಅಂತ ಹೇಳಿದ್ರೆ, 6ನೇ ಅಧ್ಯಾಯದಲ್ಲಿ ಯೋಗ ಭ್ರಷ್ಟ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಯಾರು? ಅರ್ಜುನ. ಒಬ್ಬ ಆತ್ಮ ಸಾಧನೆ ಮಾಡ್ತಾ ಇದ್ದಾನೆ, ಆತ್ಮಜ್ಞಾನಿ ಆಗ್ಬೇಕು ನಾವು, ಈ ಮುಕ್ತನಾಗ್ಬೇಕು, ನಾವು ಈ ಜನ್ಮದಲ್ಲಿ ಮುಕ್ತನಾಗ್ಬೇಕು ಅಂತ ಉದ್ದೇಶದಿಂದ ಆತ್ಮಜ್ಞಾನ ಸಾಧನೆ ಮಾಡ್ತಾ ಇರ್ತಾನೆ. ಆದ್ರೆ ಅವನು ಈ ಆತ್ಮಜ್ಞಾನ ಬರಕ್ ಮುಂಚೆನೆ ಅವನು ತೀರ್ಕೊಂಡ್ಬಿಡ್ತಾನೆ. ಅವಾಗ ಅವ್ನ ಕೇಸ್ ಏನಾಗುತ್ತೆ, ಅವ್ನು ಮಾಡಿದ್ದೆಲ್ಲ ಏನಾಗುತ್ತೆ, ಎಲ್ಲ ಅವ್ನಿಗೆ ವೇಸ್ಟ್ ಆಗುತ್ತೆ, ಅದು ಎಲ್ಲ ದಂಡವಾಗಿ ಹೋಗುತ್ತಾ ಅಂತೆಲ್ಲ ಕೇಳ್ತಾನೆ. ಯೋಗ ಭ್ರಷ್ಟ ಅಂತ ಅದಕ್ಕೆ ಹೇಳ್ತಾರೆ. ಅವಾಗ ಉತ್ತರ ಕೊಡ್ತಾನೆ ಕೃಷ್ಣ, ಇಲ್ಲ ಖಂಡಿತ ಅದೆಲ್ಲ ನಾಶವಾಗೋದಿಲ್ಲ. ಅದು ಅವನಿಗೆ ಅದು ಉಳ್ಕೊಂಡೇ ಇರುತ್ತೆ. ಅವ್ನು ಏನಾಗ್ತಾನೆ ಅಂತ ಹೇಳಿದ್ರೆ, ಪುಣ್ಯ ಮಾಡಿದ್ದವ್ರು ಲೋಕಕ್ಕೆ ಹೋಗ್ತಾನೆ ಅಂತ ಹೇಳ್ತಾನೆ, ಪಾಪ ಮಾಡಿದವ್ರು ಲೋಕಕ್ಕೆ ಹೋಗ್ತಾನೆ ಅಂತ ಹೇಳ್ತಾ ಇಲ್ಲ. ಹಾಗಾಗಿ ಏನ್ ಗೊತ್ತಾಗುತ್ತೆ, ಈ ಆತ್ಮಜ್ಞಾನಕ್ಕಾಗಿ ಯಾರು ಶ್ರಮಿಸ್ತಾ ಇರ್ತಾನೋ ಅವನು ಪುಣ್ಯವಂತರ ಲೋಕಕ್ಕೆ ಹೋಗ್ತಾನೆ ಅಂತ ಗೊತ್ತಾಗುತ್ತದೆ. ಅವಾಗ ಅದು ಮುಗಿಸ್ಕೊಂಡ್ಮೇಲೆ ತಿರ್ಗಾ ಬಂದಾಗ ತುಂಬಾ ಉತ್ಕೃಷ್ಟವಾದ ಜನರ ಮನೆಯಲ್ಲಿ ಹೋಗ್ತಾನೆ ಅವನು. ಅದರಿಂದ ಅಲ್ಲಿಂದ ಅವನು ಮತ್ತೆ ಅವನು ಎಲ್ಲಿ ಬಿಟ್ನೋ ಹಿಂದೆ ಅಲ್ಲಿಂದಾನೆ ಅವನು ಕಂಟಿನ್ಯೂ ಮಾಡ್ತಾನೆ, ಅವನು ಇದನ್ನ ಅನುವರ್ತಿಸ್ತಾನೆ ಅವನ ಸಾಧನೆಯನ್ನ ಅಂತ ಅದೆಲ್ಲ ಕೂಡ ಹೇಳಿದ್ದಾರೆ. ಅದರಿಂದ ಗೊತ್ತಾಗುತ್ತೆ, ಕರ್ಮತ್ಯಾಗ ಅಥವಾ ಕರ್ಮಫಲ ತ್ಯಾಗ ಎಲ್ಲ ಮಾಡಿ ಅವನು ಕರ್ಮದ ಒಂದು ಫಲವನ್ನ ನನಗೆ ಮಾಡ್ಕೊಂಡ್ರು ಕೂಡ ಒಂದ್ ವೇಳೆ ಅವನು ಈ ಜನ್ಮದಲ್ಲಿ ಅವನು
ಆ ಆತ್ಮಜ್ಞಾನವನ್ನು ಹೊಂದದೇ ಹೋದ್ರೆ ಅವ್ನು ಏನಾಗ್ತಾನೆ ಅಂತ ಕೇಳಿದ್ರೆ ಪುಣ್ಯ ಕರ್ಮ ಮಾಡಿದ ಲೋಕಕ್ಕೆ ಹೋಗ್ತಾನೆ ಅಂತ ಕೃಷ್ಣ ಹೇಳ್ತಾನೆ. ಅದರಿಂದ ಏನಾಗುತ್ತೆ ಹಾ ಹೌದೌದು, ಅವನ ಕೊಟ್ಟಿಗೆ ಹೋಗಿರುತ್ತೆ ಅದು ಖಂಡಿತ. ಅವ್ನಿಗೆ ಅದನ್ನ ಇಲ್ಲ ಅಂತ ಮಾಡ್ಕೊಳಕ್ ಆಗೋದೇ ಇಲ್ಲ. ಅದಕ್ಕೇನೆ ಒಂದು ಹೇಳ್ತಾರಲ್ಲ, ಒಂದು ಸುಭಾಷಿತಗಳಿದೆ, ಯಥಾ ತೇನು ಸಹಸ್ರೇಶು ವತ್ಸೋ ಗಚ್ಚತಿ ಮಾತರಂ ತಥಾ ಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ ಅಂತ. ಅವನ್ನೇ ಅಟ್ಟಿಸ್ಕೊಂಡ್ಬರುತ್ತೆ ಹೊರತು ಬೇರೆ ಯಾರ ಹತ್ರಕ್ಕೂ ಹೋಗೋದೇ ಇಲ್ಲ ಅದು. ಸೊ ಇವಾಗ ಛಂದಃ ಅಂದ್ರೆ ಕಾಮ, ಕರ್ಮ ಅಂದ್ರೆ ಪಾಪ ಅಂತಾನೆ ಹೇಳ್ಬಿಟ್ಟು, ಅವಾಗ ಪಾಪ ಅಂತ ಯಾತಕ್ಕೆ ನಾವು ಹೇಳ್ಬೇಕು? ಕರ್ಮ ಅನ್ನೋದು ಪುಣ್ಯ ಕರ್ಮ ಆಗಿರ್ಬೋದಲ್ಲ ಅಂತ ಕೇಳಿದ್ರೆ, ಆ ದೃಷ್ಟಿಯಿಂದ, ವಿವೇಕ ದೃಷ್ಟಿ ಅಥವಾ ಮುಮುಕ್ಷು ದೃಷ್ಟಿಯಿಂದ ಪುಣ್ಯವೂ ಕೂಡ ಪಾಪದ ಕೋಟಿಗೆ ಸೇರ್ಕೊಳುತ್ತೆ ಅದು ಅಂತ. ಯಾಕಂದ್ರೆ ಪಾಪ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ ಮತ್ತೆ ಸಂಸಾರ, ಶರೀರ. ಶರೀರ ಅಂದ್ರೆ ಯಾರಿಗೆ ಬೇಕಾಗುತ್ತೆ ನೋಡಿ. ಇದು ರಮಣ ಮಹರ್ಷಿಗಳು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ರಮಣ ಮಹರ್ಷಿಗಳ ಹತ್ರ ಇದ್ರ ತರ ಒಂದು ಪ್ರಶ್ನೆ ಬಂದಾಗ ಹೇಗಿರುತ್ತೆ ಅವ್ರದ್ದು, ಅವ್ರ ಸ್ಥಿತಿ ಹೇಗಿರುತ್ತೆ, ಅವ್ರಿಗೆ ಶರೀರ ಬಗ್ಗೆ ಅವ್ರಿಗೆ ಯಾವ ತರ ಒಂದು ಬುದ್ಧಿ ಇರುತ್ತೆ ಅಂತ ಹೇಳಿದ್ರೆ, ಅವರು ಎರಡು ದೃಷ್ಟಾಂತ ಕೊಡ್ತಾರೆ. ಅಂದ್ರೆ ಸೌದೆ ಉತ್ಕೊಂಡ್ ಬರ್ತಾನಲ್ಲ, ಅವನು ಒಂದು ಹೊರೆ ಉತ್ಕೊಂಡ್ಬರ್ತಾನೆ. ಎಷ್ಟೋ ಮಣ ನಾವು ಹಿಂದೆ ನೋಡಿದೀವಿ ನಮ್ಮ ಇದ್ರಲ್ಲೆಲ್ಲ, ಆ ಚಿಕ್ಕ ಮಣ ಅಂತ ಅವ್ನು ಹೊತ್ಕೊಂಡ್ಬರ್ತಾನೆ. ಅದಕ್ಕಿಂತ ಜಾಸ್ತಿ ಇದ್ರೆ ಗಾಡಿಲಿ ಹಾಕೊಂಡ್ಬರ್ತಾರೆ. ಬಟ್ ಗಾಡಿಲಿ ಹಾಕೊಳ್ಳಷ್ಟು ಇಲ್ಲ, ಬಟ್ ಇವರೇ ಹೊರ್ಬೋದು. ಅದು ಕೂಡ ಒಂದು ಹೊರೇನೆ ಅದು. ಅದನ್ನ ಹೊತ್ಕೊಂಡ್ ಬರ್ತಾನೆ. ಬಂದ್ಬಿಟ್ಟು ಎಲ್ಲಿ ಹಾಕಿ ಮಾ ಅಂತ ಕೇಳ್ತಾ ಅವ್ನ ಮನೆಗೆ ಬಂದ್ಬಿಟ್ಟು, ಅವಾಗ ಇಲ್ಲಿ ಹಾಕಪ್ಪ ಅಂತ ಹೇಳ್ತೀವಿ ನಾವು. ಅವಾಗ ಅವನ ದೃಷ್ಟಿ ಹೆಂಗಿರುತ್ತೆ, ಯಾವಾಗಪ್ಪ ಇದನ್ನ ಇಳಿಸ್ತೀವಿ ಅಂತ ಇರುತ್ತೆ ಅದು. ಅದೇ ತರ ಈ ಜ್ಞಾನಿಗೆ ಕೂಡ ಈ ಶರೀರವನ್ನ ಯಾವಾಗ ಬಿಡ್ತೀವಿ ಅಂತ ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಅದು ಇಟ್ ಇಸ್ ನಾಟ್ ಎನ್ ಈಸಿ ಜಾಯ್ಫುಲ್ ಥಿಂಗ್. ಯಾಕಂದ್ರೆ ಅವ್ರಿಗೆ ಗೊತ್ತು ಈ ಶರೀರದಲ್ಲಿ ಎಷ್ಟೋ ಶರೀರ ರೋಗ ಮಂದಿರಂ ಅಂತಾನೆ ಒಂದು ಮಾತೇ ಇದೆ. ಅದ್ರಲ್ಲಿ ಎಷ್ಟೊಂದು ಕಷ್ಟಗಳೆಲ್ಲ ಇದೆ ಅದರಲ್ಲಿ ಅಂತ. ಒಂದು ಏನಿಲ್ಲ ಅಷ್ಟೊಂದು ಜಾಸ್ತಿ ಇಲ್ಲಿ ಆದ್ರೂ ಕೂಡ ಒಂದು ಇಂಡೈಜೆಷನ್ ಅಂತ ಆದ್ರೆ ಕೂಡ ಎಷ್ಟು ಕಷ್ಟ ಇರ್ತಲ್ವಾ, ಎಷ್ಟು ಇದು. ಅದರಲ್ಲಿ ಅದು ಏನು 20 ಸತಿ 30 ಸತಿ ಇದಕ್ಕೆ ಹೋಗ್ಬೇಕು ಅಂತ ಬಂದ್ಬಿಟ್ರೆ ಎಷ್ಟು ಡಿಹೈಡ್ರೇಷನ್ ಆಗ್ಬಿಡುತ್ತೆ, ಎಷ್ಟೋ ಜನ ತೀರ್ಕೊಂಡ್ಬಿಡ್ತಾರೆ. ನಮ್ಮ ಸೋದರತೆಗೆ ಅದೇ ತರ ಆಯ್ತು. ಅವ್ರಿಗೆ ಒಂದು 8 ಸತಿ ಅವ್ರಿಗೆ ತೀರ್ಕೊಂಡ್ಬಿಟ್ರು ಅಂತ ವಿಷಯ ಗೊತ್ತಾಗಿ ನಾವು ಹೋದ್ವಿ ಅಲ್ಲಿಗೆ. ಹೋದಾಗ ನಮ್ ಬಾವ ಹೇಳಿದ್ರು ಈ ತರ ಆಯ್ತು ಅವ್ರಿಗೆ. 5 ಸತಿನೋ 6 ಸತಿನೋ 7 ಸತಿನೋ ಆಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಬರುವಾಗ್ಲೇನೆ ಅಲ್ಲೇ ಬಿದ್ಬಿಟ್ಟಿದ್ದಾರೆ. ಇದರಲ್ಲಿ ಹಾಲಲ್ಲಿ ಬಂದು ಬಿದ್ಬಿಟ್ಟಿದ್ದಾರೆ. ಅವ್ರು ಅಷ್ಟು ವೀಕ್ ಆಗ್ಬಿಟ್ಟಿದ್ದಾರೆ, ಅಷ್ಟು ಡಿಹೈಡ್ರೇಷನ್ ಆಗೋಗಿದೆ ಅವ್ರಿಗೆ. ನಿಂತ್ಕೊಳ್ಳೋಕ್ ಕೂಡ ಶಕ್ತಿ ಇಲ್ಲ ಅವ್ರಿಗೆ. ಅಲ್ಲೇ ಬಿದ್ದು ಅಲ್ಲೇ ತೀರ್ಕೊಂಡ್ಬಿಡ್ತಾರೆ. ಹೇಳಿದ್ರು ಇದೇ ತರ ಆಯ್ತು ಅವ್ರಿಗೆ ತಕ್ಷಣ ಅಲ್ಲಿ ನರ್ಸಿಂಗ್ ಹೋಮ್ ಸೇರಿಸ್ಬೇಕು, ಟಿಪ್ಸ್ ಕೊಡಿಸ್ಬೇಕು ಅಂತೆಲ್ಲ ತೋರಿಸಲಿಲ್ಲ ಅವ್ರಿಗೆ. ಏನೋ ಆಯ್ತು ಬಿಡಿ. ಅದಕ್ಕೆ ಹೇಳಿದೆ ಅಂದ್ರೆ ಒಂದು ಸಾಮಾನ್ಯ ಒಂದು ಇದು ಇಂಡೈಜೆಷನ್ ಅಂತ ಆಗಿ ಈ ತರ ಡಿಸೆಂಟ್ರಿ ಅಂತ ಆಗೋದ್ರೆ ಎಷ್ಟು ಇದೆ. ಅದು ಜ್ಞಾನಿಗಳಿಗೆಲ್ಲ ಬರಲ್ಲ ಅಂತ ಹೇಳಿಸ್ತಾಗಿತ್ತು. ಅದು ಎಷ್ಟೋ ಜನಕ್ಕೆ ಬರುತ್ತೆ, ನಾನಾ ರೀತಿಯಾಗಿ ಬರುತ್ತೆ ಅದು. ಹಾಗಾಗಿ ಅವರು ಶರೀರದ ವಿಷಯಕ್ಕೆ ಅವ್ರು ಆತರ ಇರ್ತಾರೆ ಅಂತ ಅವ್ರು ಹೇಳಿದ್ರು. ಅದೇ ದೃಷ್ಟಾಂತ ಕೊಟ್ಟಿದ್ದಾರೆ, ಯಾವಾಗಪ್ಪ ಬೆಳಿಗ್ಗೆ ಹೋಗಿ ಇರ್ತೇವೆ ಅಂತ ಬಿಡ್ತೀವಿ ಅಂತ. ಹಾಗಿರುವಾಗ ಅವ್ರಿಗೆ ಶರೀರ ಅನ್ನೋದ್ರ ಬಗ್ಗೆ ಅವ್ರಿಗೆ ಅಂತ ಒಂದು ದೃಷ್ಟಿ ಇರುತ್ತೆ ಅವ್ರಿಗೆ. ಸೊ ಛಂದಃ ಕಾಮಃ ಕರ್ಮ ಪಾಪಂ ಭಯಂ ಸ್ಯಾತ್ ಕರ್ಮಣಃ ಫಲಂ. ಭಯ ಅನ್ನೋದು ಏನಂದ್ರೆ ಕರ್ಮದ ಫಲವೇ ಭಯ ಅಂತ. ಯಾಕಂದ್ರೆ ಕರ್ಮದ ಫಲ ಏನ್ ಕೊಡುತ್ತೆ ನಿಮ್ಗೆ? ಪುಣ್ಯವನ್ನು ಪಾಪವನ್ನು ಅನುಭವಿಸೋ ಸ್ಥಿತಿಯನ್ನು ಕೊಡುತ್ತೆ ಅದು. ಅವಾಗ ಅನುಭವಿಸ್ಬೇಕಾದ್ರೆ ಖಂಡಿತ ನಮ್ಗೆ ನಾವು ಒಬ್ಬರೇ ಇದ್ಕೊಂಡು ಅನುಭವಿಸಕ್ ಆಗೋದೇ ಇಲ್ಲ. ನೋಡಿ ಹೇಗೆ ಒಂದು ಒಬ್ಬ ಚೆನ್ನಾಗಿ ಜೀವಿಸ್ಬೇಕು ಅಂತ ಹೇಳಿದ್ರೆ ಅವ್ನಿಗೆ ಬಾಕಿ ಎಲ್ಲಾದ್ರೂ ಸಹಕಾರ ಬೇಕಾಗುತ್ತೆ. ಒಂದು ಎಕೋಸಿಸ್ಟಮ್ ಅಂತ ಇದೆಯಲ್ಲ, ಅಲ್ಲಿ ಇರ್ಬೇಕಾಗುತ್ತೆ. ಇದಕ್ಕೂ ಕೂಡ ಒಂದು ತುಂಬಾ ಚೆನ್ನಾಗಿರೋ ಒಂದು ಸುಭಾಷಿತ ಇದೆ ಇದು. ತತ್ರ ಮಿತ್ರ ನ ವಸ್ತವ್ಯಂ ಯತ್ರ ನಾಸ್ತಿ ಚತುಷ್ಟಯಂ ರಣದಾತಾಚ ವೈದ್ಯಂ ಚ ಶ್ರೋತ್ರಿಯ ಸಜದಾ ನದಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಎಷ್ಟು ಪ್ರಾಕ್ಟಿಕಲ್ ಆಗಿದೆ. ಅದನ್ನ ಇಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ. ಏನ್ ಹೇಳ್ತಾರೆ ಮಿತ್ರ ಅಂತ ಹೇಳಿದ್ರೆ, ನೋಡಪ್ಪ ನೀನು ಇಂಥ ಒಂದು ಕಡೆ ಇರಬಾರ್ದು, ನೀನು ವಾಸ ಮಾಡ್ಬಾರ್ದು. ನೀನು ಎಂತ ಕಡೆ ಅಂತ ಹೇಳಿದ್ರೆ ರಣದಾತ ಬ್ಯಾಂಕ್ ಇರ್ಬೇಕು, ಈಗ ರೋಡ್ ನೆಲ್ಲ ಕೊಡಕ್ಕೆ ಬ್ಯಾಂಕ್ ಇರ್ಬೇಕು ಅಂತ. ಆಮೇಲೆ ವೈದ್ಯ ಇರ್ಬೇಕು, ಸರ್ಜರಿಗೆ ಏನಾದ್ರು ಬಂದೆ ಅದನ್ನ ನೋಡ್ಕೊಳ್ಸಕ್ಕೆ ವೈದ್ಯ ಆಗ್ಬೇಕು. ಆಮೇಲೆ ಶ್ರೋತ್ರಿಯ ನೋಡಿ ಅಷ್ಟು ಚೆನ್ನಾಗಿ ಅದ್ರಲ್ಲಿ ಸೇರಿಸಿದ್ದಾರೆ. ಒಬ್ಬ ಚೆನ್ನಾಗಿ ಶ್ರೋತ್ರಿಯ ಅಂದ್ರೆ ಒಬ್ಬ ಒಳ್ಳೆ ಬ್ರಾಹ್ಮಣ ಇರ್ಬೇಕು. ಅವ್ನು ನಿನ್ಗೆ ಅಡ್ವೈಸ್ ಕೊಡ್ತಾನೆ. ನಿನ್ಗೆ ಏನಾದ್ರು ಒಂದು ಕಷ್ಟ ಬಂದ್ರೆ ಅಥವಾ ನಿನ್ಗೆ ಒಂದು ಇದು ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ಬಂದಾಗ ಅದಕ್ಕೆ ಅವನು ಸಲಹೆ ಕೊಡಕ್ಕೆ ಒಬ್ಬ ಇರ್ಬೇಕು ನಿನ್ಗೆ ಅಂತ. ಅವನು ಇರ್ಬೇಕು ಆ ಊರಲ್ಲಿ. ಆಮೇಲೆ ಸಜಲ ನದಿ ಇರ್ಬೇಕು, ನೀರಿಗೆ ತೊಂದರೆ ಇರಬಾರ್ದು. ಇಷ್ಟು ಈ 4 ಇರೋ ಕಡೆ ನೀನ್ ವಾಸ ಮಾಡ್ತು. ಈ 4 ಇಲ್ಲದೆ ಹೋದ್ರೆ ಅಲ್ಲಿ ವಾಸ ಮಾಡಕ್ ಯೋಗ್ಯತೆ ಇಲ್ಲ, ಯೋಗ್ಯವಾಗಿಲ್ಲ ಆ ಜಾಗ ಅಂತ ಹೇಳ್ತಾ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಒಬ್ಬ ಪುಣ್ಯವಂತನಾಗಿದ್ದು ಚೆನ್ನಾಗಿರೋ ಒಂದು ಜೀವನ, ಸುಖಮಯವಾದ ಜೀವನ ಮಾಡಬೇಕು ಅಂತ ಹೇಳಿದ್ರೆ ಕೂಡ ಇಷ್ಟೆಲ್ಲ ಬೇಕಾಗಿದೆ. ಅವಾಗ ಏನಾಗುತ್ತೆ, ಈ ದ್ವಿತೀಯಾದ್ವೈ ಭಯಂ ಭಗತಿ ಅಂತ ಹೇಳ್ತಾರಲ್ಲ, ಇಲ್ಲೂ ಕೂಡ ಬರುತ್ತೆ. ಏನಪ್ಪಾ ಮಾಡೋದು ಇವಾಗ? ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರ ನಾವು. ಅವಾಗ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಅದು. ಅದು ನೋಡಿ ಹೋಟೆಲ್ ನಡೆಸೋರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಆಮೇಲೆ ಮನೆಗಳಲ್ಲೂ ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಅವ್ರು ಅದನ್ನ ಸಾಲ್ವ್ ಮಾಡಕ್ಕೆ ಏನೇನೋ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಶ್ರಾದ್ದ ಮಾಡಕ್ಕೆ ಹೋಗ್ತೀವಿ ನಾವು. ಹೋದಾಗ ಅವರು ಹೋದ್ ಸತಿ
6,000 6,000 ಇಸ್ಕೊಟ್ಟು ತಗೊಂಡು ಈ ಸತಿ ಹೋದಾಗ ಅವರು ಹೇಳ್ಕೊಳ್ತಾ ಇದ್ದಾರೆ. ಯಾಕೆಂದಾಗ ಅವ್ರಿಗೆ ನೋಡಿ ಸಿಲಿಂಡರ್ ಸಿಗೋದು ఎంత ಕಷ್ಟ ಆಗ್ತಾ ಇದೆ, ನನಗೆ ಒಂದು ಸಿಲಿಂಡರ್ಗೆ 2,000 3,000 ಕೊಟ್ಟು ಸಿಲಿಂಡರ್ ತಗೋಬೇಕಾಗಿದೆ, ನಾನು ಹೇಗೆ ಕೆಲಸ ಮಾಡೋದು ಹೀಗೆ. ಪ್ರತಿ ದಿವಸ ಇಬ್ರು ಮೂರು ಶ್ರಾದ್ದಕ್ಕೆ ಬರ್ತಾರೆ, ಶ್ರಾದ್ದ ಮಾಡಕ್ ಬರ್ತಾ ಇದ್ದಾರೆ. ನಾವು ಈ ತರ ಖರ್ಚು ಜಾಸ್ತಿ ಆಗಿದೆ, ಕಾಸ್ಟ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಒಪ್ಕೊಳ್ಳೋದಿಲ್ಲ ಅದನ್ನ. ಅವಾಗ ನಾವು ಹೇಗೆ ಅವ್ರಿಗೆ ಅರ್ಥ ಮಾಡಿಸೋದು ಅಂತ ಅವ್ರಿಗೆ ಪ್ರಾಬ್ಲಮ್ ಮಾತಾಡಿದೆ. ಹಾಗಾಗಿ ಈ ಎಕೋಸಿಸ್ಟಮ್ ಅಂತ ವರ್ಕ್ ಮಾಡೋದ್ರಲ್ಲಿ ಏರುಪೇರುಗಳು ಇರ್ತಾರೆ. ಅವಾಗ ಒಂದು ಸುಖಮಯವಾದ ಒಂದು ಜೀವನ ಅಂತ ಹೇಳಿದ್ರೆ ಅದನ್ನ ಆಗೋದಿಲ್ಲ. ಅದರಿಂದ ಈ ದ್ವಿತೀಯ ಭಯಂ ಭವತಿ ಅನ್ನೋದು ನಮಗೆ ಅಲ್ಲಿ ಕೂಡ ಬರ್ತಾ ಇದೆ. ಕರ್ಮದ ಫಲವೇ ಭಯ ಅಂತ ಬರ್ತಾ ಇದೆ. ಅವಾಗ ಕರ್ಮದ ಫಲ ಪುಣ್ಯ ಫಲವೇ ಆಗಿದ್ರೆ ಅದನ್ನ ಪುಣ್ಯವನ್ನ ಅನುಭವಿಸಕ್ಕೆ ಇಷ್ಟೊಂದು ಆಬ್ಸ್ಟಕಲ್ಸ್ ಎಲ್ಲ ಇಲ್ಲ. ಹಾಗಾಗಿ ಅಂತದ್ದು ಅದ್ರ ಬಗ್ಗೆ ನಾವು ಸುಖವಾಗಿದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ಎಷ್ಟು ಸಾರಿ ಹೇಳುತ್ತೆ ಅದು. ಹಾಗಾಗಿ ಗುರುಗಳೇ ಹೇಳಿದ್ರು, ಏನಿಲ್ಲಪ್ಪ ಹೇಳಿದ್ರು, ಒಬ್ಬ ಒಂಟು ಕೇಳಿದ್ರು ಅಂತ, ಚೆನ್ನಾಗಿರೋ ಒಂದು ಒಳ್ಳೆ ನೀಟಾಗಿರೋ ಒಬ್ಬ ಅಡಿಗೆ ಸಿಕ್ಕೋದಿಲ್ಲ ನಮ್ಗೆ ಅಂತ. ಹಾಗಾಗಿ ಯಾಕಂದ್ರೆ ಎಲ್ಲರಿಗೂ ಕಷ್ಟ ಆಗುತ್ತೆ. ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ಗೂ ನನಗೆ ಅದೇ ಅನ್ಸತಿ. almost all institutions, whether they are economic or commercial institutions or religious institutions, ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಇನ್ ಆಲ್ ಲೆವೆಲ್ಸ್ ದೇರ್ ಬಿ ಸಮ್ ವೇಕೆನ್ಸೀಸ್. ಯಾವಾಗಲೂ ಕೂಡ ಎಂಪ್ಲಾಯ್ಮೆಂಟ್ ಇರುತ್ತೆ. ಯಾವ್ದಾದ್ರು ಒಂದ್ ಕಡೆ ಹೇಳ್ತಾರೆ ನೋಡಿ, ಯಾರಪ್ಪ ಅಲ್ಲಿಗೆ ಅವ್ನು ಸರಿಯಾಗೇ ಇಲ್ಲ, ಯಾವಾಗ ಅವನು ಇನ್ನೊಬ್ಬ ಒಳ್ಳೆಯವ್ರು ಬಂದ್ರೆ ಅವ್ನು ನಿಲ್ಕೊಂಡು ಇವ್ನು ಕಳಿಸ್ಬಿಡ್ಬೇಕು ಅಂತ ಅನ್ಕೊಂಡಿದೀವಿ. ಒಬ್ಬ ಡ್ರೈವರ್ ಬೇಕಾಗಿದೆ, ಚೆನ್ನಾಗಿರೋ ಡ್ರೈವರ್ ಬೇಕಾಗಿದೆ, ಚೆನ್ನಾಗಿರೋ ಅಕೌಂಟೆಂಟ್ ಬೇಕಾಗಿದೆ, ಇದು ಆನೆಸ್ಟ್ ಆಗಿರೋ ಒಬ್ಬ ಕ್ಯಾಶಿಯರ್ ಬೇಕಾಗಿದೆ, ಎಲ್ಲ ಕಡೆನೂ ಬೇಕಾಗಿದೆ. ಹಾಗಾಗಿ ಈ ಡಿಫಿಕಲ್ಟೀಸ್ ಇದೆ ಅನ್ನೋದಕ್ಕೆ ಗೊತ್ತಾಗುತ್ತೆ. ಅದರಿಂದಲೇ ಈ ಸಂಸಾರ ಅನ್ನೋದ್ರಲ್ಲಿ ತುಂಬಾ ಕಷ್ಟ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ತುಂಬಾ ಅನುಕೂಲ ಇದ್ರೂ ಕೂಡ ಸುಖಮಯವಾದ ಜೀವನ ಅನ್ನೋದು ಇಟ್ ಇಸ್ ನಾಟ್ ಈಸಿ. ಅದಕ್ಕೆ ಇವಾಗ ಹೇಳ್ತಾರೆ ಅನರ್ಥ ರೂಪಂ ತ್ರಿತಯಂ, ಇದು ಮೂರು ಕೂಡ ಅನರ್ಥಕ್ಕೆ ಕಾರಣವಾಗಿರುತ್ತೆ. ಮೂರು ಕೂಡ ಅದ್ವೈತೆ ವೀಕ್ಷತೆ ನಹಿ, ಆದ್ರೆ ಅದ್ವೈತ ಸ್ವರೂಪದಲ್ಲಿ ಈ ಮೂರು ಕೂಡ ನಮ್ಗೆ ಇರೋದಿಲ್ಲ ಅನ್ನೋದನ್ನ ಹೇಳಿ ಇಲ್ಲಿಗೆ ನಿಲ್ಲಿಸೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡಬೇಕು. ಸೊ ವಿದ್ಯಾರ್ಥಿನಿಯರು ಯಾವಾಗ್ಲೂ ಕೂಡ ಅವರು ಬಿಡೋದೇ ಇಲ್ಲ ಅದನ್ನ. ಅವರು ಅದನ್ನ ನಿಖರವಾಗಿ ಹೇಳ್ಬಿಡ್ತಾರೆ. ಅವರು ಈ ಒಂದ್ ಸ್ವಲ್ಪ ಕೂಡ ಡೌಟ್ ಇಲ್ಲದೆ ಆ ರೀತಿಯಲ್ಲಿ ಅವರು ತೋರಿಸ್ಬಿಡ್ತಾರೆ ನಮಗೆ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾಗಣೇ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀ. ಓಂ ತತ್ಸತ್.